ಸರ್ 1,45,000 ಸರ್ ಗ್ಯಾರಂಟಿ ನೆಗೋಷಿಯಬಲ್ ಸರ್, ಗ್ಯಾರಂಟಿ ಒಳ್ಳೆ ರೇಟಿಗೆ ಕೊಡ್ತೀನಿ ಸರ್. ನಮಸ್ತೆ ಕರ್ನಾಟಕ, ಹಾಯ್ ಬೆಂಗಳೂರು. ನಾನ್ ನಿಮ್ಮ ಕಾರ್ಸ್ಕರ್ ಕನ್ನಡ ಯೂಟ್ಯೂಬ್ ಚಾನಲ್ ಇಂದ ಭರತ್ ಕುಲಾಲ್ ಮಾತಾಡ್ತಾರೆ. 2006 ಮಾಡಲ್ ಸರ್ ಇದು. 6 ಮಾಡಲ? ಹೌದು, ನೋಡ್ಲಿಕ್ಕೆ 2015 ಮಾಡಲ್ ತರ ಇದೆ ವೆಹಿಕಲ್. ರೀಸೆಂಟ್ ಮಾಡಲ್ ತರ, ಬ್ರಾಂಡ್ ನ್ಯೂ ಟೈರ್ಸ್, ಶೋರೂಮ್ ಕಂಡೀಷನ್ ಇದೆ. 2015 ಸರ್. 15 ಈ ಸರಿ ಇರೋ ವೆಹಿಕಲ್ ಅಲ್ಲಿ ಓನರ್ ಜಾಸ್ತಿ ಇದೆ ಅಂತಾನೆ ರೇಟ್ ಮಾರ್ಕೆಟ್ ರೇಟ್ ನಿಂದ 1 ಲಕ್ಷ ರೂಪಾಯಿ ಕಡಿಮೆ ಸಿಗ್ತಾ ಇದೆ ಸರ್ ವೆಹಿಕಲ್. ಊಟ ಬಲ್ಲವನಿಗೆ ರೋಗವಿಲ್ಲ, ಮಾತು ಬಲ್ಲವನಿಗೆ ಜಗಳ ಬರೋದು ಇವೆಲ್ಲ. ಕ್ಯಾಮ್ರಿ ಅಂದ್ರೆ ಇದು ಹುಚ್ಚಿದ್ದಾರೆ. ನಿಮಗೆ ಯುರೋಪ್, ಅರಬ್ ಕಂಟ್ರೀಸ್ ಅಲ್ಲಿ ಪ್ರತಿಯೊಂದು ಮನೆಯಲ್ಲೂ ಇರುತ್ತೆ. ಅರಬ್ ಅಂತೂ CNG ವಿತ್ CNG ಮೈಲೇಜ್ ಡಬಲ್ ಆಗ್ಬಿಡುತ್ತೆ. ಏನ್ ಬರ್ತಾ ಇರುತ್ತೆ, CNG ಬೇರೆ ಸಬ್ಸಿಡಿ ಸಿಗ್ತಾ ಇದೆ ಅಂದ್ರೆ. ಹೌದು ಸರ್, ಪ್ರೈಸ್ ಬಂದು 1,40,000 ನೆಗೋಷಿಯಬಲ್. ಸಿಂಗಲ್ ಓನರ್ ವೆಹಿಕಲ್ ಅದು ನಿಮ್ಗೆ. ಪ್ರತಿಯೊಬ್ರು ಅದನ್ನ ಯೋಚನೆ ಮಾಡ್ತಾರೆ. ಗಾಡಿ ಈಗ ವೆಹಿಕಲ್ ನಾವು ತಗೊಳ್ಳೋದು, ಮಾರುವಾಗ ನಮಗೆ ರೇಟ್ ಸಿಗಲ್ಲ. ಯಾರು ತಗೊಳ್ಳೋದ್ ಬಗ್ಗೆ ಯೋಚನೆ ಮಾಡ್ತಾರೆ. ಹೌದು, ಈಗ ನನಗೆ ಮಾರ್ಕೆಟ್ ರೇಟ್ 1 ಲಕ್ಷ ರೂಪಾಯಿ ದುಡ್ಡು ಉಳಿತಾ ಇದೆ. ಒಳ್ಳೆ ಕಂಡೀಷನ್ ಗಾಡಿ, ಹೊಸ ಟೈರ್ ಜೊತೆ ಸಿಗ್ತಾ ಇದೆ. ನಾನ್ ಡ್ರೈವ್ ಮಾಡೋದಲ್ಲ, 3 ವರ್ಷ ಮಾಡ್ತೀನಿ, 4 ವರ್ಷ ಮಾಡ್ತೀನಿ. ಓನ್ಲಿ 2,15,000 rupees ಸರ್. 2011 ವೆಹಿಕಲ್ ಸರ್. ಪ್ರೈಸ್ ಬಂದ್ಬಿಟ್ಟು 2,15,000 ಕಿಲೋಮೀಟರ್ ಅಷ್ಟೇ ಓಡಿದ್ಯಾ? 16 ಅಲ್ಲ, 60 ಸೆಕೆಂಡ್ ಓನರ್ ಸರ್. 2,20,000 2,20,000 ಬರೀ 60,000 ಓಡಿದ ವೆಹಿಕಲ್. ಗಾಡಿ ಮಾತ್ರ ಬಹಳ ಚೆನ್ನಾಗಿದೆ. ಡೆಂಟು ಸ್ಕ್ರಾಚ್ ಏನು ಇಲ್ಲ ಗಾಡಿ ಮೇಲೆ ಸರ್. ಪ್ರೈಸ್ ಬಂದ್ಬಿಟ್ಟು 5,50,000 ನೆಗೋಷಿಯಬಲ್ ಸರ್. ಸಿಂಗಲ್ ಓನರ್ ಇರೋಂತ ವೆಹಿಕಲ್. ನಮ್ಮ ಹತ್ರ ಒಂದು XUV 500 ಇದೆ. ನಿಮ್ಗೆ ಈ ಪ್ರೈಸ್ ನಂಬಕ್ ಆಗಲ್ಲ ಸರ್. ಪ್ರೈಸ್ ಬಂದ್ಬಿಟ್ಟು 5,55,000 rupees. 5,55,000 ಕರ್ನಾಟಕ ರಿಜಿಸ್ಟ್ರೇಷನ್ ವೆಹಿಕಲ್. ಆಲ್ ಓವರ್ ಕರ್ನಾಟಕಕ್ಕೆ ಲೋನ್ ಆಗುತ್ತೆ, ಆಯ್ತಾ. ಲೈಕ್ ಇವಾಗ ನಿಮ್ಗೆ 2.5 ಲಕ್ಷ ರೇಂಜ್ ಅಲ್ಲಿ ನೀವು ಕಾರ್ಗಳು ತಗೊಂಡ್ರೆ ನಿಮ್ಗೆ ಹತ್ತತ್ರ ನಿಮ್ಗೆ 12,000ದಿಂದ 13,000 ಈ ತರ ಅಪ್ರಾಕ್ಸಿಮೇಟ್ ಹೇಳ್ತಾ ಇರೋದು. ಸೊ ಈ ತರ ನಿಮ್ಗೆ EMI ಬರುತ್ತೆ. 2015 ಸಿಂಗಲ್ ಓನರ್ ವೆಹಿಕಲ್, ಡೀಸೆಲ್ ವೇರಿಯಂಟ್ ಸರ್. 25 ಕಿಲೋಮೀಟರ್ ಮೈಲೇಜ್ ಬರೋ ವೆಹಿಕಲ್ ಸರ್. 25 ಕಿಲೋಮೀಟರ್ ಮೈಲೇಜ್. 2 ಕಿಲೋಮೀಟರ್ ಕಮ್ಮಿ ಬಂತು ಅಂದ್ರೆ 1 ಲಕ್ಷ ರೂಪಾಯಿ ವಾಪಸ್ ಪಕ್ಕ ಬರುತ್ತೆ ಅಂತ. ಪಕ್ಕ 25 ಈಗ ಹೇಳ್ಬಿಟ್ರೆ ಮತ್ತೆ ದುಡ್ಡು ಇಟ್ಕೊಂಡ್ ಬಂದ್ಬಿಟ್ಟು ಕುತ್ಕೊಂಡು ಇನ್ನೂ ಸ್ವಲ್ಪ ಕಮ್ಮಿ ಮಾಡಿ, ಅದ್ರಲ್ಲಿ ಯಾವಾಗ ಹೇಳಿದ್ರಲ್ಲ ಅಂತಾರೆ. ಈ ಸಾರಿ ಹೇಳ್ತಿಲ್ವಾ ಅಲ್ಲಿ 385 ಹೇಳಿದ್ರೆ ಕಮ್ಮಿ ಮಾಡಿ ನನಗೆ ಅಂತ ಹೇಳ್ಬಿಟ್ಟು. 2,50,000 ಇದೆ ಸರ್. ಸ್ಲೈಟ್ಲಿ ನೆಗೋಷಿಯಬಲ್. 3,50,000 ಸ್ಲೈಟ್ಲಿ ನೆಗೋಷಿಯಬಲ್. ಸಿಂಗಲ್ ಓನರ್ ಓಮಿನಿ ಸರ್. 2014 ರೇಟು ಚೆನ್ನಾಗಿದೆ, ವೆಹಿಕಲ್ ಚೆನ್ನಾಗಿದೆ. ಹುಂಡೈ ಸ್ಯಾಂಟ್ರೋ ಮನೆಗೂ ಗೊತ್ತು. ಈ ಮನೆ ಒಂದೇ ಕಾರು ಅನ್ನೋದು ನಮ್ಮ ಫ್ರೆಂಡ್ ಒಂದು ಕಾನ್ಸೆಪ್ಟ್ ಗಾಡಿ ಇದೆ ಸರ್. ಓನ್ಲಿ 1,35,000, 2,45,000 ಸರ್. 2,45,000 ಸರ್. ಒಳ್ಳೆ ಪ್ರೈಸ್ ಸರ್ ಮಾರ್ಕೆಟ್ ಅಲ್ಲಿ. 2,35,000 ರೂಪಾಯಿ ಕೊಡ್ ಮಾಡಿದ್ದಾರೆ. ಚೆನ್ನಾಗಿದೆ ಇದು. ಮ್ಯಾಗ್ವಿಲ್ ಎಸ್ ಸರ್. ನೀವು ಪೇಂಟ್ ಯಾರೋ ರೈಟ್ ರನ್ ಹೋಗ್ಬಿಟ್ಟು ಕಸ್ಟಮರ್ ಬಂದವ್ರ ಕೇಳ್ತಾರೆ ಪೇಂಟ್ ಆಗಿದೆ ಅಂತ ಹೇಳ್ಬಿಟ್ಟು. ಇರೋದು ಒರಿಜಿನಲ್ ವೆಹಿಕಲ್ ಅಲ್ಲಿ. ವೆಹಿಕಲ್ ಇದು ಒರಿಜಿನಲ್ ಹಿಂಗೆ ಮೇಂಟೆನೆನ್ಸ್ ಶೋರೂಮ್ ಅಲ್ಲಿ ಆಗಿರೋ ವೆಹಿಕಲ್. ಇದುವರೆಗೂ ಹೊರಗಡೆ ಎಲ್ಲೂ ಗ್ಯಾರೇಜ್ ಹೋಗಿಲ್ಲ ವೆಹಿಕಲ್. 4,45,000. 4,45,000 ಸೂಪರ್. ನೆಗೋಷಿಯಬಲ್ ಇದೆ. ನೆಗೋಷಿಯಬಲ್ ಕೇಳೋದೇ ಬೇಡ. ನೆಗೋಷಿಯಬಲ್ ಬೇಡ. ಅಪ್ಲಿಫ್ಟ್ ಮಾಡಿರೋದು ಟೈಪ್ ವರ್ಗು. ಈ ವೆಹಿಕಲ್ ಬಂದ್ಬಿಟ್ಟು 4,30,000 ರೂಪಾಯಿ ಹೇಳ್ತಾ ಇದೀವಿ. 4,30,000 ರೂಪಾಯಿಗೆ ಸಣ್ಣ ಪುಟ್ಟ ಬಂಪರ್ಗಳಾಗಿರ್ಬೋದು. ಗಾಡಿ ಮಾತ್ರ ಒರಿಜಿನಲ್ ಕಂಡೀಷನ್, ಲೆದರ್ ಅಪ್ಪಲ್ ಸರಿ. ಪ್ರೈಸ್ ಬಂದ್ಬಿಟ್ಟು 4,35,000 ಸೇಮ್ ರೇಟ್ ಸರ್. ಸೇಮ್ ರೇಟ್. ಹೌದು. ಡೀಸೆಲ್, ಪೆಟ್ರೋಲ್. ಆಟೋಮ್ಯಾಟಿಕ್, ಮ್ಯಾನುವಲ್, ಡೀಸೆಲ್, ಪೆಟ್ರೋಲ್ ಇಷ್ಟು ಬರ್ತದೆ. 2 ಆಪ್ಷನ್ ಇದೆ ನಿಮ್ಗೆ. ಸ್ಪೆಷಾಲಿಟಿ ಇದೆ ನಮ್ಮಂತ ಇರೋಂತ 3ನೇ ಆಟೋಮ್ಯಾಟಿಕ್ ವೆಹಿಕಲ್ ಇದು. ಹೌದಾ? ಆಟೋಮ್ಯಾಟಿಕ್ ಇದು. ಹೌದು. ತುಂಬಾ ಜನ ಹುಡುಕ್ತಾರೆ. ನಾವು ಕೊಡ್ತಾ ಇರೋದೇ ಬರೀ 4,55,000 ರೂಪಾಯಿ ವೆಹಿಕಲ್. 4,90,000 ಫೈನಲ್ ಪ್ರೈಸ್ ಕೊಡ್ತೀನಿ ಸರ್. 4,90,000 ಚಾಲೆಂಜಿಂಗ್ ಪ್ರೈಸ್ ಇದು. 2014 ಅಲ್ಲಿ ಹೋಂಡಾ ಸಿಟಿ ಡೀಸೆಲ್ ವೇರಿಯಂಟ್ ನಿಮಗೆ ಎಲ್ಲೂ ಸಿಗಲ್ಲ. ನೆಗೋಷಿಯಬಲ್ ಮಾಡಿಸ್ಕೊಳ್ಳಿ, ಗಾಡಿ ತಗೊಂಡು ಹೋಯ್ತಾ ಇರಿ. 1,35,000. 1,35,000 ಆಲ್ಟೋ. ಹೌದು. I20 ಟಾಪ್ ಅಂಡ್ ಆಸ್ತಾ ಒಳ್ಳೆ ಗಾಡಿ ಸರ್. ರೇಟ್ ಬಹಳ ಒಳ್ಳೆ ಕೊಡ್ತೀನಿ ನಾನು. ರೇಟ್ ಓನ್ಲಿ 2,85,000 ಕೋಡ್ ಮಾಡಿರೋ ವೆಹಿಕಲ್ ಸರ್. 2,65,000 ರೂಪೀಸ್ ಸರ್. ನೆಗೋಷಿಯಬಲ್ ಸರ್. ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್, ಕಸ್ಟಮರ್ ಓಡಿಸಿ ಗಾಡಿ ಓಕೆ ಆಗ್ಬಿಟ್ಟು ಅವ್ರು ಸ್ಯಾಟಿಸ್ಫೈಡ್ ಆದ್ರೆ ಗಾಡಿ ಇನ್ನೂ ಕಡಿಮೆ ಕೊಡ್ತಾರೆ. ರೇಟ್ ಬಂದ್ಬಿಟ್ಟು 2,45,000 ರೂಪೀಸ್. 2,45,000 ಸ್ಮಾಲ್, ಲಿಟ್ಲ್ ಬಿಟ್ ನೆಗೋಷಿಯಬಲ್. ಸ್ಮಾಲ್ ನೆಗೋಷಿಯಬಲ್ ಇರುತ್ತೆ. ಲಕ್ಸುರಿ ವೆಹಿಕಲ್ ಅಂತೂ ಅಲ್ಲ. ಮಿಡ್ಲ್ ವರ್ಷನ್ ಏನ್ ವೆಹಿಕಲ್ ಬರುತ್ತೆ, K13 ಸೀರೀಸ್ ಅಲ್ಲಿ ಸಿಂಗಲ್ ಏರ್ ಬ್ಯಾಗ್. 45 ಅಲ್ಲ, 2,40,000 ಹೇಳಿದ್ದಾನೆ. ಓನ್ಲಿ 34,000 ಡ್ರಿವನ್ ಶೋರೂಮ್ ರೆಕಾರ್ಡ್ ಸರ್. 2,65,000 ಲಿಟ್ಲ್ ಬಿಟ್ ನೆಗೋಷಿಯಬಲ್ ಸರ್. 2,10,000 ನೆಗೋಷಿಯಬಲ್. ಸಿಂಗಲ್ ಓನರ್ ವೆಹಿಕಲ್. 2,25,000 ಸರ್. ಒಳ್ಳೆ ಪ್ರೈಸ್. ನಮಸ್ತೆ ಕರ್ನಾಟಕ, ಹಾಯ್ ಬೆಂಗಳೂರು. ನಾನ್ ನಿಮ್ಮ ಕಾರ್ಸ್ಕರ್ ಕನ್ನಡ ಯೂಟ್ಯೂಬ್ ಚಾನಲ್ ಇಂದ ಭರತ್ ಕುಲಾಲ್ ಮಾತಾಡ್ತಾ ಇರೋದು. ಸೊ ನಾನು ಇನ್ನೊಂದ್ಸಲ ಐ ಥಿಂಕ್ 3rd ಟೈಮ್ ಕಾರ್ ಝೋನ್ಗೆ ಬಂದಿದ್ದೀನಿ. ಸೊ ಫೇಸ್ ಇನ್ ಕೇಸ್ ಚೇಂಜ್ ಆಗಿರ್ಬೋದು. ಹೇಗಿದ್ದೀರಾ ಸರ್? ಆರಾಮಾಗಿ ಸರ್. ನೀವು ಹೇಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ. ಇನ್ನೊಬ್ರು ಅವರು ಸ್ವಲ್ಪ ಮೆಡಿಕಲ್ ಎಮರ್ಜೆನ್ಸಿ ಲೀವ್ ಅಲ್ಲಿ ಇದ್ದಾರೆ. ಸೊ ಅವ್ರ ತಮ್ಮ ಇವರು. ಸೊ ನಾನು ಇವತ್ತು ಕಾರ್ ಝೋನ್ಗೆ ಬಂದಿದ್ದೀನಿ. ಕಾರ್ ಝೋನ್ಗೆ ಯಾಕೆ ಬರಬೇಕು ಅಂತ ಕೇಳಿದಾಗೆಲ್ಲ ಇಲ್ಲಿ ಕ್ವಾಲಿಟಿ ಕಾರ್ಸ್ಗಳು ಸಿಗುತ್ತೆ. ಅಫ್ಕೋರ್ಸ್ ನಾವು ಎಲ್ಲಿ ಹೋಗ್ತೀವಿ ಅಲ್ಲಿ ಹೇಳ್ತಾ ಇರ್ತೀವಿ. ಬಟ್ ನಾವು ಹೋಗೋ ಪ್ಲೇಸ್ನು ಚೆನ್ನಾಗಿರುತ್ತೆ ಅಂತಾನೆ ಹೇಳ್ತೀನಿ. ಎಲ್ಲಾ ಕಡೆ ಹೋಗಿ ಎಲ್ಲಾ ಕಡೆನೂ ಚೆನ್ನಾಗಿದೆ ಅಂತ ಹೇಳಕ್ಕೂ ಆಗಲ್ಲ. ನಾವು ನಿಮ್ಮ ಅಣ್ಣ ಹತ್ರ ಕೇಳಿದೀವಿ, ಜನರಿಗೂ ಗೊತ್ತು ಯಾಕೆ ಬರ್ಬೇಕು ಕಾರ್ ಝೋನ್ಗೆ ಅಂತ. ಸರ್ ಕಾರ್
ಆಸ್ ಇಟ್ ಇಸ್ ಕ್ವಾಲಿಟಿ ವೆಹಿಕಲ್ ವರ್ತ್ ಸಿಂಗಲ್ ಓನರ್ ವೆಹಿಕಲ್ ಅದೇ ವರ್ತ್ ಪ್ರೈಸ್ ಇರುತ್ತೆ ಕಂಡೀಷನ್ ಮೇಲೆ ಗಾಡಿ ಏನ್ ಕಂಡೀಷನ್ ಇದೆ ಅದೇ ಪ್ರೈಸ್ ಇರುತ್ತೆ ಥರ್ಡ್ ಓನರ್ ವೆಹಿಕಲ್ ಪ್ರೈಸ್ ವರ್ತ್ ಇರುತ್ತೆ ಥರ್ಡ್ ಓನರ್ ಮೇಲೆ ವೆಹಿಕಲ್ ಆತರ ಇರುತ್ತೆ ಆಲ್ಮೋಸ್ಟ್ ನಾವ್ ಯಾವ್ದೇ ಆಗ್ಲಿ 99% ಸರ್ ಇನ್ ಕೇಸ್ ಯಾವ್ದೋ ಒಂದು ಕೇಸ್ ಆತರ ಏನಾದ್ರು ಬಂದ್ರು ವಾಪಸ್ ಕಳಿಸ್ಬಿಡ್ತೀವಿ ಆಕ್ಸಿಡೆಂಟ್ ವೆಹಿಕಲ್ ಮೇಜರ್ ಆಕ್ಸಿಡೆಂಟ್ ವೆಹಿಕಲ್ ಬಂದ್ರು ತಗೊಳ್ಳಲ್ಲ ಎಂಟರ್ಟೈನ್ ಮಾಡಲ್ಲ ಇರುತ್ತೆ ಸಣ್ಣ ಪುಟ್ಟ ಟಚ್ ಅಪ್ ಪಾಯಿಂಟ್ ಟಚ್ ಅಪ್ ಆದ ವೆಹಿಕಲ್ ಇರುತ್ತೆ ಸೆಕೆಂಡ್ ಇದ್ದೇ ಇರುತ್ತೆ ನೀವು ನೋಡ್ಬೇಕಾಗಿರೋದು ಇಂಜಿನ್ ಚೆನ್ನಾಗಿದ್ಯಾ ಇನ್ನ ಒಂದು 3-4 ವರ್ಷ ಬರುತ್ತೆ ಆತರ ಸೊ ಒಂದ್ಸಲಿ ಬಂದು ಕಾರ್ಸ್ ಗೆ ವಿಸಿಟ್ ಮಾಡಿ ಜಾಸ್ತಿ ಏನ್ ಮಾತಾಡೋದು ಬೇಡ ಅನ್ಸುತ್ತೆ ಬೇಡ ಸಾಕು ಇನ್ನೊಂದು ನಿಮ್ಗೆ ಇನ್ಫಾರ್ಮೇಶನ್ ಕೊಡೋದಾದ್ರೆ ಸರ್ ಮಾತಾಡಕ್ಕಾಗಲ್ಲ ಸೊ ನಾನು ಲೈಕ್ ಹೇಳೋದಾದ್ರೆ ನಿಮ್ಗೆ ಎಲ್ಲಾ ಕಾರ್ಗಳಿಗೂ ಆಲ್ಮೋಸ್ಟ್ ಆಲ್ ಓವರ್ ಕರ್ನಾಟಕಕ್ಕೆ ಲೋನ್ ಆಗುತ್ತೆ ಆಯ್ತಾ ಸೊ ಬನ್ನಿ ಲೈಕ್ ಇವಾಗ ನಿಮ್ಗೆ 2.5 ಲಕ್ಷ ರೇಂಜ್ ಅಲ್ಲಿ ನೀವು ಕಾರ್ಗಳು ತಗೊಂಡ್ರೆ ನಿಮ್ಗೆ ಹತ್ತತ್ರ ನಿಮ್ಗೆ 12,000ದಿಂದ 13,000 ಈ ತರ ಅಪ್ರಾಕ್ಸಿಮೇಟ್ ಹೇಳ್ತಾ ಇರೋದು ನನ್ಗೆ ಗೊತ್ತಿಲ್ಲ ಜಾಸ್ತಿನ ಆಗ್ಬೋದು ಕಮ್ಮಿ ಆಗ್ಬೋದು ಸೊ ಈ ತರ ನಿಮ್ಗೆ EMI ಬರುತ್ತೆ ಹಾಗೆ 2.5 ಲಕ್ಷದಿಂದ ಮೇಲ್ ತಗೊಂಡ್ರೆ ನಿಮ್ಗೆ ಒಂದು ಅಪ್ರಾಕ್ಸಿಮೇಟ್ 15,000ರಿಂದ 20,000 ಬರುತ್ತೆ ಹಾಗೆ ನಿಮ್ಗೆ ಸ್ಯಾಲ್ರಿ ಎಲ್ಲ ನೋಡ್ಕೊಳ್ಳಿ ಕಟ್ಟಕ್ಕಾಗತ್ತಾ ಅಂತ ನೋಡ್ಕೊಳ್ಳಿ ಸುಮ್ಮನೆ ತಗೊಂಡು ನೀವು ಒದ್ದಾಡಬೇಡಿ ಒಂದ್ಸಲಿ ನಿಮ್ದು ನೀವು ಏನ್ ಪ್ಲಾನ್ ಮಾಡ್ಕೊಂಡು ಒಂದ್ಸಲಿ ಬಂದು ವಿಸಿಟ್ ಮಾಡಿ 2.5 ಲಕ್ಷದ ಮೇಲೆ ಒಳಗಿದ್ರೆ ನೀವು ಗಾಡಿಗಳನ್ನ ನಿಮ್ಗೊಂದು 20,000 ಸ್ಯಾಲ್ರಿ ಇದ್ರೆ ಆರಾಮಾಗಿ ತಗೋಬಹುದು ಸೊ ಒಂದ್ಸಲಿ ಬಂದು ಕಾರ್ಸ್ ಅವ್ರನ್ನ ವಿಸಿಟ್ ಮಾಡಿ ಪ್ರತಿಯೊಂದು ನಿಮ್ಗೆ ಇವರೇ ಗೈಡ್ ಮಾಡ್ತಾರೆ ನಮ್ಮ ಹತ್ರ ಮೊದ್ಲಿಗೆ ಒಂದು Zen Estilo ಇದೆ ಲೋ ಬಜೆಟ್ ಅಲ್ಲಿ ಅಂದ್ರೆ ಗಾಡಿ VX ಸರ್ ಗಾಡಿ ಕ್ಲಾಸ್ ಕಂಡೀಷನ್ ಅಲ್ಲಿ ಇದೆ ಡ್ರೈವಿಂಗ್ ಬಹಳನೇ ಸ್ಮೂತ್ ಇದೆ ಶೋರೂಮ್ ಕಂಡೀಷನ್ ಇದೆ ಗಾಡಿ ಇಂಟೀರಿಯರ್ ಅಲ್ಲಿ ಫ್ಯಾಬ್ರಿಕ್ ಕುಷನ್ ಬರುತ್ತೆ ಪವರ್ ಸ್ಟೇರಿಂಗ್ ಪವರ್ ವಿಂಡೋಸ್ ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಬರುತ್ತೆ ಇಂಟೀರಿಯರ್ ತುಂಬಾ ಚೆನ್ನಾಗಿದೆ ಲ್ಯಾಶ್ ಬೋರ್ಡ್ ಸಖತ್ತಾಗಿದೆ ಅವರಲ್ಲಿ ಬಾಡಿ ಲೈನ್ ಚೆನ್ನಾಗಿದೆ ಸೊ ಹೊರಗಡೆ ನಿಲ್ಸಿರೋದ್ರಿಂದ ಸ್ವಲ್ಪ ಧೂಳಾಗಿದೆ ಅಷ್ಟೇ ಇವಾಗ ಅಷ್ಟೇ ಎಷ್ಟಾಗುತ್ತೋ ಅಷ್ಟು ಹೊಡೆದಿದೀವಿ ಮೇಲ್ ಸ್ವಲ್ಪ ಇದೆ ಪರವಾಗಿಲ್ಲ ಸರ್ ಒರಿಜಿನಾಲಿಟಿ ಇದೆ ಡೀಪ್ ಆಗರ್ ಇದೆ ಆಲ್ ಪವರ್ ವಿಂಡೋಸ್ ಬರುತ್ತೆ ಫ್ಯಾಬ್ರಿಕ್ ಕುಷನ್ ವೆಹಿಕಲ್ ಮಾತ್ರ ಕ್ಲಾಸ್ ಕಂಡೀಷನ್ ಇದೆ ಏನು ಇಲ್ಲ ರೆಡಿ ಟು ಡ್ರೈವ್ ತಗೊಳ್ಳೋದು ಓಡಿಸ್ತಾ ಇರ್ಬೇಕು ಅಷ್ಟೇ ಕೆಲಸ ಅದು VXI ವೇರಿಯಂಟ್ ಬರುತ್ತೆ LXI ಅಲ್ಲ ಇದು ತುಂಬಾ ಒಳ್ಳೆ ಮೈಲೇಜ್ ಕೂಡ ಬರುತ್ತೆ ಚೆನ್ನಾಗಿದೆ ಓವರ್ ಆಲ್ ಬಾಡಿ ಲೈನ್ ಇಂಟೀರಿಯರ್ ಎಲ್ಲ ಚೆನ್ನಾಗಿದೆ ಚಿಕ್ಕ ಫ್ಯಾಮಿಲಿಗೆ ಚೆನ್ನಾಗಿರುತ್ತೆ ಅಂತಾನೆ ಹೇಳ್ಬೋದು ಸರ್ ಏನ್ ಪ್ರೈಸ್ ಹೇಳ್ತೀರಾ ಇದು ಸರ್ 1,45,000 ಸರ್ 1,45,000 ನೆಗೋಷಿಯಬಲ್ ಆಗುತ್ತಾ ಸರ್ ನೆಗೋಷಿಯಬಲ್ ಅಲ್ಲ ಈಗ ಕೊಟ್ಟಿರೋದೇ ಒಳ್ಳೆ ರೇಟ್ ಸರ್ ಮಾರ್ಕೆಟ್ ಅಲ್ಲಿ 165,000 ಇದೆ ಗಾಡಿ ಸಣ್ಣ ಪುಟ್ಟ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಬಂದ್ರೆ ಮಾಡ್ತೀರಾ ನಮ್ಮ ಹತ್ರ ಸೆಕೆಂಡ್ ಗಾಡಿ ವ್ಯಾಗನರ್ ಇದೆ ತುಂಬಾ ಜನರ ಫ್ಯಾಮಿಲಿ ಫೇವರೇಟ್ ಅಂತಾನೆ ಹೇಳ್ಬೋದು ಒಳ್ಳೆ ಮೈಲೇಜ್ ಸಿಗುತ್ತೆ ಒಳ್ಳೆ ಏನು ಸರ್ವಿಸ್ ಚಾರ್ಜಸ್ ಎಲ್ಲ ತುಂಬಾ ಕಮ್ಮಿಲಿ ಆಗುತ್ತೆ ಹೇಳಿ ಸರ್ ಈ ಗಾಡಿ ಬಗ್ಗೆ ಸರ್ 2011 ಸೆಕೆಂಡ್ ಓನರ್ ಇದೆ ಗಾಡಿ ವೆಹಿಕಲ್ ಬಂದ್ಬಿಟ್ಟು ಸಣ್ಣ ಪುಟ್ಟ ಸ್ಕ್ರಾಚಸ್ ಇದೆ ನೋ ಆಕ್ಸಿಡೆಂಟ್ ಹಿಸ್ಟ್ರಿ ನೋ ರಿಪ್ಲೇಸ್ಮೆಂಟ್ ನೋಡಬಹುದು ಗಾಡಿ ಸ್ಕ್ರಾಚಸ್ ಯಾವ ತರ ಇದೆ VXI ಪೆಟ್ರೋಲ್ ವೇರಿಯಂಟ್ ವೆಹಿಕಲ್ ಲೆದರ್ ಕುಷನ್ ಕಂಪ್ನಿ ಮೋಟೆಡ್ ಸಿಸ್ಟಮ್ ಬ್ಯಾಕ್ ವೈಫರ್ ಡಿಫಾಗರ್ ಗಾಡಿ ಬಹಳ ಚೆನ್ನಾಗಿದೆ ಚೆನ್ನಾಗಿ ಇಂಟೀರಿಯರ್ ಎಲ್ಲ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಆಲ್ ಪವರ್ ವಿಂಡೋಸ್ ಬರುತ್ತೆ ಚಿಕ್ಕ ಪುಟ್ಟ ಸ್ಕ್ರಾಚಸ್ ಬಿಟ್ರೆ ಏನಿಲ್ಲ ಡಿಫಾಗರ್ ವೈಪರ್ ಎಲ್ಲ ಬರುತ್ತೆ ಐ ಥಿಂಕ್ ಇದು ಟಾಪ್ ಅಂಡ್ ವೇರಿಯಂಟ್ ಬರುತ್ತೆ ಟಾಪ್ ಅಂಡ್ ಅಲ್ಲಿ ಸಿಮಿಟ್ ಹೌದು VXI ಓಕೆ ಓನರ್ ಸೆಕೆಂಡ್ ಆಗಿದಾರಲ್ವಾ ಓನರ್ ಸೆಕೆಂಡ್ ಆಗಿದ್ದಾರೆ ಸರ್ ಇನ್ಶೂರೆನ್ಸ್ ಎಲ್ಲ ಅಪ್ಡೇಟ್ ಇದೆ ಏನ್ ಪ್ರೈಸ್ ಹೇಳ್ತೀರಾ ಸರ್ 2,65,000 ಸರ್ 2,65,000 ಸೆಕೆಂಡ್ ಓನರ್ ವೆಹಿಕಲ್ 2,65,000 ನೆಗೋಷಿಯಬಲ್ ಸರ್ ಗ್ಯಾರಂಟಿ ನೆಗೋಷಿಯಬಲ್ ಸರ್ ಗ್ಯಾರಂಟಿ ಒಳ್ಳೆ ರೇಟಿಗೆ ಕೊಡ್ತೀನಿ ಸರ್ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಗೆ ನಾವಿಲ್ಲಿ ಕೂತಿರೋದು ಹೆಚ್ಚು ಕಡಿಮೆ ಮಾತಾಗ್ಬಿಟ್ಟು ಹಿಂದೆ ಮುಂದೆ ಆಗ್ಬೋದು ಆದ್ರೆ ಕಸ್ಟಮರ್ ಗೆ ಯಾವ್ದೇ ಕಾರಣಕ್ಕೂ ಬೇಜಾರ್ ಮಾಡಿ ಕಳ್ಸಲ್ಲ ಅದಂತೂ ಗ್ಯಾರಂಟಿ ಸೂಪರ್ ಆಲ್ಟೋ K10 ಸರ್ ಆಲ್ಟೋ K10 2012 ಸೆಕೆಂಡ್ ಓನರ್ ಸರ್ LXI ವೆಹಿಕಲ್ ಓಕೆ 2012 ಸೆಕೆಂಡ್ ಓನರ್ ಗುಡಿಯ ಟೈರ್ಸ್ ಇದೆ ಟೈರ್ಸ್ ಕೂಡ ಚೆನ್ನಾಗಿದೆ ಇಂಟೀರಿಯರ್ ಅಲ್ಲಿ ಏನೇನು ಬರುತ್ತೆ ಸರ್ ಇಂಟೀರಿಯರ್ ಲೆದರ್ ಕುಷನ್ ಇದೆ ಕಂಪ್ನಿ ಮೋಟರ್ ಸಿಸ್ಟಮ್ ಇದೆ ಓಕೆ AC ಪವರ್ ಸ್ಟೇರಿಂಗ್ ಇಂಟೀರಿಯರ್ ಚೆನ್ನಾಗಿದೆ ಸೇಲ್ ಮಾಡ್ಬೇಕಾದ್ರೆ ಅವ್ರು 2 ಸ್ಪೀಕರ್ ನ ಕಿತ್ಕೊಂಡ್ಬಿಟ್ಟಿದ್ದಾರೆ ಅವ್ರದ್ದು ಅನ್ಸುತ್ತೆ ಹೌದು ಓಕೆ ಅವರ ಚೆನ್ನಾಗಿದೆ LXI ವೇರಿಯಂಟ್ ಬರುತ್ತೆ ಇದು ಸಿಂಗಲ್ ಸೆಕೆಂಡ್ ಓನರ್ ಸರ್ ಸೆಕೆಂಡ್ ಓನರ್ ಸರ್ ಗಾಡಿ ವೆಹಿಕಲ್ ಒರಿಜಿನಲ್ ಇದೆ ಯಾವ್ದೇ ರಿಪ್ಲೇಸ್ಮೆಂಟ್ ಇಲ್ಲ ಗೆರೆಗಳಾಗ್ಲಿ ಏನೇನು ನೋಡ್ಬೋದು ನೀವು ರನ್ನಿಂಗ್ ಹೆಂಗಿದೆ ಸರ್ ರನ್ನಿಂಗ್ ಬಹಳ ಸ್ಮೂತ್ ಇದೆ ಚೆನ್ನಾಗಿದೆ ಮೀಟರ್ ಸರ್ 80,000 ಪ್ಲಸ್ ಓಡಿದೆ ಸೆಕೆಂಡ್ ಓನರ್ ವೆಹಿಕಲ್ ಆಲ್ಮೋಸ್ಟ್ ಸಿಂಗಲ್ ಓಡಿದ್ರೆ 50,000 ಓಡ್ತಿತ್ತು ಸೆಕೆಂಡ್ ಓನರ್ ಅಲ್ಲ ಓಡಿದೆ ಒಂದು 80,000 ತನಕ ಓಡಿದೆ ಪ್ರೈಸ್ ಹೇಳಿದ್ರ ಸರ್ ಪ್ರೈಸ್ 2012 2,45,000 ಸರ್ 2,45,000 ನೆಗೋಷಿಯಬಲ್ ಸರ್ ನೆಗೋಷಿಯಬಲ್ ಎಲ್ಲೇ ಆಗ್ಲಿ ಸೆಕೆಂಡ್ ಹ್ಯಾಂಡ್ ಶೋರೂಮ್ ಹೋದ್ರೆ ನೆಗೋಷಿಯಬಲ್ ಇದ್ದೇ ಇರುತ್ತೆ ಹೌದು ಅದನ್ನ ಕೇಳೋದು ಬೇಡ ಹೇಳೋದು ಬೇಡ ಬಂದ್ರೆ ಕಸ್ಟಮರ್ ಮಾಡೇ ಮಾಡ್ತಾರೆ ನಂಗೆ ಇಷ್ಟ ಕೊಡಿ ಅಂತ ಓಕೆ i10 ನಮ್ಮ ಹತ್ರ i10 ಇದೆ ಹೇಳಿ ಸರ್ ಇದು ಸರ್ i10 VTVD ಇಂಜಿನ್ ಓಕೆ ಸ್ಪೋರ್ಟ್ಸ್ ವೆಹಿಕಲ್ ಸರ್ ಬ್ಯಾಕ್ ವೈಫರ್ ಡಿಫಾಗರ್ ಬರೋಂತ ವೆಹಿಕಲ್ ಏನಂದ್ರೆ ಇದರಲ್ಲಿ ಡ್ರಾಬ್ಯಾಕ್ ಥರ್ಡ್ ಓನರ್ ಅಷ್ಟೇ ಅದ್ರ ಗಾಡಿ ವೆಹಿಕಲ್ ಒಳ್ಳೆ ಕಂಡೀಷನ್ ಅಲ್ಲಿ ಇದೆ ರೇಟು ಬಹಳ ಚೆನ್ನಾಗಿದೆ ಸರ್ ಚೆನ್ನಾಗಿದ್ಯಾ ಹೌದು ಓಕೆ ನೀವು ನಿಮ್ದೊಂದು ಇಷ್ಟ ಅಂದ್ರೆ ಪಾರಿವಾಳ ಎಲ್ಲ ಸಾಕಿದಿರಲ್ವಾ ಹೌದು ಸರ್ ಟೈಮ್ ಪಾಸ್ ಚೆನ್ನಾಗಿರುತ್ತೆ ಓಕೆ ಓವರ್ ಆಲ್ ಇಂಟೀರಿಯರ್ ನೋಡ್ಬೋದು AC ಇದೆ
ಎಲ್ಲ ಕಂಪನಿ ಫಿಟೆಡ್ ಏನೇನಿದೆ ಅದೇ ಇದೆ. ಲೆದರ್ ಸೀಟ್ಸ್ ಎಲ್ಲ ಚೆನ್ನಾಗಿದೆ, ಕಂಪನಿ ಫಿಟೆಡ್ ಇದೆ ಅದನ್ನು ಅಲ್ವಾ. ಹೌದು ಸರ್. ಥರ್ಡ್ ಓನರ್ ಆದ್ರೂ ಬಾಡಿ ಲೈನ್ ಚೆನ್ನಾಗಿದೆ, ಇಂಟೀರಿಯರ್ ಚೆನ್ನಾಗಿದೆ. ಡಿಫಾಗರ್ ವೈಪರ್ ಕೂಡ ಬರುತ್ತೆ, ಬಟ್ ವೈಪರ್ ಇಲ್ಲ, ಅದು ಹಾಕ್ಬೇಕಾಗತ್ತೆ. ಆಮೇಲೆ ರಿಮೋಟ್ ಕೀಸ್ ಕೂಡ ಇದೆ, ಚೆನ್ನಾಗಿದೆ. ಟೈರ್ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ. ಏನ್ ಪ್ರೈಸ್ ಹೇಳ್ತೀರಾ ಸರ್? ಸರ್ ಒಳ್ಳೆ ಪ್ರೈಸ್ ಸರ್ ಮಾರ್ಕೆಟ್ ಅಲ್ಲಿ 2,35,000 ರೂಪಾಯಿ ಕೊಡ್ ಮಾಡಿದ್ದಾರೆ. 2,35,000 11 ಮಾಡಲ 11 ಮಾಡಿ. ಹೌದು. ಓಕೆ, ಒಳ್ಳೆ ಪ್ರೈಸ್ ಅಲ್ಲಿ ಇದೆ. ಹೌದು. ನಿಮ್ಗೆ ಲೋನ್ ಕೂಡ ಆಗುತ್ತೆ ಇದಕ್ಕೆ. ಆಕ್ಚುಲಿ ಇದೇ ಇದ್ದು ಇನ್ನೊಂದು ಶುರು ಮಾಡಬೇಕಿತ್ತು. ಕಮ್ಮಿ ರೇಟಿಗೆ ಇದೆ ಇದೀಗ, ಆಗಿಲ್ಲ. ಇದು ಕಮ್ಮಿ ರೇಟಿಗೆ ಇದೆ ಅಂತ ರೇಟ್ ಆಮೇಲೆ ಕೇಳೋಣ. ಓವರ್ ಆಲ್ ಬಾಡಿ ಲೈನ್ ಚೆನ್ನಾಗಿದೆ ಇದರಲ್ಲಿ. ಇದ್ರ ಬಗ್ಗೆ ಹೇಳಿ ಸರ್. ಇದು ಆಲ್ಟೋ LXi 2006 ಮಾಡಲ್ ಸರ್. ಇದು 6 ಮಾಡಲ. ಹೌದು. ನೋಡ್ಲಿಕ್ಕೆ 2015 ಮಾಡಲ್ ತರ ಇದೆ ವೆಹಿಕಲ್. ರೀಸೆಂಟ್ ಮಾಡಲ್ ತರ, ಬ್ರಾಂಡ್ ನ್ಯೂ ಟೈರ್ಸ್, ಅಪ್ಡೇಟ್ ಕಂಡೀಷನ್ ಇದೆ ವೆಹಿಕಲ್. ಬ್ರಿಸ್ಟೋನ್ ಟೈರ್ ಇದೆ, ಅದು ಬ್ರಾಂಡೆಡ್ ಟೈರ್ ಇದೆ. 2 ಬ್ರಾಂಡೆಡ್ ಟೈರ್ ಇದೆ ಸರ್. 2 ಇದೆ. ಹೌದು. ಓಕೆ, ಸೂಪರ್. ಫ್ರಂಟ್ 2 ಇದೆ. ಆಮೇಲೆ ಸೀಟ್ಸ್ ಲೆದರ್ ಸೀಟ್ಸ್ ಇದೆ, ಅದು ಕೂಡ ತುಂಬಾ ಪ್ರೀಮಿಯಂ ಆಗಿದೆ. ಸೀಟ್ಸ್ ಕೂಡ ಎಲ್ಲ ನ್ಯೂ ಸರ್. AC ಬರುತ್ತೆ, ಪವರ್ ಸ್ಟೀರಿಂಗ್ ಬರುತ್ತೆ, ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ. ಬಾಡಿ ಲೈನ್ ಚೆನ್ನಾಗಿದೆ, ಕಮ್ಮಿ ಪ್ರೈಸ್ ಅಂತ ಬೇರೆ ಹೇಳಿದ್ದಾರೆ. LXi ವೇರಿಯಂಟ್ ಇದು. ಓನರ್ ಎಷ್ಟಾಗಿದೆ ಸರ್? ಸರ್ ಓನರ್ ಥರ್ಡ್ ಆಗಿರುತ್ತೆ. ಥರ್ಡ್ ಆಗಿದೆ. ಹೌದು. ಓಕೆ, ಪ್ರೈಸ್ 1,35,000 ಸರ್. 1,35,000 ಆಲ್ಟೋ. ಹೌದು. ಸೂಪರ್, ಚೆನ್ನಾಗಿದೆ. ಎಷ್ಟು ಓಡಿದೆ ಅಂತ ಹೇಳಿದ್ರಿ ಸರ್? ಇದು ಅಪ್ರಾಕ್ಸ್ ಒಂದು 76 ಏನೋ ಓಡಿದೆ ಸರ್. 76 ಅಪ್ರಾಕ್ಸಿಮೇಟ್. ನೆಕ್ಸ್ಟ್ ಹತ್ರ ಒಂದು i20 ಇದೆ, ಅದು ಕೂಡ ಟಾಪ್ ಎಂಡ್ ಆಸ್ತಾ ಬರುತ್ತೆ. ಟಾಪ್ ಎಂಡ್ ಆಸ್ತಾ ಬ್ಲಾಕ್ ಕಲರ್, ಸೆಕೆಂಡ್ ಓನರ್ ಇಲ್ಲ ವೆಹಿಕಲ್. ಇದು ಟಾಪ್ ಎಂಡ್ ಅಂದ್ರೆ ಹೇಳೋದೇ ಬಿಡುತ್ತೆ, ಎಲ್ಲರಿಗೂ ಗೊತ್ತಿರುತ್ತೆ. ಬ್ಯಾಕ್ ವೈಪರ್, ಡಿಫಾಗರ್, ಅಲಾಯ್ ವೀಲ್ಸ್, ಟೈರ್ ಪ್ರೊಫೈಲ್ ಎಲ್ಲ ಸೂಪರ್ ಆಗಿದೆ. ಸಣ್ಣ ಪುಟ್ಟ ಸ್ಕ್ರಾಚಸ್ ಇದೆ. ಒರಿಜಿನಲ್ ವೆಹಿಕಲ್, ರಿಪ್ಲೇಸ್ಮೆಂಟ್ ಯಾವ್ದು ಇಲ್ಲ. i20 ಟಾಪ್ ಎಂಡ್ ಆಸ್ತಾ. i20 ಯಾರು ಇಟ್ಕೊಳ್ಳೋರು, ಯೋಚನೆ ಮಾಡೋರು, ಟೈಪ್ 1 ಶೇಪ್ ಅಲ್ಲಿ ಒಳ್ಳೆ ಗಾಡಿ ಸರ್. ರೇಟ್ ಬಹಳ ಒಳ್ಳೆ ಕೊಡ್ತೀನಿ ನಾನು. ರೇಟ್ ಓನ್ಲಿ 2,85,000 ಕೋಡ್ ಮಾಡಿರೋ ವೆಹಿಕಲ್. ಅದಂತೂ ಕಸ್ಟಮರ್ ಗಳಿಗೆ ಗೊತ್ತೇ ಇರುತ್ತೆ. ಎಲ್ಲ ಸೆಕೆಂಡ್ ಹ್ಯಾಂಡ್ ಶೋರೂಮ್ ನೆಗೋಷಿಯಬಲ್ ರೇಟ್ ಇದೆ. ನೆಗೋಷಿಯಬಲ್ ಇದೆ, ಏನು ಟೆನ್ಷನ್ ತಗೊಳ್ಳೋದು. ಅದು ಆಸ್ತಾ ವೇರಿಯಂಟ್ ಸಿಗುತ್ತೆ ನಿಮ್ಗೆ. ಹೌದು. ಶಾಪಿನ್ ಆಂಟೆನಾ ಎಲ್ಲ ಸಿಗುತ್ತೆ ನಿಮ್ಗೆ. ಓವರ್ ಆಲ್ ಚೆನ್ನಾಗಿದೆ. ಸ್ಕ್ರಾಚಸ್ ಅಂದ್ರೆ ಈ ತರ ಇದೆ. ತುಂಬಾ ಏನು ಅಷ್ಟೊಂದೇನು ಅನ್ಸಲ್ಲ. ಹಾಗೆ ಮತ್ತೆ ನಮ್ಮ ಹತ್ರ ವರ್ಣ ಇದೆ. ವರ್ಣ SX ಟಾಪ್ ಎಂಡ್ ಸರ್. 6 ಇಯರ್ ಬ್ಯಾಕ್ ವೆಹಿಕಲ್, ಬಟ್ ಪುಷ್ ಬಟನ್ ಸ್ಟಾರ್ಟ್, ಪೆಟ್ರೋಲ್ ವೇರಿಯಂಟ್, ಆಟೋಮೆಟಿಕ್ ಸರ್. ಆಟೋಮೆಟಿಕ್? ಹೌದು, ಆಟೋಮೆಟಿಕ್. ಪೆಟ್ರೋಲ್ ಆಟೋಮೆಟಿಕ್. ಮೈಲೇಜ್ ಕಮ್ಮಿ ಸಿಗುತ್ತೆ ಅನ್ಸುತ್ತಲ್ಲ ಸರ್? ಮೈಲೇಜ್ ಕಮ್ಮಿ ಸಿಗುತ್ತೆ, ಆದ್ರೆ ಸಿಟಿಗೆ ಮತ್ತೆ ಲೇಡೀಸ್ಗೆ, ಸಿಂಗಲ್ ಡ್ರೈವ್ಗೆ, ರೆಗ್ಯುಲರ್ ಸಿಟಿ ಓಡಾಡೋರಿಗೆ ಅನುಕೂಲದ ವೆಹಿಕಲ್. ಆಟೋಮೆಟಿಕ್ ತುಂಬಾ ಜನ ಹುಡುಕ್ತಾ ಇರ್ತಾರೆ, ಮೈಲೇಜ್ ನೋಡಲ್ಲ ಸರ್. ಈಗ ಹೊಸ ಟ್ರೆಂಡ್ ಶುರು ಆಗಿಲ್ಲ ಸರ್ ಆಟೋಮೆಟಿಕ್. CNG ವಿತ್ CNG ಮೈಲೇಜ್ ಡಬಲ್ ಆಗ್ಬಿಡುತ್ತೆ. ಏನ್ ಬರ್ತಾ ಇರುತ್ತೆ CNG ಡಬಲ್. CNG ಬೇರೆ ಸಬ್ಸಿಡಿ ಸಿಗ್ತಾ ಇದೆ ಅಂದ್ರೆ. ಹೌದು. ಆಟೋಮೆಟಿಕ್ ನೋಡ್ಬೋದು. ಇಂಟೀರಿಯರ್ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಮಾರ್ಕೆಟ್ಗೆ ಏನಾದ್ರೂ ಒಂದು ಹೊಸದಾಗಿ ತಂದ್ಬಿಡ್ತಾರೆ. ಇದನ್ನ ಅವ್ರು ಮೊದಲೇ ಯೋಚನೆ ಮಾಡಿರ್ತಾರೆ, ಬಟ್ ಅದನ್ನ ಬಿಟ್ಟಿರಲ್ಲ ಅಷ್ಟೇ. ಬಿಸ್ನೆಸ್ ಮಾರ್ಕೆಟಿಂಗ್ ಇದರಲ್ಲಿ ಪರ್ಸ್ಪೆಕ್ಟಿವ್ ಅಲ್ಲಿ. ಅವರಲ್ಲಿ ಬಾಡಿ ಲೈನ್ ಚೆನ್ನಾಗಿದೆ, ಇಂಟೀರಿಯರ್ ಚೆನ್ನಾಗಿದೆ, ಎಲ್ಲೂ ಕೂಡ ಸ್ಕ್ರಾಚಸ್ ಕಾಣಿಸ್ತಾ ಇಲ್ಲ. ಪ್ರೈಸ್ ಏನ್ ಹೇಳ್ತೀರಾ ಸರ್? ಸರ್ ಪ್ರೈಸ್ ಬಂದ್ಬಿಟ್ಟು 4,35,000 ಸರ್. 4,35,000. ಹೌದು. ನೆಗೋಷಿಯೇಬಲ್? ಲಿಟ್ಲ್ ಬಿಟ್ ನೆಗೋಷಿಯಬಲ್ ಇದ್ದೇ ಇರುತ್ತೆ ಸರ್. ಗಾಡಿ ಮಾತ್ರ ವೆಹಿಕಲ್ ನೋಡಿ ಸರ್, ಏನ್ ಕಂಡೀಷನ್ ಇದೆ. ನೋ ಆಕ್ಸಿಡೆಂಟ್, ನೋ ರಿಪ್ಲೇಸ್ಮೆಂಟ್, ನೋ ಪೇಂಟ್ ಟಚ್ ಗಳು, ಸಣ್ಣ ಪುಟ್ಟ ಬಂಪರ್ಗಳಾಗಿರ್ಬೋದು. ಗಾಡಿ ಮಾತ್ರ ಒರಿಜಿನಲ್ ಕಂಡೀಷನ್, ಲೆದರ್ ಅಪ್ಪಲ್ ಸರಿ, ಟಾಪ್ ಎಂಡ್ ವೆಹಿಕಲ್. ಓನರು ಮತ್ತೆ ಓಡಿರೋದು ಸರ್? ಓನರ್ ಡ್ರಾಬ್ಯಾಕ್, ಓನ್ಲಿ ಡ್ರಾಬ್ಯಾಕ್ ಇದೆ. ಥರ್ಡ್ ಓನರೇ ಥರ್ಡ್, ಓನ್ಲಿ ಅಲ್ಲ, ಜಾಸ್ತಿ ಥರ್ಡ್. ಅದಂದ್ರೆ ಆದ್ರೆ ಆಟೋಮೆಟಿಕ್ ವೆಹಿಕಲ್ಸ್ ಗೆ ಏನು ಇಲ್ಲ ಸರ್. ರೇಟು ಹಾಗೆ ಇದೆ. ರೇಟು ಹಾಗೆ. ಆಟೋಮೆಟಿಕ್ ಅಂದ್ರೆ ಒಳ್ಳೆ ಇದೆ. ಆಕ್ಚುಲಿ ಮ್ಯಾನುವಲ್ಗೆನೆ ಆ ರೇಟ್ ಅದಕ್ಕಿಂತ ಜಾಸ್ತಿನೇ ಹೇಳ್ತಾರೆ. ಆಟೋಮೆಟಿಕ್ ಅಂದ್ಮೇಲೆ ಸ್ವಲ್ಪ ಜಾಸ್ತಿನೇ ಇದೆ ಎಲ್ಲ ಕಡೆ. ಸರ್ ಮ್ಯಾನುವಲ್ ನಮ್ಮ ಹತ್ರ ಡೀಸೆಲ್ ಇದೆ, ವರ್ಣ ಡೀಸೆಲ್ ಸೇಮ್ ಪ್ರೈಸ್ ಅಲ್ಲಿ ಇದೆ ಸರ್. ಸೇಮ್ ಪ್ರೈಸ್? ಹೌದು. ಎರಡೆರಡು ಆಪ್ಷನ್ಸ್ ಇದೆ. ಹಾಗೆ ನಮ್ಗೆ i10 ಇದೆ, ಇದು ಕೂಡ ಬಾಡಿ ಲೈನ್ ಎಲ್ಲ ಚೆನ್ನಾಗಿದೆ. ಹೇಳಿ ಸರ್ ಇದ್ರ ಬಗ್ಗೆ. ಸರ್ i10 ಗಾಡಿ ವೆಹಿಕಲ್ ಮಾತ್ರ ನೋಡ್ಲಿಕ್ಕೆ ಶೋರೂಮ್ ಕಂಡೀಷನ್ ಇದೆ ಸರ್. ನೋಡ್ಲಿಕ್ಕೆ ಎಲ್ಲ ಡ್ರೈವ್ ಮಾಡ್ಲಿಕ್ಕೂ ಶೋರೂಮ್ ಕಂಡೀಷನ್ ಇದೆ ವೆಹಿಕಲ್. ಇದರಲ್ಲೂ ಡ್ರಾಬ್ಯಾಕ್ 4th ಓನರ್ ವೆಹಿಕಲ್. ಆ ಕಾರಣಕ್ಕೆ ಓನ್ಲಿ 2,15,000 ರೂಪೀಸ್ ಸರ್. 2011 ವೆಹಿಕಲ್, ಮ್ಯಾಗ್ನಾ ವೇರಿಯಂಟ್. ನೀವು ಚಾಲೆಂಜಿಂಗ್ ಪ್ರೈಸ್ ಸರ್ ಇದು. 2,15,000. 2011 i10 ಯಾರು ಕೊಡಲ್ಲ ನಿಮಗೆ. ಹೌದೌದು. 11 ಲೋನು ಕೂಡ ಆರಾಮಾಗುತ್ತೆ. ಬಾಡಿ ಲೈನ್ ನೋಡಿ ಯಾವ ತರ ಇದೆ ಅಂತ, ತುಂಬಾ ಚೆನ್ನಾಗಿ ಮೇಂಟೈನ್ ಆಗಿದೆ ಅಂತಾನೆ ಹೇಳ್ಬೋದು. ಎಲ್ಲೂ ಕೂಡ ಒಂದೇ ಒಂದು ಸಿಂಗಲ್ ಸ್ಕ್ರಾಚ್ ಇಲ್ಲ. ಆದ್ರೆ ನನ್ ಕೇಳ್ಬೇಕನ್ನೋದು, ಇಲ್ಲಿ ಏನಾದ್ರು ಪೇಂಟಿಂಗ್ ಗಿಂಟಿಂಗ್ ಆಗಿದೆ ಸರ್? ಇದು ಟಚ್ ಅಪ್ ಏನಾದ್ರು ಆಗಿದ್ಯಾ? ಟಚ್ ಅಪ್ ಏನೂ ಆಗಿಲ್ಲ ಅಲ್ಲ ಸರ್? ಬಂಪರ್ಗಳು ಪೇಂಟ್ ಆಗಿದೆ, ರೈಟ್ ರೌಂಡ್ ಕ್ವಾರ್ಟರ್ ಪ್ಯಾನಲ್ ಟಚ್ ಅಪ್ ಆಗಿದೆ ಅಷ್ಟೇ. ಹೌದಾ? ಆದ್ರೆ ಒರಿಜಿನಲ್ ಸರ್. ಆಕ್ಸಿಡೆಂಟ್ ಹಿಸ್ಟ್ರಿ ಇಲ್ಲ, ರಿಪ್ಲೇಸ್ಮೆಂಟ್ ಇಲ್ಲ, ಪೇಂಟ್ ಟಚ್ ಅಪ್ ಗಳು ಇದಾವೆ. ಓಕೆ, ಹೌದೌದು. ಚೆನ್ನಾಗಿದೆ. ಸೀಟ್ಸ್ ಎಲ್ಲ ಸಖತ್ತಾಗಿದೆ. ಶೋರೂಮ್ ಇಂದ ಹೆಂಗ್ ಬಂದಿದೆ ಹಂಗೆ ಇದೆ. 2,15,000 ಆಲ್ಮೋಸ್ಟ್ ಆಲ್ ಲುಕಿಂಗ್ ಲೈಕ್ ಶೋರೂಮ್ ವೆಹಿಕಲ್. 4 ಕಡೆ ಫ್ಯಾಮಿಲಿ ಫಂಕ್ಷನ್ ಅಲ್ಲಿ ತಗೊಂಡೋದ್ರೆ ಯಾರು ಅನ್ನಲ್ಲ ಇದು ಸೆಕೆಂಡ್ ಹ್ಯಾಂಡ್ ವೆಹಿಕಲ್ ಅಂತ. ಅಷ್ಟು ನೀವೇ ಏನೋ ಇಟ್ಕೊಂಡಿದ್ದೀರಾ ತುಂಬಾ ವರ್ಷದಿಂದ ಅನ್ನೋ ತರ ಇರುತ್ತೆ. ಚೆನ್ನಾಗಿದೆ ಆಕ್ಚುಲಿ. ಹಾಗೆ ನಮ್ಮ ಹತ್ರ ಇನ್ನೊಂದು ಡಿಸೈರ್ ಇದೆ. ಡಿಸೈರ್ ಬಗ್ಗೆ ಹೇಳಿ ಸರ್. ಸ್ವಿಫ್ಟ್ ಡಿಸೈರ್ VXi ಗಾಡಿ, ಹೊಸ ಟೈರು. ನೀವು ಪ್ರೊಫೈಲ್ ಗಾಡಿ ನೋಡ್ಕೊಳ್ಳಿ, ಒಂದ್ ರೈಟ್ ರೌಂಡ್
ಇದು ಆಸ್ ಇಟ್ ಇಸ್ ಶೋರೂಮ್ ಕಂಡೀಷನ್ ಇದೆ 2015 ಸರ್. 15 ಈ ಸರಿ ಇರೋ ವೆಹಿಕಲ್ ಅಲ್ಲಿ ಓನರ್ ಜಾಸ್ತಿ ಇದೆ ಅಂತಾನೆ ರೇಟ್ ನಿಮ್ಗೆ ಮಾರ್ಕೆಟ್ ರೇಟ್ ನಿಂದ 1 ಲಕ್ಷ ರೂಪಾಯಿ ಕಡಿಮೆ ಸಿಗ್ತಾ ಇದೆ ಸರ್ ವೆಹಿಕಲ್. ಮಾರ್ಕೆಟ್ 5 ಕಾಲು 5.5 ಸಿಂಗಲ್ ಓನರ್ ಕ್ಲಾಸ್ ವೆಹಿಕಲ್ ಸರ್ ಈಗ ಮಾರ್ಕೆಟ್. ಹೌದು, ನಾವು ಕೊಡ್ತಾ ಇರೋದೇ ಬರೀ 4,55,000 ರೂಪಾಯಿ ವೆಹಿಕಲ್. ಇನ್ನೂ ನೆಗೋಷಿಯಬಲ್ ಇದೆ ಸರ್ ಕಸ್ಟಮರ್. 4,55,000 ಸಿಂಗಲ್ ಓನರ್. ಅದು ಇಲ್ಲ ಥರ್ಡ್ ಓನರ್ ಸರ್ ಇದು. ಥರ್ಡ್ ಓನರ್. ಓಕೆ ಓಕೆ, ಅದಕ್ಕೆ 1 ಲಕ್ಷ ರೂಪಾಯಿ ಕಡಿಮೆ ಮಾರ್ಕೆಟ್ ಇಂದ ಕಡಿಮೆ ಹಿಡಿಯುತ್ತೆ. ಯಾಕಂದ್ರೆ ಮಾರ್ಕೆಟ್ ಒಂದ್ ಪಕ್ಷದಲ್ಲಿ ನಿಮ್ಗೆ ಓನರ್ ಕೂಡ ಮ್ಯಾಟರ್ ಆಗಲ್ಲ, ಗಾಡಿ ಕಂಡೀಷನ್ ಮ್ಯಾಟರ್ ಆಗುತ್ತೆ ಸರ್. ನಾವು ಪ್ರತಿಯೊಬ್ರು ಅದನ್ನ ಯೋಚನೆ ಮಾಡ್ತಾರೆ. ಗಾಡಿ ಈಗ ವೆಹಿಕಲ್ ನಾವು ತಗೊಳ್ಳೋದು, ಮಾರುವಾಗ ನಮಗೆ ರೇಟ್ ಸಿಗಲ್ಲ. ಯಾರು ತಗೊಳ್ಳೋದ್ ಬಗ್ಗೆ ಯೋಚನೆ ಮಾಡ್ತಾರೆ. ಹೌದು, ಈಗ ನನಗೆ ಮಾರ್ಕೆಟ್ ರೇಟ್ 1 ಲಕ್ಷ ರೂಪಾಯಿ ದುಡ್ಡು ಉಳಿತಾ ಇದೆ. ಒಳ್ಳೆ ಕಂಡೀಷನ್ ಗಾಡಿ ಹೊಸ ಟೈರ್ ಜೊತೆ ಸಿಗ್ತಾ ಇದೆ. ನಾನ್ ಡ್ರೈವ್ ಮಾಡೋದಲ್ಲ, 3 ವರ್ಷ ಮಾಡ್ತೀನಿ, 4 ವರ್ಷ ಮಾಡ್ತೀನಿ. ಹೌದು, ಜನಗಳಿಗೆ ಅದ ಅರ್ಥ ಆಗಲ್ಲ. ನನಗೆ ಮಾರುವಾಗ ರೇಟ್ ಕಡಿಮೆ ಆಗುತ್ತೆ ಅಂದ್ರೆ ನೀವು ಕಡಿಮೆ ತಗೊಳ್ತಾ ಇರೋದಲ್ವಾ. ಯೋಚನೆ ಮಾಡಿ. ಹೌದು, ಪ್ರೆಸೆಂಟ್ ಸಿಂಗಲ್ ಓನರ್ ಕೂಡ ಗಾಡಿಗಳು ಚೆನ್ನಾಗಿರಲ್ಲ. ನೀವು ಅಲ್ಲಿ ನಿಲ್ಸ್ಕೊಳ್ಳೋ ಬದಲು ಚೆನ್ನಾಗಿರೋ ಗಾಡಿ 4 ಓನರ್ ಅಥವಾ 3 ಓನರ್ ಆಗಿದ್ರು ಇನ್ ಫ್ಯೂಚರ್ ನಿಮ್ ಬೆಲೆ ನೋಡೋದಕ್ಕಿಂತ ಇವಾಗ ಪ್ರೆಸೆಂಟ್ ಅದ್ರ ವ್ಯಾಲ್ಯೂ ಯಾವ ತರ ಇದೆ ನೋಡ್ಬೇಕಾಗುತ್ತೆ. ಸೊ ಟೈರ್ ಪ್ರೊಫೈಲ್ ಎಲ್ಲ ಹೊಸದಾಗಿದೆ, ಓವರ್ ಆಲ್ ಚೆನ್ನಾಗಿದೆ. ಡೀಸೆಲ್ ಅಂದ್ರೆ ಸರ್ ಇದು ಪೆಟ್ರೋಲ್ VXI. ಹೌದು, VXI. ಓಕೆ, ನೋಡ್ಬೋದು ಇಂಟೀರಿಯರ್ ಚೆನ್ನಾಗಿದೆ, ಲಕ್ಸುರಿ ಕಾಣುತ್ತಾ ಇದೆ. ಆಕ್ಚುಲಿ ಹೇಳಕಾದ್ರೆ ಲಕ್ಸುರಿ ವೇರಿಯಂಟ್ ಅಂತ. ಫ್ಯಾಬ್ರಿಕ್ ಇಂಟೀರಿಯರ್ ಸರ್, ಏನೇ ಆಗ್ಲಿ ನೀವು 1000 ಕಿಲೋಮೀಟರ್ ಹೋದ್ರೂ ಗಾಡಿ ನಿಮಗೆ ಸೆಕೆ ಅನ್ನೋದಾಗ್ಲಿ ಬಕೆಟ್ ಸಿಸ್ಟಮ್ ಇದೆ. ಹೌದಾ? ಹೌದು, ಚೆನ್ನಾಗಿದೆ. ಆಮೇಲೆ ಕೀಸ್ ಎಲ್ಲ 2 ಇರುತ್ತೆ. ಪ್ರೈಸ್ 4,55,000 ಲಿಟಲ್ ಬಿಟ್ ನೆಗೋಷಿಯಬಲ್. ಅದು 15 ಮಾಡಲ್ ನಿಮ್ಗೆ ಸಿಗುತ್ತೆ ಅಲ್ವಾ? ಹೌದು. ನೆಕ್ಸ್ಟ್ ನಮ್ಮ ಹತ್ರ ಒಂದು ಹೋಂಡಾ ಸಿಟಿ ಇದೆ. ಹೋಂಡಾ ಸಿಟಿ ತುಂಬಾ ಜನ ಇದ್ದಾರೆ, ಫ್ಯಾನ್ ಇದಾರೆ. ಅದು ಚೆನ್ನಾಗಿದೆ. ಇದು ಮ್ಯಾಗ್ವಿಲ್ ಸರ್. ನೀವು ಪೇಂಟ್ ಯಾರೋ ರೈಟ್ ರೌಂಡ್ ನೋಡ್ಬಿಟ್ಟು ಕಸ್ಟಮರ್ ಬಂದವರೆಲ್ಲ ಕೇಳ್ತಾರೆ ಪೇಂಟ್ ಆಗಿದೆ ಅಂತ ಹೇಳ್ಬಿಟ್ಟು. ಇರೋದು ಒರಿಜಿನಲ್ ವೆಹಿಕಲ್ ಇದು. ಒರಿಜಿನಲ್ ಹಿಂಗೆ ಮೇಂಟೆನೆನ್ಸ್ ಶೋರೂಮ್ ಆಗಿರೋ ವೆಹಿಕಲ್. ಇದುವರೆಗೂ ಹೊರಗಡೆ ಎಲ್ಲೂ ಗ್ಯಾರೇಜ್ ಹೋಗಿಲ್ಲ ವೆಹಿಕಲ್. ಹೋಗಿಲ್ಲ. ಸೆಕೆಂಡ್ ಓನರ್ ಅಲ್ಲಿ, ಫಸ್ಟ್ ಓನರ್ ಸೆಕೆಂಡ್ ಓನರ್ ಕಸಿನ್ಸ್ ತಗೊಂಡಿರೋದು ವೆಹಿಕಲ್. ಸೆಕೆಂಡ್ ಓನರ್ ಅಲ್ಲಿ ಇದೆ, ಕಸಿನ್ಸ್ ಅಲ್ಲಿ ತಗೊಂಡಿದ್ದಾರೆ. ಹಾಗೆ ಕಂಪನಿಯಲ್ಲಿ ಎಲ್ಲಾ ಸರ್ವಿಸ್ ಆಗಿರೋದ್ರಿಂದ ಅಪ್ ಟು ಡೇಟ್ ನಿಮ್ಗೆ ಹಿಸ್ಟ್ರಿನೂ ಸಿಗುತ್ತೆ. ಹೌದು ಅಲ್ವಾ? ಹೌದು. ಬಾಡಿ ಲೈನ್ ಚೆನ್ನಾಗಿದೆ ಸರ್. ಬ್ರಾಂಡ್ ನ್ಯೂ ಟೈರ್ಸ್, ಅಲೈ ವೀಲ್ಸ್ ವೆಹಿಕಲ್ ನೋಡಿಸ್ಕೊಳ್ಳಿ. ಸಿಟಿ ಎಸ್ ಇದು. ಸಿಟಿ ಎಸ್ ಅಪ್ ಟು 20-22 ಮೈಲೇಜ್ ಬರುತ್ತೆ ಸರ್ ವೆಹಿಕಲ್. ಡೀಸೆಲ್ ವೆಹಿಕಲ್. ಡೀಸೆಲ್ ಇದು? ಹೌದು. ಡೀಸೆಲ್ ಒಳ್ಳೆ ಡಿಮ್ಯಾಂಡ್ ಇದೆ ಆಕ್ಚುಲಿ ಹೇಳಕೋದ್ರೆ. ಅದು ಸಿಟಿಲಿ ನಿಮ್ಗೆ ಡೀಸೆಲ್ ತುಂಬಾ ರೇರ್ಲಿ ಕಾಣಕ್ ಸಿಗುತ್ತೆ ಅನ್ಸುತ್ತೆ. ಬಟ್ ಅಲ್ಲಲ್ಲ ಒಂದೊಂದು ನಾನ್ ನೋಡ್ದಂಗೆ ಗೊತ್ತಿಲ್ಲ, ಬೇಬಿ ಇರ್ಬೋದೇನೋ. ಡೀಸೆಲ್ ಅಲ್ಲಿ ಆಕ್ಚುಲಿ ಏನಿದೆ ಅಂದ್ರೆ ಮೈಲೇಜ್ ಲವರ್ಸ್ ಮತ್ತೆ ಸಿಟಿ, ಹೋಂಡಾ ಸಿಟಿ ಪರ್ಟಿಕ್ಯುಲರ್ ಮೈಲೇಜ್ ಬೇಕು, ಸಿಟಿನೇ ಓಡಿಸ್ಬೇಕು ನಾವು. ಸಾರಿ, ಹೋಂಡಾ ಸಿಟಿನೇ ಓಡಿಸ್ಬೇಕು ಅನ್ನೋರಿಗೆ ಡೀಸೆಲ್ ಗಾಡಿಗಳು ಬಹಳ ರೇರ್ ಆಗಿ ಸಿಗೋದು. ರೆಗ್ಯುಲರ್ ಸಿಗಲ್ಲ ನಿಮಗೆ ಡೀಸೆಲ್ ಗಾಡಿ. ಮಾಡಲ್ ಗಾಡಿಗಳಲ್ಲಿ ಯಾರು ಬೇಗ ಮಾರಲ್ಲ, ಯಾರು ಅನುಕೂಲ ಇರೋದು ಗಾಡಿಗಳು ಯಾಕೆ ಮಾರ್ತಾ ಇಲ್ಲ? ಹೌದು, ಅನುಕೂಲ ಇದೆಯಲ್ಲ. 22 ಮೈಲೇಜ್ ಲಕ್ಸುರಿ ವೇರಿಯಂಟ್. ಓಕೆ, ಓನರು ಸೆಕೆಂಡ್ ಆಗಿದೆ. ಓಡಿರೋದು ಎಷ್ಟು ಸರ್ ಇದು? ಸರ್ ಓಡಿರೋದು 1,42,000 ಜಿನಿಯನ್ ಹಿಸ್ಟ್ರಿ. ಹೌದು. ಸೂಪರ್. ಡೀಸೆಲ್ ಗೆ ಅದೆಲ್ಲ ಕಮ್ಮಿನೇ ಅನ್ಸುತ್ತೆ, ಅದೇನು ಮ್ಯಾಟರ್ ಆಗಲ್ಲ. ಪ್ರೈಸ್ ಏನ್ ಹೇಳ್ತೀರಾ ಸರ್? ಲಾಸ್ಟ್ ಟೈಮ್ 5,25,000 ಕೋಡ್ ಮಾಡಿರೋ ವೆಹಿಕಲ್ 4,90,000 ಫೈನಲ್ ಪ್ರೈಸ್ ಕೊಡ್ತೀನಿ ಸರ್. 4,90,000 ಚಾಲೆಂಜಿಂಗ್ ಪ್ರೈಸ್ ಇದು. 2014 ಅಲ್ಲಿ ಹೋಂಡಾ ಸಿಟಿ ಡೀಸೆಲ್ ವೇರಿಯಂಟ್ ನಿಮಗೆ ಎಲ್ಲೂ ಸಿಗಲ್ಲ ಸರ್. ಅದು ಡೀಸೆಲ್ ವೇರಿಯಂಟ್ ಕೊಡ್ತಾ ಇರೋದು. ಡೀಸೆಲ್ ಡಿಮ್ಯಾಂಡ್ ಇರೋದ್ರಿಂದ ಎಲ್ಲ ಕಡೆ ರೇಟ್ ಕೂಡ ಜಾಸ್ತಿ ಇದೆ. ಒಂದು ಇದಂತ ಹೇಳಿ 142 ಓಡಿದೆ, ಬಟ್ ಪರವಾಗಿಲ್ಲ ಡೀಸೆಲ್ಗೆ. ಹಾಗೆ ನಮ್ಮ ಹತ್ರ ಡಿಸೈರ್ ಇದೆ, ಅದು ಗೋಲ್ಡನ್ ಕಾರು. ಹೇಳಿ ಸರ್. ಡಿಸೈರ್ 2009 ಸೆಕೆಂಡ್ ಓನರ್ ಇದೆ ಸರ್. ವೆಹಿಕಲ್ ನೋಡಬಹುದು ಆಸ್ ಇಟ್ ಈಸ್. ಹೋಂಡಾ ಸಿಟಿ ಹೇಗಿದೆ ಇದು ಹಾಗೆ. ಒಂದು ರಿಪ್ಲೇಸ್ಮೆಂಟ್ ಇಲ್ಲ, ಒಂದು ರೀಪೇಂಟ್ ಇಲ್ಲ ವೆಹಿಕಲ್ ಅಲ್ಲಿ. ಆಕ್ಸಿಡೆಂಟ್ ಹಿಸ್ಟ್ರಿ ಇಲ್ಲ, ಜಿನಿಯನ್ ಹಿಸ್ಟ್ರಿ ಜೊತೆ ವೆಹಿಕಲ್ ಇದೆ ಸರ್. ಜೆನ್ಯೂನ್ ಹಿಸ್ಟ್ರಿ. ಹೌದು. ಸೂಪರ್. ಓವರ್ ಆಲ್ ಬಾಡಿ ಲೈನ್ ನೋಡಬಹುದು, ಗೋಲ್ಡ್ ಫಿನಿಶ್ ಅಲ್ಲಿ ಇದೆ, ಎಲ್ಲೂ ಕೂಡ ಸ್ಕ್ರಾಚಸ್ ಇಲ್ಲ. ಅಫ್ಕೋರ್ಸ್ ಸೆಕೆಂಡ್ ಹ್ಯಾಂಡ್ ವೆಹಿಕಲ್ ಅಂದಾಗ ಒಂದು ಚಿಕ್ಕ ಪಿನ್ ಅಳತೆಯಲ್ಲಿ ಏನಾದ್ರು ಒಂದು ಇದ್ದೇ ಇರುತ್ತೆ. ಬಟ್ ಸ್ಟಿಲ್ ನಮಗೆ ಓವರ್ ಆಲ್ ನೋಡಿದಾಗ ಸಿಗಲ್ಲ ಅದು. ನೋಡ್ಬೋದು ಡ್ಯಾಶ್ ಬೋರ್ಡ್ ಎಲ್ಲ ಕ್ಲೀನ್ ಆಗಿದೆ, ಲೆದರ್ ಸೀಟ್ಸ್ ಇದೆ. ಏನೇನ್ ಬೇಕೋ ಅದ್ರ ಫೀಚರ್ ಆ ಟೈಮಲ್ಲಿ ಏನ್ ಬಂದಿದೆ ಅದೆಲ್ಲ ಇದೆ. ಹಾಗೆ ಎಲ್ಲ ಕಂಪನಿಯಲ್ಲಿ ಹೆಂಗ್ ಬಂದಿದೆ ಹಂಗೆ ಮೇಂಟೈನ್ ಮಾಡಿದ್ದಾರೆ. ಕಸ್ಟಮರ್ ಚೆನ್ನಾಗಿದೆ, ಟೈರ್ ಪ್ರೊಫೈಲ್ ಎಲ್ಲ ಸೂಪರ್ ಆಗಿದೆ. ಏನ್ ಪ್ರೈಸ್ ಹೇಳ್ತೀರಾ ಸರ್ ಇದು? ಸರ್ 2009 ಸೆಕೆಂಡ್ ಓನರ್ ಪೆಟ್ರೋಲ್ ವೆಹಿಕಲ್ ಸರ್. 2,85,000 ಕೋಡ್ ಮಾಡಿದೀವಿ. ಒಳ್ಳೆ ರೇಟಿಗೆ ಕೊಡ್ತೀವಿ ಸರ್. ಕಸ್ಟಮರ್ ಲೈಕ್ ಮಾಡ್ಬಿಟ್ಟು ಆಫೀಸಿಗೆ ಬರ್ಲಿ, ಒಳ್ಳೆ ರೇಟಿಗೆ ನೆಗೋಷಿಯೇಟ್ ಮಾಡ್ಬಿಟ್ಟು ಗಾಡಿ ಕೊಡ್ತೀರಾ? ಹೌದು. ಮೈನ್ ಇಂಜಿನ್ ನೀವು ನೋಡ್ಬೇಕಾದ ವಿಷಯ ಇರುತ್ತೆ. ಸೊ ಡೆಫಿನೆಟ್ ಆಗಿ ಆ ಒಂದು ಪ್ರೈಸ್ಗೆ ಈ ಗಾಡಿಗಳು ಬರ್ತಿರುತ್ತೆ ಅಂತ ನಾನು. ಸರ್ ಪೆಟ್ರೋಲ್ ವೆಹಿಕಲ್ ಸರ್ ಎಷ್ಟು ಯೂಸ್ ಆಗಿರುತ್ತೆ. ಡೀಸೆಲ್ ವೆಹಿಕಲ್ ಆದ್ರೆ ನೋಡಿ ಹೋಂಡಾ ಸಿಟಿ 1,42,000 ಮೈಲೇಜ್ ಸಿಗುತ್ತೆ ಅಂತ ಹೇಳಿ ಹೌದು ಲಾಂಗ್ ಹೊಡಿತು. ಪೆಟ್ರೋಲ್ ವೆಹಿಕಲ್ ಆತರ ಹೊಡಿತಾರೆ, ಅಫಿಷಿಯಲ್ ಯೂಸ್ ಮಾಡ್ತಾರೆ, ಆದಷ್ಟು ಕಡಿಮೆ ಹೊಡಿತಾರೆ ಗಾಡಿ. ಸೊ ಅಂತಕ್ಕಿದ್ರು ಬಾಡಿಗೆಗೆ ತಗೊಂಡು ಹೋಗ್ತಾರ ಅಂತ ಅಲ್ವಾ, ಮೈಲೇಜ್ಗೋಸ್ಕರ. ಹಾಗೆ ನಮ್ಮ ಹತ್ರ ಆವಾಗಲೇ ಹೇಳ್ದಂಗೆ ವರ್ಣ ಇದೆ ವೈಟ್ ಕಲರ್ ಅಲ್ಲಿ. ಇದು ಕೂಡ ಫ್ಯಾನ್ಸಿ ನಂಬರ್ ಇದೆ 8343. ಚೆನ್ನಾಗಿದೆ. ಹೇಳಿ ಸರ್ ಇದ್ರ ಬಗ್ಗೆ. ಸರ್ 2012 ಸೆಕೆಂಡ್ ಓನರ್ ಇದೆ ಸರ್ ವೆಹಿಕಲ್. ಇದು 1.6 SX. ಅದ್ರ ಕೀ ಸ್ಟಾರ್ಟ್ ಸರ್, ಪುಷ್ ಬಟನ್ ಸ್ಟಾರ್ಟ್ ಇಲ್ಲ ಇದು. ಅಲಾಯ್ ವೀಲ್ಸ್,
ಲೆದರ್ ಅಪ್ಪಲ್ಸರಿ ಏನಿರುತ್ತೆ ಟಾಪ್ ಎಂಡ್ ಎಲ್ಲ ಬರುತ್ತೆ, ಆದ್ರೆ ಕೀ ಸ್ಟಾರ್ಟ್ ಇದು. ಕೀ ಸ್ಟಾರ್ಟ್ ಅವಾಗಲೇ ನಾವು ಆಟೋಮೆಟಿಕ್ ನೋಡಿದ್ದು, ಅದು ಪುಷ್ ಬಟನ್ ಸ್ಟಾರ್ಟ್. ಅದು ಪುಷ್ ಬಟನ್ ಸ್ಟಾರ್ಟ್. ಹೌದು ಸರ್. ಓಕೆ, ಅವರೆಲ್ಲ ಆಕ್ಸೆಸರೀಸ್ ಎಲ್ಲ ಕಸ್ಟಮರ್ ಎಕ್ಸ್ಟ್ರಾ ಹಾಕ್ಸಿದ್ದಾರೆ ನೋಡ್ಬೋದು. ಇದು ವಿಂಡ್ ವೈಸರ್ ಇದೆಲ್ಲ, ಹಾಗೆ ಕೀಸ್ ಎಲ್ಲ ಚೆನ್ನಾಗಿದೆ. ರಿಮೋಟ್ ಎಲ್ಲ ವರ್ಕ್ ಆಗುತ್ತಲ್ಲ ಸರ್? ಎಲ್ಲ ವರ್ಕಿಂಗ್ ಕಂಡೀಷನ್. ಏನ್ ಓಡಿದೆ ಸರ್ ಇದು? ಸರ್ ಇದು 1 lakh ಸಮಥಿಂಗ್ ಓಡಿದೆ. 1 lakh ಸಮಥಿಂಗ್ ಓಡಿದೆ. ಓಕೆ, 12 ಮಾಡಲು 11 ಮಾಡಲು? 12 ಮಾಡಲು. ಪ್ರೈಸ್ ಬಂದ್ಬಿಟ್ಟು 4,35,000 ಸೇಮ್ ರೇಟ್ ಸರ್. ಸೇಮ್ ರೇಟ್. ಹೌದು. ಡೀಸೆಲ್, ಪೆಟ್ರೋಲ್. ಆಟೋಮ್ಯಾಟಿಕ್, ಮ್ಯಾನುವಲ್, ಡೀಸೆಲ್, ಪೆಟ್ರೋಲ್ ಇಷ್ಟು ಬರ್ತದೆ. 2 ಆಪ್ಷನ್ ಇದೆ ನಿಮ್ಗೆ, ಒಂದು ವೈಟ್ ಒಂದು ಗೋಲ್ಡ್. ನೆಕ್ಸ್ಟ್ ಈಕೋ, ಫ್ಯಾಮಿಲಿಗೆ ಯೂಸ್ ಮಾಡ್ಬೋದು, ಇಲ್ಲ ಏನಾದ್ರು ಹೋಟೆಲ್ ಗಿಟೆಲ್ ಯೂಸ್ ಮಾಡ್ತೀರಾ, ಏನಾದ್ರು ಕೆಲ್ಸಕ್ಕೆ ಯೂಸ್ ಮಾಡ್ತೀರಾ, ಆಗತ್ತೆ. ಇದು ಚೆನ್ನಾಗಿದೆ. ಹೇಳಿ ಸರ್ ಇದ್ರ ಬಗ್ಗೆ. ಸರ್ ಈಕೋ 2018 ಸಿಂಗಲ್ ಓನರ್ ವೆಹಿಕಲ್ ಸರ್ ಇದು. 7 ಸೀಟರ್ ಟೇಬಲ್ ಸೀಟ್ ಹಾಕೊಂಡಿದ್ರಿಂದ, ಆದ್ರೆ ವೆಹಿಕಲ್ ಮಾತ್ರ 5 ಸೀಟರ್ ವಿತ್ AC ಇರುತ್ತೆ ಸರ್ ಇದು. 5 ಸೀಟರ್ ಬರುತ್ತೆ, 7 ಸೀಟರ್ ಹಾಕ್ಸಿದ್ದಾರೆ. ಹೌದು. ಮಾಡ್ಕೋಬಹುದು, ಅದು ಆಪ್ಷನ್ ಇದೆ ಸರ್? ಅದು ಆಪ್ಷನ್ ಇದೆ, ಮಾಡ್ಕೋಬಹುದು ಸರ್. ಅದೇ ಪರ್ಮಿಟ್ ಇನ್ ಪ್ರಾಬ್ಲಮ್ ಅಲ್ಲ. 7 ಸೀಟರ್ ಇದ್ರೆ ಪೊಲೀಸ್ ಏನು ಅದೇ ಮೇಂಟೈನ್ ಮಾಡ್ಕೊಳ್ಳೋರಿಗೆ ಏನಿಲ್ಲ. ಮಾತು ಬಲ್ಲವನಿಗೆ ರೋಗವಿಲ್ಲ, ಊಟ ಬಲ್ಲ ಅದೇನು ಇರ್ತಲ್ಲ, ಊಟ ಬಲ್ಲವನಿಗೆ ರೋಗವಿಲ್ಲ, ಮಾತು ಬಲ್ಲವನಿಗೆ ಜಗಳ. ಕಮಿಟ್ಮೆಂಟ್ ಮಾಡ್ಕೊಂಡು ಹೊರಟೋದು. ಅದು ಕರೆಕ್ಟ್. ಚೆನ್ನಾಗಿದೆ. 7 ಸೀಟರ್ ಬರುತ್ತೆ, ಆಕ್ಚುಲಿ 5 ಸೀಟರ್ ಬರುತ್ತೆ ಇದು. ಆದ್ರೆ ನಿಮ್ಗೆ ಸ್ಪೇಸ್ ಕಾಲಿಟ್ಕೊಳಕ್ಕೆಲ್ಲ ಚೆನ್ನಾಗಿರುತ್ತೆ, ಫ್ಯಾಮಿಲಿಗೆ ಯೂಸ್ ಮಾಡಬಹುದು. ಬಾಡಿ ಲೈನ್ ಎಲ್ಲ ಸೂಪರ್ ಆಗಿದೆ. 5 ಸೀಟರ್ ವಿತ್ AC ಸರ್ ವೆಹಿಕಲ್. ವಿತ್ AC ಬರುತ್ತೆ. ಟೈರ್ ಗೀರ್ ಎಲ್ಲ ಕಂಡೀಷನ್ ತುಂಬಾ ಚೆನ್ನಾಗಿದೆ. ಇದು ರೆಡಿ ಟು ಡ್ರೈವ್ ಆಲ್ಮೋಸ್ಟ್ ಹೇಳ್ಬೇಕಂದ್ರೆ ವೆಹಿಕಲ್ ರೆಡಿ ಟು ಡ್ರೈವ್. ಸ್ಯಾಟಿಸ್ಫ್ಯಾಕ್ಷನ್ ಕಸ್ಟಮರ್ ಅವ್ರಿಗೆ ಬೇಕಿದ್ರೆ ಆಯಿಲ್ ಚೇಂಜ್ ಅವು ಬ್ರೇಕ್ ಅಡ್ಜಸ್ಟ್ ಮಾಡ್ಕೋಬಹುದು. ಇಲ್ಲಾಂದ್ರೆ ನಮ್ಮ ಹತ್ರ ನಾನು ಡ್ರೈವ್ ಮಾಡಿ ನೋಡಿದ್ದೀನಿ ವೆಹಿಕಲ್, ಚೆನ್ನಾಗಿದೆ. ಓಕೆ, ನೀವು ಸ್ಯಾಟಿಸ್ಫ್ಯಾಕ್ಷನ್ ಚೆಕ್ ಮಾಡ್ಕೊಳ್ಳಿ. ಎಷ್ಟನೇ ಮಾಡೆಲ್ ಅಂತ ಹೇಳಿದ್ರಿ? 18 ಸಿಂಗಲ್ ಓನರ್. 18 ಸಿಂಗಲ್ ಓನರ್. ಪ್ರೈಸ್ 4,45,000. 4,45,000. ಓಕೆ, ಸೂಪರ್. ನೆಗೋಷಿಯಬಲ್. ಕೇಳೋದೇ ಬೇಡ. ನಾ ಇನ್ ಕೇಸ್ ಮರ್ತೃನು ನೀವು ಅನ್ಕೊಂಬಿಡಿ, ನೆಗೋಷಿಯಬಲ್ ಅಫ್ಕೋರ್ಸ್ ಇದ್ದೇ ಇರುತ್ತೆ ಅಲ್ವಾ? ಸೊ ನೆಕ್ಸ್ಟ್ ಆ ಕಡೆ ಹೋಗೋಣ. ನಮ್ಮ ಹತ್ರ ಇನ್ನೊಂದು ಗಾಡಿ ಇದೆ, ಲಕ್ಸುರಿ ಆಟೋಮೆಟಿಕ್ ವೆಹಿಕಲ್. ಕ್ಯಾಮ್ರಾ ಇದೆ ಸರ್, ಹೇಳಿದ್ರು ಸರ್. ಟೊಯೋಟಾ ಕ್ಯಾಮ್ರಿ ಆಟೋಮೆಟಿಕ್ 2005 ಮಾಡಲು ಅಂತ ಯಾರು ಹೇಳಲ್ಲ. ಗಾಡಿ ಡ್ರೈವ್ ಮಾಡಿದ್ರೆ ಶೋರೂಮ್ ಕಂಡೀಷನ್ ನೋಡ ಸಕ್ಕತ್ತಾಗಿದೆ ಸರ್. ಆದ್ರೆ ಲಕ್ಸುರಿ ಬಂದಿದ ತಕ್ಷಣ ಅಡ್ವಾನ್ಸ್ ಆಗಿದೆ ಸರ್ ವೆಹಿಕಲ್. ಇದು ಅಡ್ವಾನ್ಸ್ ಆಗೋಯ್ತಾ? ಟಾಪ್ ಎಂಡ್ ಮಾಡಲು ವೆಹಿಕಲ್. ಪುಷ್ ಬಟನ್ ಸ್ಟಾರ್ಟ್ ಇಂದ ಹಿಡಿದ್ಬಿಟ್ಟು ನಿಮಗೆ ಪ್ರತಿಯೊಂದು ಅನುಕೂಲಗಳು ಇದೆ ಇದರಲ್ಲಿ. ಆದ್ರೆ ಏನ್ ಮಾಡ್ತೀರಾ, ಅಡ್ವಾನ್ಸ್ ಆಗ್ಬಿಟ್ಟಿದೆ. ಹೇಳಂಗಿಲ್ಲ, ಡೀಟೇಲ್ಸ್ ಹೇಳಂಗಿಲ್ವಂತೆ. ಕೇಳ್ಬೋದ ಎಷ್ಟಕ್ಕೆ ಆಗಿರ್ಬೋದು ಗೆಸ್? ಸರ್ ಅಡ್ವಾನ್ಸ್ ಆಗಿದೆ. ಅಕಸ್ಮಾತ್ ಅಡ್ವಾನ್ಸ್ ಕೊಟ್ಟವರು ನೋಡಿಲ್ಲ ಅಂದ್ರೆ ಮತ್ ನಾನು ನೆಕ್ಸ್ಟ್ ರೇಟ್ ಹೇಳ್ಬೇಕಾಗುತ್ತೆ. ಈಗ ಹೇಳಂಗಿಲ್ಲ. ನೋಡಿ ಇಂಟೀರಿಯರ್ ಹೆಂಗಿದೆ ಅಂತ, ಮಸ್ತ್. ಸಾರಿ, ಇದು ಪುಷ್ ಬಟನ್ ಸ್ಟಾರ್ಟ್ ಅಲ್ಲ, ಕೀ ಸ್ಟಾರ್ಟ್. ಅದ್ ಬಿಟ್ರೆ ಬೇರೆ ಎಲ್ಲ ಆಪ್ಷನ್ಸ್ ಇದೆ. ಹೌದು. ಏನದು ಕಸ್ಟಮೈಸ್ ಸೀಟ್ ಸರ್ ಇದು, ಲೆದರ್ ಇಂದು ಕಸ್ಟಮೈಸ್ಡ್ ಇವು. ಹೌದು. 70 more than 1 ಲಕ್ಷ ರೂಪಾಯಿವರೆಗೂ ಸಾರಿ ಸೀಟ್ ಇರುತ್ತೆ ಇದ್ರದ್ದು. 1 ಲಕ್ಷ ಸೀಟ್ ನೋಡಿ. ಜೆನ್ಯೂನ್ ಲೆದರ್. ಹೌದು, ಚೆನ್ನಾಗಿದೆ. ಇದೆಲ್ಲ ನೋಡಿದ್ರೆ ಒಂಥರ ಈ BMW ಅಲ್ಲ, ಇದು ಬೆಂಜ್ ಪ್ರೀಮಿಯಂ ವೆಹಿಕಲ್ ಸರ್. ಪ್ರೀಮಿಯಂ ರೇಂಜಿಗೆ ಬರೋದು ಇವೆಲ್ಲ. ಕ್ಯಾಮ್ರಿ ಅಂದ್ರೆ ಇದ್ರ ಹುಚ್ಚರಿದ್ದಾರೆ. ನಿಮಗೆ ಯುರೋಪ್, ಅರಬ್ ಕಂಟ್ರೀಸ್ ಅಲ್ಲಿ ಪ್ರತಿಯೊಂದು ಮನೆಯಲ್ಲೂ ಇರುತ್ತೆ. ಅರಬ್ ಅನ್ನೋದು ಆಲ್ಮೋಸ್ಟ್ 4 ಕಂಟ್ರೀಸ್ ಸುತ್ತಾಡಿದ್ದೀನಿ ಅರಬ್ ಕಂಟ್ರಿಲಿ. ಪ್ರತಿಯೊಂದು ಮನೆಗೂ ಒಂದು ಕ್ಯಾಮ್ರಾ ಟೊಯೋಟಾ ವೆಹಿಕಲ್ ಇದ್ದೇ ಇರುತ್ತೆ. ಹೌದೌದು, ಅಂತ ಚೆನ್ನಾಗಿದೆ. ಹಾಗೆ ನಮ್ಮ ಹತ್ರ ಒಂದು i20 ಇದೆ. i20 ಬಗ್ಗೆ ಹೇಳಿ ಸರ್. ಸರ್ i20 ಬಂದ್ಬಿಟ್ಟು 2011 ಸರ್ ಇದು. 11. ಹೌದು. ಆಸ್ತಾನಾ ಇದನ್ನ? ಆಸ್ತಾ. ಕೀ ಇದೆಲ್ಲ ಇದೆ ನಿಮ್ಗೆ, ಚೆನ್ನಾಗಿದೆ. ಕೀ ಸ್ಟಾರ್ಟ್ ಬರುತ್ತೆ. ಇಂಟೀರಿಯರ್ ಓಕೆ. ಇದು ಡ್ಯಾಶ್ ಬೋರ್ಡ್ ಅಲ್ಲಿ ಸ್ವಲ್ಪ ಇದಾಗಿದೆ, ಸ್ಕ್ರಾಚಸ್ ಇದೆ. ಓಕೆ ಸರ್, ಡಲ್ ಇದೆ. ಸಣ್ಣ ಪುಟ್ಟ ವೆಹಿಕಲ್ ಅಲ್ಲಿ ಕೆಲಸಗಳಿದೆ ಸರ್. ಅದಕ್ಕೆ ರೇಟ್ ಒಳ್ಳೆ ರೇಟ್ ಕೊಡ್ತೀವಿ. ಕಸ್ಟಮರ್ ನೋಡಿ, ಅವರಿಗೆ ತಗೊಂಡೋಗ್ಬಿಟ್ಟು 10,000 ರೂಪಾಯಿ ಖರ್ಚು ಮಾಡೋದು ಅಂದ್ರೆ ಕಸ್ಟಮರ್ ಅವರಿಗೆ ಮನ್ಸಿಗೆ ಸಮಾಧಾನ ಇರಬೇಕು. ಆ ರೇಟಿಗೆ ಕೊಡ್ತೀನಿ ಸರ್ ವೆಹಿಕಲ್. ಹೌದಾ? ಹೌದು, ಸೂಪರ್. ಸ್ವಲ್ಪ ವಿಂಡ್ಶೀಲ್ಡ್ ಪ್ರಾಬ್ಲಮ್ ಇದೆ. ಓಕೆ, ವಿಂಡ್ಶೀಲ್ಡ್ ಅಲ್ಲ ಸರ್ ಅದು. ಏನದು? ವಿಂಡ್ಶೀಲ್ಡ್ ಹೊಡೆದು ಇಲ್ಲೇ ಕಲ್ಲರ್ ಹೊಡೆದಿರೋ ಸರ್. ಏನ್ ಪ್ರೈಸ್ ಹೇಳ್ತೀರಾ ಸರ್ ಇದಕ್ಕೆ? ಸ್ವಲ್ಪ ಕಮ್ಮಿಗೆ ಹೇಳಿ ಸರ್. 2,65,000 rupees ಸರ್. ನೆಗೋಷಿಯಬಲ್ ಸರ್. ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್, ಕಸ್ಟಮರ್ ಓಡಿಸಿ ಗಾಡಿ ಓಕೆ ಆಗ್ಬಿಟ್ಟು ಅವ್ರು ಸ್ಯಾಟಿಸ್ಫೈಡ್ ಆದ್ರೆ ಗಾಡಿ ಇನ್ನೂ ಕಡಿಮೆ ಕೊಡ್ತೀನಿ. ಇನ್ನೂ ಕಡಿಮೆ ಕೊಡ್ತೀನಿ. ಗಾಡಿಲಿ ನೋಡ್ಬೇಕಾಗಿರೋದು ಇಂಜಿನ್ ಚೆನ್ನಾಗಿದ್ರೆ ಯು ಆರ್ ಗುಡ್ ಟು ಗೋ ಅಂತ ಹೇಳ್ಬೋದು. ಹೌದು. ಹಾಗೆ ನಮ್ಮ ಹತ್ರ ಒಂದು ಸ್ವಿಫ್ಟ್ ಇದೆ. ಸ್ವಿಫ್ಟ್ ಬಗ್ಗೆ ಹೇಳಿ ಸರ್. 2010 ಥರ್ಡ್ ಓನರ್ ವೆಹಿಕಲ್. ಪೆಟ್ರೋಲ್ ವೇರಿಯಂಟ್. LXi to VXi. ಓಕೆ, LXi ಇಂದ VXi ಗೆ ಕನ್ವರ್ಟ್ ಆಗಿದೆ. ಬ್ರಿಡ್ಸ್ಟೋನ್ ಟೈರ್ ಇದೆ. ಆ ಟೈರ್ ಸ್ವಲ್ಪ ಹಿಂದ್ಗಡೆ ಉಜ್ಜಿದೆ. ಫ್ರಂಟ್ ಒಂದು 10,000 ಓಡ್ಬೋದು ಅನ್ಸುತ್ತೆ. ಓಕೆ. ಇಂಟೀರಿಯರ್ ಅಲ್ಲಿ ನಿಮ್ಗೆ ಲೆದರ್ ಸೀಟ್ಸ್ ಬರುತ್ತೆ. ಡ್ರೈವರ್ ಸೈಡ್ ಸ್ವಲ್ಪ ವೇರ್ ಅಂಡ್ ಟೈರ್ ಆಗಿದೆ, ಕೂಗಾಡುತ್ತೆ. ಪಯೋನೀರ್ದು ಸಿಸ್ಟಮ್ ಇದೆ, ಚೆನ್ನಾಗಿ ಮೇಂಟೈನ್ ಆಗಿದೆ ಅಂತ ಭಾವಿಸ್ತೀನಿ. ಎಷ್ಟು ಓಡಿದೆ ಸರ್ ಇದು ರನ್ನಿಂಗು? ಸರ್ ರನ್ನಿಂಗ್ ಇದು 85,000 ಓಡಿದೆ ಸರ್. 85,000. ಓನರ್ ಬಂದು ಥರ್ಡ್ ಓನರ್. ಅದೇ ಡ್ರಾಬ್ಯಾಕ್ ಇರೋದು ವೆಹಿಕಲ್ ಅಲ್ಲಿ. ವೆಹಿಕಲ್ ಚೆನ್ನಾಗಿದೆ. ರೇಟ್ ಬಂದ್ಬಿಟ್ಟು 2,45,000 rupees. 2,45,000 ಗೆ ಸ್ವಿಫ್ಟ್ ಸಿಗುತ್ತೆ. ಹಾಗೆ ಇನ್ನೊಂದು i10 ಇದೆ.
ಇದ್ರ ಬಗ್ಗೆ ಹೇಳಿ ಸರ್. ಸರ್ i10 2011 ಸೆಕೆಂಡ್ ಓನರ್, i10 2011 ಥರ್ಡ್ ಓನರ್ ಸ್ಪೋರ್ಟ್ಸ್ ನೋಡಿದ್ರಿ, ಆದ್ರೆ ಇದು ಸೆಕೆಂಡ್ ಓನರ್ ಸರ್. ಗಾಡಿ ಕಂಡೀಷನ್ ಇದೆ, ಆದ್ರೆ 2,65,000 ರೇಟ್ ಕೋಡ್ ಮಾಡಿದ್ವಿ. ಅದು ಆವಾಗಲೇ 2,45,000 2,35,000 ಹೌದು ಫೈನಲ್. ಅದು ಇದು ಸೆಕೆಂಡ್ ಓನರ್, ಒಂದು ಓನರ್ ಕಮ್ಮಿ. ಓನರ್ ಕಮ್ಮಿ ಅಂತ ಇಲ್ಲ, ಗಾಡಿ ಕಂಡೀಷನ್ ಮೇಲೆ ಡಿಪೆಂಡ್ ಸರ್. ಅದು ಕಡಿಮೆ ಡ್ರಿವನ್ ಆಗಿರೋ ವೆಹಿಕಲ್, ಜಾಸ್ತಿ ಕಂಡೀಷನ್ ಇದೆ ಇದು. ಅದಕ್ಕೆ ಸರ್ ಇದು 60 ಸಮಥಿಂಗ್ ಓಡಿದೆ ಸರ್. ಇದು 60 ಅಷ್ಟೇ ಓಡಿರೋದು. ಲೆದರ್ ಸೀಟ್ಸ್ ಎಲ್ಲ ಇದೆ. ಕೆಲವರು ಸುಮ್ನೆ ಒಂದೊಂದ್ ಕಡೆ ಪ್ರೈಸ್ ಜಾಸ್ತಿ ಇದೆ, ಯಾಕೆ ಎಲ್ಲದು ಒಂದೇ ತರ ಇದೆ, ಎಲ್ಲ ಒಂದೇ ಡೀಟೇಲ್ಸ್ ಅಂತಾರೆ. ಸೊ ಕಮ್ಮಿ ಓಡಿರೋದಕ್ಕೂ ಜಾಸ್ತಿ ಓಡಿರೋದಕ್ಕೂ ತುಂಬಾ ಡಿಫ್ರೆನ್ಸ್ ಇರುತ್ತೆ. ಸೊ ಅದನ್ನ ನೀವು ರೆಕಗ್ನೈಸ್ ಮಾಡ್ಬೇಕಾಗುತ್ತೆ. ಸರ್ ಓನರ್ ಸೆಕೆಂಡ್ ಆಗಿರುತ್ತೆ, 11 ಮಾಡಲು. ಪ್ರೈಸ್ ಏನ್ ಹೇಳಿದ್ರಿ? 2,65,000 ಸ್ಮಾಲ್, ಲಿಟ್ಲ್ ಬಿಟ್ ನೆಗೋಷಿಯಬಲ್. ಸ್ಮಾಲ್ ನೆಗೋಷಿಯಬಲ್ ಇರುತ್ತೆ, ಆಮೇಲೆ ಲೋನ್ ಕೂಡ ಆಗುತ್ತೆ ನಿಮ್ಗೆ. ಹಾಗೆ ಫಿಗೋ ಬಗ್ಗೆ ಹೇಳಿ ಸರ್. ಸರ್ ಫೋರ್ಡ್ ಫಿಗೋ 2010 ಟೈಟಾನಿಯಂ ಸರ್ ವೆಹಿಕಲ್ ಇದು. ಇದ್ರಲ್ಲೂ ಡ್ರಾಪ್ ಆಗಿ ಬಂದ್ಬಿಟ್ಟು ಓನ್ಲಿ ಥರ್ಡ್ ಓನರ್ ಎಲ್ಲ ಪ್ರತಿ ಓನ್ಲಿ ಪ್ರೈಸಿಗೆ ಬಂದ್ಬಿಟ್ಟು ಓನ್ಲಿ ಓನರ್ ಬಂದ್ಬಿಡುತ್ತೆ. ಥರ್ಡ್ ಓನರ್ ವೆಹಿಕಲ್, ಆದ್ರೆ ವೆಹಿಕಲ್ ಮಾತ್ರ ಪೆಟ್ರೋಲ್ ವೇರಿಯಂಟ್ ಅಲ್ಲಿ ತುಂಬಾ ಚೆನ್ನಾಗಿದೆ. 1 lakh ಡ್ರಿವನ್ ಆಗಿದೆ. 2010 ಗಾಡಿ 1 ಲಕ್ಷ ಏನು ಅಲ್ಲ. ನೋ ಟ್ಯಾಂಪರಿಂಗ್, ಹೌದು, ನೋ ರಿಪ್ಲೇಸ್ಮೆಂಟ್, ನೋ ಇಲ್ಲ ಸರ್, ಪೆಟ್ರೋಲ್ ಇದು. ನೋ ಆಕ್ಸಿಡೆಂಟ್, ನೋ ರಿಪ್ಲೇಸ್ಮೆಂಟ್ ಹಿಸ್ಟ್ರಿ. ಅಲೈ ವೀಲ್ಸ್ ಜೊತೆಗೆ ಒಳ್ಳೆ ಟೈರ್, ಹೊಸ ಕುಷನ್ ಎಲ್ಲ ಸಿಗುತ್ತೆ ವೆಹಿಕಲ್ ಗೆ. ಗಾಡಿ ಮಾತ್ರ ಅಫಿಷಿಯಲ್ ಯೂಸ್ ಸರ್, ಕ್ಲಾಸ್ ಕಂಡೀಷನ್ ಇದೆ. ಯಾರು ಫೋರ್ಡ್ ಫಿಗೋ ಬಗ್ಗೆ ಗೊತ್ತಿರೋರು, ಪೆಟ್ರೋಲ್ ಲವರ್ಸ್, ವೆಹಿಕಲ್ ಲವರ್ಸ್ ಇದ್ರೆ ಅವ್ರಿಗೆ ಒಳ್ಳೆ ಗಾಡಿ ಸರ್. ಸರ್ ಪ್ರೈಸ್ ಬಂದ್ಬಿಟ್ಟು 2,15,000 ಕೊಡ್ತೀನಿ. 2,15,000 ಸಣ್ಣ ಪುಟ್ಟ ನೆಗೋಷಿಯಬಲ್ ಇರುತ್ತೆ. ಮಾಡ್ತೀವಿ. ನೆಕ್ಸ್ಟ್ ಇನ್ನೂ ಒಂದು ಫಿಗೋ ಇದೆ ನಮ್ಮ ಹತ್ರ. ಇದು ಡೀಸೆಲ್ ಸರ್? ಡೀಸೆಲ್ 2014 ಮಿಡ್ ವೇರಿಯಂಟ್ ವೆಹಿಕಲ್, ಸೆಕೆಂಡ್ ಓನರ್ ಗಾಡಿ. ಟೈರ್ ಎಲ್ಲ ಆಲ್ಮೋಸ್ಟ್ ನೋಡಬಹುದು ನೀವು, ಮೋರ್ ದನ್ 80% ಇದೆ ಟೈರ್ಗಳು. ಮೋರ್ ದನ್ 80% ಚೆನ್ನಾಗಿದೆ ಟೈರ್ಸ್ ಕೂಡ. ಹೌದು. ಹಾಗೆ ನಿಮ್ಗೆ ಸೆಂಟ್ರಲ್ ಲಾಕಿಂಗ್ ಎಲ್ಲ ಬರುತ್ತೆ. ಇಂಟೀರಿಯರ್ ನೋಡಬಹುದು, ಲೆದರ್ ಸೀಟ್ಸ್ ಎಲ್ಲ ಇದೆ. ಹಾಗೆ ಇದು 74,000 ಚೇಂಜ್ ಅಷ್ಟೇ ಓಡಿದೆ. ಲೆದರ್ ಸೀಟ್ ಕೂಡ ಹೊಸದಂತಾನೆ ಹೇಳ್ಬೋದು. ಹಾಗೆ ನಿಮ್ಗೆ ಇದರಲ್ಲಿ ಡಿಫಾಗರ್ ವೈಪರ್ ಎಲ್ಲ ಬರೋದಿಲ್ಲ, ಬೇಸ್ ವೇರಿಯಂಟ್ ಬರುತ್ತೆ. ಏನು ಪ್ರೈಸ್ ಹೇಳ್ತೀರಾ ಸರ್ ಇದು? ಸರ್ ಇದು 2,55,000 ಕೋಡ್ ಮಾಡಿದ್ವಿ ಸರ್. 2,55,000 ಡೀಸೆಲ್ ವೆಹಿಕಲ್. 2014 ಮಾಡಲ್ ಇದೆಯಲ್ಲ ಸರ್? 14 ಅಲ್ವಾ? ಹೌದು. ಓಕೆ, 14 ಆಗಿರೋದ್ರಿಂದ ನಿಮ್ಗೆ ಲೋನ್ ಆಗುತ್ತೆ ಇದಕ್ಕೆ. ಸೊ 2,45,000 ನಿಮ್ಗೆ ಒಂದು ಮಂತ್ಲಿ ಒಂದು 12,000 ಬರ್ಬಹುದು ನೋಡಿ. ನೆಕ್ಸ್ಟ್ ನಮ್ಮ ಹತ್ರ ಇನ್ನೂ ಒಂದು ಸ್ವಿಫ್ಟ್ ಇದೆ. ಈ ಸ್ವಿಫ್ಟ್ ಬಗ್ಗೆ ಹೇಳಿ ಸರ್. ಇದು 2006 ವೆಹಿಕಲ್ ಸರ್, ಪೆಟ್ರೋಲ್ ವೇರಿಯಂಟ್. ಓಕೆ, ಸೆಕೆಂಡ್ ಓನರ್, ಓನ್ಲಿ 60,000 ಜಿನಿಯನ್ ಹಿಸ್ಟ್ರಿ ಸರ್. ಇದ್ರದ್ದು 60,000 ಅಷ್ಟೇ ಓಡಿದೆ. 16 ಅಲ್ಲ, 60 ಸೆಕೆಂಡ್ ಓನರ್. 60,000 ಓಡಿರೋಂತ ವೆಹಿಕಲ್. ನೋ ಆಕ್ಸಿಡೆಂಟ್, ನೋ ರಿಪ್ಲೇಸ್ಮೆಂಟ್ ಹಿಸ್ಟ್ರಿ, ನೋ ಮೀಟರ್ ಟ್ಯಾಂಪರಿಂಗ್. 60,000 ಹಿಸ್ಟ್ರಿ ಸಿಗುತ್ತೆ? ಸಿಗುತ್ತೆ. ಹೌದಾ? ಯಾರು ಓಡಿಸ್ದಾನೆ ಬಿಟ್ಬಿಟ್ಟಿದ್ದಾರೆ. ಅದು ಸೆಕೆಂಡ್ ಓನರ್ ಪೊಲೀಸರು ತಗೊಂಡಿದ್ದೀವಿ ಸರ್. ಪಾಪ ಡ್ಯೂಟಿಲಿ ಬೈಕಲ್ಲೇ ತಿರ್ಗಾಡೋರು, ಇವ್ರು ವೆಹಿಕಲ್ ಏನಕ್ಕೆ ತಿರ್ಸೋಣ ಅವರು. ಇದಕ್ಕೆ ಅವ್ರು ಸ್ವಂತ ಪೆಟ್ರೋಲ್ ಹಾಕ್ಬೇಕಾಗತ್ತೆ, ಅದಕ್ಕಾದ್ರೆ ಆರಾಮಾಗಿ ಪೆಟ್ರೋಲ್ ಅವ್ರಿಗೆ ಸಿಗುತ್ತೆ. ಸೊ ಬಾಡಿ ಲೈನ್ ಎಲ್ಲ ಚೆನ್ನಾಗಿದೆ, ಪೊಲೀಸ್ ವೆಹಿಕಲ್ ಅಂತೆ. ಏನ್ ಪ್ರೈಸ್ ಹೇಳ್ತೀರಾ ಸರ್ ಇದು? ಸರ್ 2,20,000 ಸರ್. 2,20,000 ಬರೀ 60,000 ಓಡಿದ ವೆಹಿಕಲ್. ಓಕೆ, ಸೂಪರ್. ಎಫ್ ಇನ್ಶೂರೆನ್ಸ್ ಎಲ್ಲ ಅಪ್ಡೇಟ್ ಇದೆ. ಓಕೆ, ನಮ್ಮ ಹತ್ರ ಒಂದು ಫಿಯೆಸ್ಟಾ ಇದೆ. ಇದ್ರ ಬಗ್ಗೆ ನಿಮ್ಗೆ ಗೊತ್ತಿಲ್ಲ, ಆದ್ರೆ ಇದರಲ್ಲಿ ರೋಡ್ ಬ್ಯಾಲೆನ್ಸ್ ಎಲ್ಲ ತುಂಬಾನೇ ಚೆನ್ನಾಗಿರುತ್ತೆ. ಅಷ್ಟು ಬೇಗ ರೋಲ್ ಓವರ್ ಆಗಲ್ಲ ಗಾಡಿಗಳು. ಫೋರ್ಡ್ ಸ್ಟಾಪ್ ಆಗಿರ್ಬೋದು, ಅಷ್ಟೇ ಚೆನ್ನಾಗಿದೆ ಗಾಡಿ ಅಂತ. ಫೋರ್ಡ್ ಫಿಯೆಸ್ಟಾ ಬಗ್ಗೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಸರ್. ಇದು ಸಸ್ಪೆನ್ಷನ್ ಬೇರೆ ಯಾವ ಗಾಡಿಲೂ ಬರಲ್ಲ. ಸಖತ್ತಾಗಿದೆ ಸರ್. ಹಿಂಗಿರುತ್ತೆ ಅಂದ್ರೆ ಒಳ್ಳೆ ಮಜಾ ಸರ್ ಗಾಡಿಲಿ. ಹೇಳಿ ಸರ್ ಇದ್ರ ಬಗ್ಗೆ ಡೀಟೇಲ್ಸ್. ಸರ್ ಆಲ್ಮೋಸ್ಟ್ 4 ಹೊಸ ಟೈರ್ ಇದೆ ವೆಹಿಕಲ್ ಅಲ್ಲಿ. ಥರ್ಡ್ ಓನರ್ ಪೆಟ್ರೋಲ್ ವೇರಿಯಂಟ್ ಸರ್ ವೆಹಿಕಲ್. ಫೋರ್ಡ್ ಫಿಯೆಸ್ಟಾ ಕುಷನ್, ಗಾಡಿ ಇಂಜಿನ್, ಸಸ್ಪೆನ್ಷನ್ ಎಲ್ಲ ಓಕೆ ಸರ್. ಓಕೆ, ಏನು ಇಲ್ಲ, ರೆಡಿ ಟು ಡ್ರೈವ್ ವೆಹಿಕಲ್. ಓಕೆ. ಆಫ್ಟರ್ ಮಾರ್ಕೆಟ್ ಕಸ್ಟಮರ್ 7 ಇಂಚ್ ಟಚ್ ಸ್ಕ್ರೀನ್ ಸಿಸ್ಟಮ್ ಹಾಕ್ಸ್ಕೊಂಡಿದ್ರೆ ಇದು ಕೂಡ ಆಡ್ ಆನ್ ಆಗುತ್ತೆ ಅಂತ ಹೇಳ್ಬೋದು. ತುಂಬಾನೇ ಚೆನ್ನಾಗಿರುತ್ತೆ. ಅಫ್ಕೋರ್ಸ್ ಇದು ನಿಮ್ಗೆ ಬೇಕಾಗುತ್ತೆ ಲಾಂಗ್ ವೇ ಎಲ್ಲ ಹೋಗ್ಬೇಕಾದ್ರೆ. ಇದರಲ್ಲಿ ಆತರ ಸಿಸ್ಟಮ್ ಬರ್ತಾ ಇರ್ಲಿಲ್ಲ, ಬಟ್ ನೋಡ್ಬೋದು ಇಂಟೀರಿಯರ್ ಎಲ್ಲ ತುಂಬಾನೇ ಚೆನ್ನಾಗಿದೆ. ಲೆದರ್ ಸೀಟ್ಸ್ ಇದೆ. ಮೇಂಟೆನೆನ್ಸ್ ಎಲ್ಲ ನಿಮ್ಗೆ ಈ ಕೆಳಗಡೆ ಎಲ್ಲ ನೋಡಿದ್ರೆ ಗೊತ್ತಾಗುತ್ತೆ ಹೆಂಗ್ ಮಾಡಿರ್ತಾರೆ ಅಂತ. ಚೆನ್ನಾಗಿದೆ. ಓವರಾಲ್ ಬಾಡಿ ಲೈನು ಚೆನ್ನಾಗಿದೆ. ಮೆರೂನ್ ಕಲರ್ ಅಂತಾನೆ ಹೇಳ್ಬೋದು. ಏನ್ ಪ್ರೈಸ್ ಕೋಟ್ ಮಾಡ್ತೀರಾ ಸರ್ ಇದಕ್ಕೆ? ಸರ್ ಇದು ಕೋಟ್ ಮಾಡಿರೋ ಪ್ರೈಸ್ 1,75,000 ಸರ್. ನೆಗೋಷಿಯಬಲ್. ಹೌದು. ಮಾಡಲ್ ಏನಂದ್ರಿ? 2009 ಥರ್ಡ್ ಓನರ್ ವೆಹಿಕಲ್. ಹೌದು. ಇನ್ನೋವಾ ಸ್ಟಾರ್ಟಿಂಗ್ ಅಲ್ಲಿ ಒಂದು 6 to 7 lakhs ಬಜೆಟ್ ಅಲ್ಲಿ ಮೊದಲು ಸಿಗ್ತಾ ಇತ್ತು. ಇವಾಗ ಎಲ್ಲ 28, 30, 40 ಲಕ್ಷ ಹೇಳೋ ಲೆವೆಲ್ಗೆ ಹೋಯ್ತು ಅಂದ್ರೆ ಡಿಮ್ಯಾಂಡೇ ಆತರ ಅಂತ. ಶೇಪ್ ನೋಡಿ ಮೋಸ ಆಗೋದ್ ಬೇಡ. ಇದು ಬಂದ್ಬಿಟ್ಟು 2007 ಸಿಕ್ತಿತ್ತಲ್ಲ ಅದೇ ವೆಹಿಕಲ್. ಇದು ಟೈಪ್ 4 ಮಾಡಿಸಿದ್ದಾರೆ. 1 ರಿಂದ 1 ಲಕ್ಷ ರೂಪಾಯಿ ಖರ್ಚಾಗಿದೆ. ವೆಹಿಕಲ್ 20,000 ರೂಪಾಯಿ ಸಣ್ಣ ಪುಟ್ಟ ಬಾಡಿ. ಹೌದೌದು. ವೆಹಿಕಲ್ ಅಲ್ಲಿ ಸಣ್ಣ ಪುಟ್ಟ ಖರ್ಚಿದೆ. ಇಂಟೀರಿಯರ್, ಬಾಡಿ, ಅದರಲ್ಲಿ ಇಂಜಿನ್ ಬಹಳ ಚೆನ್ನಾಗಿದೆ ವೆಹಿಕಲ್. ಯಾರು ಕಡಿಮೆ ರೇಟ್ ಅಲ್ಲಿ ಇನ್ನೋವಾ ಟೈಪ್ 4 ಅಲ್ಲಿ ನೋಡ್ತಾ ಇದಾರಲ್ಲ ಅಂತವ್ರಿಗೆ ಒಳ್ಳೆ ಗಾಡಿ. ಆಫ್ಟರ್ ಮಾರ್ಕೆಟ್ ಅಲೈವ್ ಇಲ್ಲ ಇದು?
ಅಲ್ವಾ? ಆಫ್ಟರ್ ಮಾರ್ಕೆಟ್ ಅಲೈ ವೀಲ್ಸ್ ಎಲ್ಲ. ಓಕೆ, ಅದು ವಿತ್ ಸ್ಟೆಪ್ನಿ ಅಲೈ ವೀಲ್ಸ್ ಇದೆ. ಒಂದು ಕಲರ್ ರೈಟ್ ಲೆಫ್ಟ್ ಸೈಡ್ ಸಿಲ್ವರ್ ಇದೆ, ಅದನ್ನು ಅಲೈ ವೀಲ್ಸ್, ಅದು ಅಲೈ ವೀಲ್ ಬರುತ್ತೆ. ಆದ್ರೆ ಇದು ಕಂಪನಿಯಿಂದಾನೇ ಬಂದಿರೋದು ಅನ್ಸುತ್ತೆ. ಟೊಯೋಟಾ ಇದು ಕೂಡ ಇದೆ. ಅದು ಇಂಟೀರಿಯರ್ ಸರ್ ಇಂಟೀರಿಯರ್ ಲೆದರ್ ಕುಷನ್ ಇದೆ, ನೋಡ್ಕೋಬಹುದು ನೀವು. ಟಚ್ ಸ್ಕ್ರೀನ್ ಸಿಸ್ಟಮ್ ಇದೆ, ಲೆದರ್ ಸೀಟ್ಸ್, ಆಮೇಲೆ ಟಾಪ್ AC ಎಲ್ಲ ಬರುತ್ತೆ. ಬಾಡಿನ ಖರ್ಚಿದ್ಯಾ ಸರ್? ವಿ ವರ್ಷನ್ ಸರ್, ಟಾಪ್ AC ಹಿಂದ್ಗಡೆ ಕೂತಾರೆ, ಮಿಡ್ಲ್ ಅಲ್ಲಿ ಇರೋರಿಗೆ, ಬ್ಯಾಕ್ ಸೈಡ್ ಇರೋರಿಗೆ ಎಲ್ಲರಿಗೂ AC ಸ್ಪ್ಲಿಟ್ಸ್ ಇದೆ ಇದರಲ್ಲಿ. ಹೌದು, ಬಟ್ ನೋಡಿ 7 ಸೀಟರ್ ಕ್ಯಾಪ್ಟನ್ ಸೀಟ್. ಓಕೆ, ಇಂಟೀರಿಯರ್ ಚೆನ್ನಾಗಿದೆ. ಓಕೆ, ಬಾಡಿ ಲೈನ್ ಓಕೆ ಸರ್. ಬ್ಯಾಕ್ ಸೈಡ್ ಟೈರ್ ಶೂಡ್ ಕಡಿಮೆ ಇದೆ. ವೆಹಿಕಲ್ ರೇಟ್ ಹಂಗೆ ಸರ್. ಈಗ ವೆಹಿಕಲ್ 2007 ವೆಹಿಕಲ್ ತಗೊಂಡಕ್ ಹೋಗ್ತೀರಾ ಅಂದ್ರೆ ನೀವು ಮಾರ್ಕೆಟ್ ಅಲ್ಲಿ ಅಪ್ ಟು 3,50,000 ಇದೆ ವೆಹಿಕಲ್. ಇದಕ್ಕೆ 1.5 ಲಕ್ಷ ಖರ್ಚು ಮಾಡ್ಬಿಟ್ಟು ಜಾಸ್ತಿ ಅಪ್ಲಿಫ್ಟ್ ಮಾಡಿದ್ರು ಟೈಪ್ ವರ್ಗು. ಈ ವೆಹಿಕಲ್ ಬಂದ್ಬಿಟ್ಟು 4,30,000 ರೂಪಾಯಿ ಹೇಳ್ತಾ ಇದೀವಿ. 4,30,000 ರೂಪಾಯಿಗೆ ಯಾವ 7 ಮಾಡ್ಲು ಥರ್ಡ್ ಓನರ್ ಇನ್ನೋವಾ 7 ಸೀಟರ್ ವೆಹಿಕಲ್, ಟೈಪ್ 4 ಟೈಪ್ ಆಗಿರೋದು ಗಾಡಿ. ಓಕೆ, ಹೌದು. ಇನ್ನೋವಾಗಳೆಲ್ಲ ಸ್ವಲ್ಪ ಜಾಸ್ತಿನೇ ಓಡಿರೋದು, ಕಿಲೋಮೀಟರ್ ಕೇಳಬಾರ್ದು. ಬಟ್ ಸ್ಟಿಲ್ 2 ಲಕ್ಷ ಸರ್, 2 ಲಕ್ಷ ಏನಿದೆ ನಮಗೆ? 7 ಲಕ್ಷ 8 ಲಕ್ಷ ಹೊಡಿರೋ ಇನ್ನೋವಾಗಳು ಇದಾವೆ. ಮಾಡ್ಲಿ 2 ಲಕ್ಷ ಏನು ದೊಡ್ಡ ಇನ್ನೋವಾ ಲವರ್ಸ್ 2 ಅಲ್ಲ 7 8 ಲಕ್ಷ ತನಕ ಓಡಿಸೋ ಕೆಪಾಸಿಟಿ ಇದೆ ಅದರಲ್ಲಿ. ಮಾರುತಿ ಸುಜುಕಿ ಸಿಲೇರಿಯೋ ಒಳ್ಳೆ ಡಿಮ್ಯಾಂಡ್ ವೆಹಿಕಲ್ ಅಂತಾನೆ ಹೇಳ್ಬೋದು. ಸರ್ ಇದನ್ನು ಸ್ಪೆಷಾಲಿಟಿ ಇದೆ, ನಮ್ಮಂತ ಇರೋಂತ 3ನೇ ಆಟೋಮೆಟಿಕ್ ವೆಹಿಕಲ್ ಇದು. ಹೌದಾ? ಆಟೋಮೆಟಿಕ್ ಇದು ಹೌದು. ತುಂಬಾ ಜನ ಹುಡುಕ್ತಾರೆ, ಹುಡುಕ್ತಾ ಇರ್ತಾರೆ. ಎನ್ಕ್ವೈರಿಗಳು ಇದೆ. 2014 ಮಾಡಲು ಸೆಕೆಂಡ್ ಓನರ್ ವೆಹಿಕಲ್ ಇದೆ. ಓನ್ಲಿ 52,000 ಡ್ರಿವನ್ ಸರ್. ಬರೀ 52,000. ಆಲ್ಮೋಸ್ಟ್ ಟೈರ್ ಎಲ್ಲ ಚೆನ್ನಾಗಿದೆ ಸರ್, ಎಲ್ಲ ಟೈರ್ಸ್ ಇದೆ. ಅದು ಬಟ್ ನಿಮ್ಗೆ ರೆಕಾರ್ಡೆಡ್ ಮೈಲೇಜ್ ಇದು ಮೀಟರ್ ಜೊತೆ ಬರುತ್ತೆ. ನಿಮ್ಗೆ ಮೀಟರ್ ಎಷ್ಟು ಓಡಿದೆ ಅಂತ. ಕುಷನ್ ಫಿನಿಶ್ ಅಲ್ಲಿ ಸೀಟ್ ಇದೆ. ಇದು ಆಕ್ಚುಲಿ ಬೇಸ್ ವೇರಿಯಂಟ್ ಬರುತ್ತೆ ಅಲ್ವಾ? ಹೌದು, ಬೇಸ್ ಆಟೋಮೆಟಿಕ್ ಬರುತ್ತೆ. ಓಕೆ, ಒಳ್ಳೆ ಮೈಲೇಜ್ ಕೂಡ ಎಕ್ಸ್ಪೆಕ್ಟ್ ಮಾಡಬಹುದು ಅಂತ ಅನ್ಸುತ್ತೆ. ಬೇಸ್ ವೇರಿಯಂಟ್ ಇಲ್ಲ ಸರ್. VXA ಆಲ್ಮೋಸ್ಟ್ ಟಾಪ್ 4 ಪವರ್ ವಿಂಡೋಸ್ ಬರುತ್ತೆ. AC ಪವರ್ ಸ್ಟೇರಿಂಗ್, ಕಂಪನಿ ಮೌಂಟೆಡ್ ಸಿಸ್ಟಮ್. VXA ಇದು ಬೇಸ್ ಅಲ್ಲ, ಇದು VXA ಮಿಡ್ ವೇರಿಯಂಟ್ ಬರುತ್ತೆ. ಇದು ZXA ಬರಲ್ಲ, VXA ಒಂದು ಸ್ಟೆಪ್ ಕೆಳಗೆ ಬರುತ್ತೆ. ಆಟೋಮೆಟಿಕ್ ನ ಏನು ಇದು ಇದೆ, ಗೇರ್ ಲಿವರ್. ಹಾಗೆ ನಿಮ್ಗೆ ಕೆಳಗಡೆ ರೇರ್ ಪ್ರೊಫೈಲ್ ನೋಡೋದಾದ್ರೆ ಎಲ್ಲ ಚೆನ್ನಾಗಿದೆ. ಓಕೆ, ಸ್ವಲ್ಪ ಕ್ಲೀನಿಂಗ್ ಮಾಡ್ಕೊಂಡ್ರೆ ಚೆನ್ನಾಗಿದೆ ಸರ್. ರೋಡ್ ಮರದ ಕೆಳಗಡೆ ಗೊತ್ತಲ್ಲ ನಿಮಗೆ, ಧೂಳಿದೆ. ಗಾಡಿ ಮಾತ್ರ ಪೇಂಟ್ ಜಿನಿಯನ್ ಕಂಡೀಷನ್ ಇದೆ ಸರ್. ಒಂದು 18 ತನಕ ಎಕ್ಸ್ಪೆಕ್ಟ್ ಮಾಡ್ಬೋದಾ? ಸಾರಿ, ಮೈಲೇಜ್ ಮಾರುತಿ ಸುಜುಕಿ ಎಲ್ಲ ಜಾಸ್ತಿ ಕೊಡುತ್ತೆ ಮೈಲೇಜ್ ಸರ್? ಇಲ್ಲ ಸರ್, ಮೈಲೇಜ್ 20 ಕೊಡಂತ ಗಾಡಿ ಆಟೋಮೆಟಿಕ್ ಆಲ್ಮೋಸ್ಟ್ 6-7 ಕಿಲೋಮೀಟರ್ ಡೌನ್ ಆಗುತ್ತೆ. ಇನ್ ಬಿಟ್ವೀನ್ 12 to 15 ಎಕ್ಸ್ಪೆಕ್ಟೇಷನ್ ಇರುತ್ತೆ. ಪ್ರೈಸ್ ಸರ್ ಪ್ರೈಸ್ ಬಂದ್ಬಿಟ್ಟು 4,25,000 ಕೋಡ್ ಮಾಡಿರೋ ವೆಹಿಕಲ್. ಓಕೆ, ನೆಗೋಷಿಯಬಲ್ ಇದೆ. ಮಾಡಲ್ ಅಂತ ಹೇಳಿದ್ರಿ 2014 ಸೆಕೆಂಡ್. ಹೌದು. ನಮ್ಮ ಹತ್ರ ಒಂದು ಶೆವ್ಲೆಟ್ ಆವಿಯೋ ಯುವ ಲೋ ಬಜೆಟ್ ಅಲ್ಲಿ ಇನ್ನೊಂದು ಗಾಡಿ ಅಂತಾನೆ ಹೇಳ್ಬೋದು. ಹೇಳಿ ಸರ್ ಇದ್ರ ಬಗ್ಗೆ. ಸರ್ 2008 ಸಿಂಗಲ್ ಓನರ್, ಫ್ರೆಶ್ FC ಇನ್ಶೂರೆನ್ಸ್ ಇದೆ. ವೆಹಿಕಲ್ ಸಿಂಗಲ್ ಓನರ್. ಹೌದೌದು. ಆ ವೆಹಿಕಲ್ ಆ ಟೈಮ್ ಅಲ್ಲಿ ಟಾಪ್ ಅಂಡ್ ವೆಹಿಕಲ್ ಸರ್ ಇದು. ಹೌದಾ? ಅದು ಆಟೋ ಪವರ್ ವಿಂಡೋಸ್, ಬ್ಯಾಕ್ ವೈಪರ್, ಡಿಫಾಗರ್, ಅಲೈ ವೀಲ್ಸ್ ಸಮೇತ ಗಾಡಿ ಚೆನ್ನಾಗಿದೆ ಸರ್. ಓಕೆ, ಲೋ ಬಜೆಟ್ ಅಲ್ಲಿ ಚವರ್ಲೆಟ್ ಇಷ್ಟಪಡೋರಿಗೆ ಒಳ್ಳೆ ವೆಹಿಕಲ್. ಮ್ಯಾಗ್ವಿಲ್ ಎಲ್ಲ ಬರುತ್ತೆ ನಿಮ್ಗೆ. ಇದು ಆ ಟೈಮ್ ಅಲ್ಲೇ ಎಲ್ಲ ಆತರ ಆಪ್ಷನ್ ಕೊಟ್ಟಿದ್ರು ನಿಮ್ಗೆ. ಇಂಟೀರಿಯರ್ ಅಲ್ಲಿ ನಿಮ್ಗೆ 4 ಪವರ್ ವಿಂಡೋ ಬೇರೆ ಬರುತ್ತೆ. ಹೊಸ ಲೆದರ್ ಕುಷನ್. ಓಕೆ, ಏರ್ ಬ್ಯಾಗ್ ಆಪ್ಷನ್ ಇರಲಿಲ್ಲ ಬಿಡಿ 18 ಅಲ್ಲಿ ಅಲ್ವಾ? 8 ಓಕೆ, ಲೆದರ್ ಸೀಟ್ಸ್ ಎಲ್ಲ ನೋಡ್ಬೋದು, ತುಂಬಾನೇ ಚೆನ್ನಾಗಿದೆ. ಅದು ಕೂಡ ಲಕ್ಸುರಿ ಆಗಿ ಕಾಣುತ್ತೆ. ಆ ಟೈಮ್ ಅಲ್ಲಿ ಈ ತರ ಎಲ್ಲ ಡಿಸೈನ್ ಮಾಡ್ತಾ ಇದ್ರು ನೋಡಿ, ಚೆನ್ನಾಗಿದೆ. ಓಕೆ, AC ಎಲ್ಲ ವರ್ಕಿಂಗ್ ಅಲ್ಲಿ ಇದೆಯಾ? ಎಲ್ಲ ಅಪ್ ಟು ಡೇಟ್ ವರ್ಕಿಂಗ್ ಕಂಡೀಷನ್, ಎಲ್ಲ ವರ್ಕಿಂಗ್ ಕಂಡೀಷನ್. ಇದು FC ಇನ್ಶೂರೆನ್ಸ್ ಅಪ್ಡೇಟ್ ಆಗಿದೆ ಸರ್. ರನ್ನಿಂಗ್. ಪ್ರೈಸ್ ಸರ್ ಪ್ರೈಸ್ ಬಂದು 1,40,000 ನೆಗೋಷಿಯಬಲ್. 1,40,000 ನೆಗೋಷಿಯಬಲ್. ಹೌದು. ಸಿಂಗಲ್ ಓನರ್ ವೆಹಿಕಲ್ ಅದು ನಿಮ್ಗೆ. ನಿಸಾನ್ ಮೈಕ್ರಾ ಎಷ್ಟು ಚೆನ್ನಾಗಿದೆ ಗಾಡಿ ಅಂದ್ರೆ ತುಂಬಾನೇ ಚೆನ್ನಾಗಿದೆ. ಇಲ್ಲಿ ಲುಕ್ಕಲ್ಲೂ ಅಷ್ಟೇ, ಮತ್ತೆ ನಿಮ್ಗೆ ರೋಡಲ್ಲಿ ಹೋಗ್ಬೇಕಾದ್ರೆ ರೋಡ್ ಪ್ರೆಸೆನ್ಸ್ ತುಂಬಾನೇ ಚೆನ್ನಾಗಿ ಕಾಣುತ್ತೆ. ಚಿಕ್ಕ ಗಾಡಿ. ಸೆಕೆಂಡ್ ಓನರ್ 79,000 ಇರೋದು ಗಾಡಿ. ಆದ್ರೆ ವೆಹಿಕಲ್ ಔಟ್ಲುಕ್ ನೋಡಿ ನೀವು, ಸ್ಕ್ರಾಚಸ್ ಆಗ್ಲಿ, ಡೆಂಟಿಂಗ್ ಆಗ್ಲಿ, ಪೇಂಟ್ ಟಚ್ ಅಪ್ ಆಗ್ಲಿ ಏನು ಇಲ್ಲ. ಒರಿಜಿನಲ್ ವೆಹಿಕಲ್, ಒರಿಜಿನಲ್ ಹಿಸ್ಟ್ರಿ 79,000 ನೋಡಿದೆ. ವೆಹಿಕಲ್ ಬಂದ್ಬಿಟ್ಟು ನಿಸಾನ್ ಮೈಕ್ರಾ K13 ಸೀರೀಸ್ ವೆಹಿಕಲ್. ಅಲೈ ವೀಲ್ಸ್ ಬರುತ್ತೆ. ಟೈರ್ ಎಲ್ಲ ಆಲ್ಮೋಸ್ಟ್ ಗುಡ್ ಇದೆ. 2010 ಮಾಡಲು. 25 FC ಇದೆ. 25 ತನಕ ಇದೆಯಾ? ಹೌದು. ಓಕೆ, ಆಫ್ಟರ್ ಮಾರ್ಕೆಟ್ ಅಲೈ ಕೂಲರ್ ಚೆನ್ನಾಗಿದೆ. ಹಾಗೆ ಸಿಂಗಲ್ ಏರ್ ಬ್ಯಾಗ್ ಕೂಡ ಇದರಲ್ಲಿ ಬರುತ್ತೆ. ಸಿಂಗಲ್ ಏರ್ ಬ್ಯಾಗ್ ವೆಹಿಕಲ್ ಸರ್ ಇದು. ಕುಷನ್ ಸೀಟ್ ನೋಡ್ಬೋದು, ಅದು ಹೊಸ ಸೀಟ್ ಹಾಕಿದ್ದಾರೆ ಅಂತ. ಹೌದು ಅಲ್ವಾ? ಎಲ್ಲೂ ಕೂಡ ವೇರಿಯಂಟರ್ ಆಗಿಲ್ಲ. ಆಮೇಲೆ ನಿಮ್ಗೆ ಇದರಲ್ಲಿ ಪವರ್ ವಿಂಡೋ ಬರೋದಿಲ್ಲ. ಓಕೆ, ಇದರಲ್ಲಿ ಪವರ್ ವಿಂಡೋ ಬರೋದಿಲ್ಲ. ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಆಗಿರುತ್ತೆ. ಹಾಯ್. ಓಕೆ, ಏನ್ ಪ್ರೈಸ್ ಹೇಳ್ತಾ ಇದ್ದೀರಾ ಸರ್ ಇದಕ್ಕೆ?
ಸರ್ 2,65,000 ಕೋಡ್ ಮಾಡಿರೋ ವೆಹಿಕಲ್ ಸರ್ ಇದು. 2,40,000 ಫೈನಲ್ ಕೊಡ್ತೀನಿ ಸರ್. 2,45,000 ಗೆ ಸೆಕೆಂಡ್ ಓನರ್. 45 ಅಲ್ಲ, 2,40,000 ಹೇಳಿದ್ದಾನೆ. ಸೆಕೆಂಡ್ ಓನರ್ ವೆಹಿಕಲ್ 2010. ಬರೀ ಏನಿದೆ ಪವರ್ ವಿಂಡೋ ಮಾತ್ರ ಇಲ್ಲ ಇದಕ್ಕೆ. ಇದು ಲಕ್ಸುರಿ ವೆಹಿಕಲ್ ಅಂತೂ ಅಲ್ಲ. ಮಿಡ್ಲ್ ವರ್ಷನ್ ಏನ್ ವೆಹಿಕಲ್ ಬರುತ್ತೆ K13 ಸೀರೀಸ್ ಅಲ್ಲಿ ಸಿಂಗಲ್ ಏರ್ ಬ್ಯಾಗ್. ವೆಹಿಕಲ್ ಕಂಡೀಷನ್ ಇದೆ ಆಲ್ಮೋಸ್ಟ್. ನೋಡಿ ಅಲೈ ವೀಲ್ಸ್ ಹೇಗಿದೆ. ಅಲೈ ವೀಲ್ ಚೆನ್ನಾಗಿದೆ, ಬಾಡಿ ಲೈನು ಚೆನ್ನಾಗಿದೆ. ನೀವೇನು ಬಾಡಿ ಲೈನ್ ವೆರಿ ಗುಡ್ ಇದೆ ಸರ್. ಓವರ್ ಆಲ್ ಔಟ್ಲುಕ್ ಸೂಪರ್ ಆಗಿದೆ. ಶೋರೂಮ್ ಅಲ್ಲಿ ಗಾಡಿ ನಿಲ್ಸಕ್ಕಾಗದೆ ಅಲ್ಲಿ ಎಲ್ಲಾ ಕಡೆ ನಿಲ್ಸ್ಬಿಟ್ಟಿದ್ದೀರಾ. ಓಕೆ, ಧೂಳು ಹಿಡಿದಿದೆ, ಪರವಾಗಿಲ್ಲ, ಕ್ಲೀನ್ ಮಾಡ್ಕೊಟ್ರೆ ಚೆನ್ನಾಗಿರುತ್ತೆ. ಗಾಡಿ ಮಾತ್ರ ಬಹಳ ಚೆನ್ನಾಗಿದೆ. ಡೆಂಟು ಸ್ಕ್ರಾಚ್ ಏನು ಇಲ್ಲ ಗಾಡಿ ಮೇಲೆ. ಸಣ್ಣ ಪುಟ್ಟ ಟಚ್ ಅಪ್ ಆಗಿದೆ ಅನ್ನೋದು ನಿಜ. ಓಕೆ, ಬ್ರಾಂಡ್ ನ್ಯೂ ಟೈರ್ಸ್ ಇದೆ ವೆಹಿಕಲ್ ಅಲ್ಲಿ. ಸಿಂಗಲ್ ಓನರ್ ವೆಹಿಕಲ್. 14-15 ರಿಜಿಸ್ಟ್ರೇಷನ್. 14-15 ಬರುತ್ತೆ. 15 ರಿಜಿಸ್ಟ್ರೇಷನ್. ಸಿಂಗಲ್ ಓನರ್ ವೆಹಿಕಲ್. ಸಿಂಗಲ್ ಓನರ್ ವೆಹಿಕಲ್. ಟೈರ್ ಪ್ರೊಫೈಲ್ ಎಲ್ಲ ತುಂಬಾನೇ ಚೆನ್ನಾಗಿದೆ. ಎಷ್ಟು ಓಡಿದೆ ಸರ್ ಇದು? ಸರ್ ತೋರಿಸ್ಬಿಡ್ತೀನಿ. ರೀಡಿಂಗ್ ಏನಿದೆ ಅದನ್ನ ತೋರಿಸ್ತೀನಿ ನಾನು. ಓಕೆ, 97 ಸರ್. 97,000 ಸಿಂಗಲ್ ಓನರ್. ಸಿಂಗಲ್ ಓನರ್ ವೆಹಿಕಲ್. ಓಕೆ, ಹಾಗೆ ನಿಮ್ಗೆ AC ಬರುತ್ತೆ, ಮ್ಯೂಸಿಕ್ ಸಿಸ್ಟಮ್ ಇಲ್ಲ, ಹಾಕಿಸ್ಕೋಬೇಕು. ಡ್ರೈವರ್ ಸೈಡ್ ಸೀಟ್ ಸ್ವಲ್ಪ ವೇರ್ ಅಂಡ್ ಟೈರ್ ಆಗಿದೆ, ಬಟ್ ಓಕೆ. ಇಂಟೀರಿಯರ್ ಓವರ್ ಓಕೆ ಚೆನ್ನಾಗಿದೆ. ಡ್ಯಾಶ್ ಬೋರ್ಡ್ ಚೆನ್ನಾಗಿದೆ, ಎಲ್ಲವೂ ಚೆನ್ನಾಗಿದೆ. ಸಿಂಗಲ್ ಓನರ್ ಮೇಂಟೈನ್ ಆಗಿರುವಂತ ವೆಹಿಕಲ್ ಇದು. LS ಬರುತ್ತೆ, ಬೇಸ್ ವೇರಿಯಂಟ್ ಬರುತ್ತೆ. ಏನ್ ಪ್ರೈಸ್ ಹೇಳ್ತೀರಾ ಸರ್ ಇದು? 15 ಮಾಡಲ್ ಬರುತ್ತೆ. ಆಕ್ಚುಲಿ 14-15 ಅಂದ್ರೆ 15 ಬರುತ್ತೆ. ಏನ್ ಪ್ರೈಸ್ ಹೇಳ್ತೀರಾ ಸರ್? ಮಾಡಲ್ 14 ಬರೋದು, 15 ರಿಜಿಸ್ಟ್ರೇಷನ್. ಆದ್ರೆ 14 ಪೂರ್ತಿ ಓಡಿರಲ್ಲ ವೆಹಿಕಲ್. ಓಡಿರೋದು 15 ದಿನನೇ ಸ್ಟಾರ್ಟ್ ಆಗಿದೆ. 2,65,000. 2,65,000. ಓಕೆ, ಅದು ಕೂಡ ಜೆನ್ಯೂನ್ ಆಗಿ ಹೇಳ್ತಾ ಇದಾರೆ. 14 ಬರೋದು ಅಂತ. ಓಕೆ, ಚೆನ್ನಾಗಿದೆ. ಅದು ಒಳ್ಳೆ ಮೈಲೇಜ್ ಬರುತ್ತೆ ಗುರು. ಸೆಕೆಂಡ್ ಓನರ್ ಬೇರೆ, ಬೇಕಾದ್ರೆ ನಿಮ್ಗೆ ಸೇಲ್ ಮಾಡ್ಬೇಕಾದ್ರೆ ಸಾರಿ ಸಿಂಗಲ್ ಓನರ್ ಬೇರೆ. ಆಮೇಲೆ ಸೇಲ್ ಮಾಡ್ಬೇಕಾದ್ರೆ ನೀವು ಸೆಕೆಂಡ್ ಓನರ್ ಆಗಿದ್ರು ಒಳ್ಳೆ ರೇಟ್ಗೆ ಹೋಗುತ್ತೆ. ಅದು ಮೈಕ್ರಾ, ಅದು ಇದು ಕಲರ್ ನೋಡ್ಬಿಟ್ಟು. ರೆನಾಲ್ಟ್ ಪಲ್ಸ್. ಓಕೆ, ರೆನಾಲ್ಟ್ ಅಲ್ಲೂ ಆಪ್ಷನ್ ಇದೆ, ನಿಸಾನ್ ಅಲ್ಲೂ ಆಪ್ಷನ್ ಇದೆ ನಿಮ್ಗೆ. ಹೇಳಿ ಸರ್. ಸರ್ ರೆನಾಲ್ಟ್ ಪಲ್ಸ್ 2012 ಸೆಕೆಂಡ್ ಓನರ್ ವೆಹಿಕಲ್. ಇದು ಅಷ್ಟೇ ಸರ್. ಅಲಾಯ್ ವೀಲ್ಸ್, ಬ್ಯಾಕ್ ವೈಫರ್, ಡಿಫಾಗರ್, ಓಕೆ, ಹೊಸ ಕುಶನ್, ಸಿಸ್ಟಮ್ ಹೊಸದು. ನಿಮ್ಗೆ ಬ್ರಿಸ್ಟೋನ್ ಇದೆ. ಅದನ್ನು ಓವರ್ ಆಲ್ ಬಾಡಿ ಲೈನ್ ಆ ಗಾಡಿ ಹೆಂಗ್ ನೋಡಿದ್ರೆ ಹಂಗೆ ಇದೆ, ಏನು ಚೇಂಜಸ್ ಇಲ್ಲ. ಸೇಮ್ ಕಲರ್ ಬೇರೆ. ಇಂಟೀರಿಯರ್ ಸಣ್ಣ ಪುಟ್ಟ ಸ್ಕ್ರಾಚಸ್ ಇದೆ ಸರ್. ಸಿಸ್ಟಮ್ ಕೀ ತಂದಿಲ್ಲ. ಓಕೆ, ಹಾಗೆ ನಿಮ್ಗೆ ಟಚ್ ಸ್ಕ್ರೀನ್ ಸಿಸ್ಟಮ್ ಆಫ್ಟರ್ ಮಾರ್ಕೆಟ್ ಕಸ್ಟಮರ್ ಹಾಕಿಸ್ಕೊಂಡಿದ್ರೆ. ಹಾಗೆ ಲೆದರ್ ಸೀಟ್ಸ್ ಬಂದ್ಬಿಟ್ಟು ನಿಮ್ಗೆ ಯಾವ ಕಲರ್ ಸರ್ ಇದು? ಏನ್ ಕಲರ್ ಬರುತ್ತೆ? ಟನ್ ಲೆದರ್ ಸರ್ ಇದು. ಲೆದರ್ ಟ್ಯಾನ್ ಕಲರ್ ಬರುತ್ತೆ. ತುಂಬಾನೇ ಚೆನ್ನಾಗಿದೆ. ಅದು ಕೂಡ ಹೊಸ ಕವರ್ಸ್ ಇದೆ. ಇಂಟೀರಿಯರ್ ಅಂತೂ ಶೋರೂಮ್ ಇಂದ ಬಂದಿರೋ ತರಾನೇ ಇದೆ ಅಂತಾನೆ. ಇದು ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ. ಅದು ಕೂಡ ಸಿಕ್ಕಾಪಟ್ಟೆ ಸ್ಕ್ರಾಚ್ ಇದೆ ಅಂತ. ನಿಜವಾಗಿ ಇದೆ, ಬಟ್ ಅದು ನಿಮ್ಗೆ ತುಂಬಾ ಅಬ್ಸರ್ವ್ ಮಾಡಿ ನೋಡಿದ್ರೆ ಮಾತ್ರ ಈ ತರ ಸ್ಕ್ರಾಚ್ ಕಾಣಿಸ್ತದೆಯಲ್ಲೋ ಗೊತ್ತಿಲ್ಲ. ಆ ತರ ಸ್ಕ್ರಾಚ್ ಇದೆ. ಮೇಜರ್ ಡೆಂಟ್ಸ್ ಏನಿಲ್ಲ. ಆಕ್ಸಿಡೆಂಟ್ ಫ್ರೀ ಇರುತ್ತೆ ಅಂತ ಅಲ್ವಾ ಸರ್? ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ಪುಷ್ ಬಟನ್ ಸ್ಟಾರ್ಟರ್ ವೆಹಿಕಲ್. ಓಕೆ, ಸೆಕೆಂಡ್ ಓನರ್ ಆಗಿದೆ. 11 ಮಾಡಲಾ? ಡೀಸೆಲ್? 12 ಮಾಡಲು ಡೀಸೆಲ್. 12 ಮಾಡಲ್ ಡೀಸೆಲ್. ಪ್ರೈಸ್ ಸರ್? ಸರ್ ಪ್ರೈಸ್ 2,50,000 ಓನ್ಲಿ. 2,50,000 ನೆಗೋಷಿಯೇಬಲ್. ಓಕೆ, ಲೋನ್ ಆಗುತ್ತೆ ಇದಕ್ಕೆ? ಆಗಬಹುದು. ಮೈಕ್ರಾ ಆಗಬಹುದು, ಗೊತ್ತಿಲ್ಲ. ಪ್ರೊಫೈಲ್ ಗೊತ್ತಿಲ್ಲ, ಚೆಕ್ ಮಾಡ್ಬೇಕಾದ್ರೆ. ಓಕೆ, ನಮ್ಮ ಹತ್ರ ಒಂದು XUV 500 ಇದೆ. ನಿಮ್ಗೆ ಈ ಪ್ರೈಸ್ ನಂಬಕ್ ಆಗಲ್ಲ. ಡ್ರಾಬ್ಯಾಕ್ ಥರ್ಡ್ ಓನರ್ ಇನ್ ಕೇಸ್ ಇದ್ರೂ ಕರ್ನಾಟಕ ರಿಜಿಸ್ಟ್ರೇಷನ್ ವೆಹಿಕಲ್ ನಿಮ್ಗೆ ಡೆಲ್ಲಿ ರಿಜಿಸ್ಟ್ರೇಷನ್ ವೆಹಿಕಲ್ ಅಲ್ಲಿ ಕೊಡ್ತಾ ಇದಾರೆ. ಕೆಲವರು ಬೇರೆ ಕಡೆ, ಬಟ್ ಇವ್ರು ಕರ್ನಾಟಕ ಕೊಡ್ತಾ ಇದಾರೆ ಅಲ್ವಾ? ಆ ಪ್ರೈಸ್ ಅಲ್ಲಿ. ಇದ್ರ ಓವರ್ ಆಲ್ ಡೀಟೇಲ್ಸ್ ತಗೋಣ, ಹೇಳಿ ಸರ್. ಸರ್ 2011 ಇದೆ ವೆಹಿಕಲ್. W8 8 ಏರ್ ಬ್ಯಾಗ್ ವೆಹಿಕಲ್. ಗಾಡಿ ಕಂಡೀಷನ್ ನೋಡಿ ಸರ್, ಕ್ಲಾಸ್ ಲುಕ್ ಇದೆ ವೆಹಿಕಲ್. ಬರುತ್ತೆ ನಿಮ್ಗೆ. ಬೇಸ್ ವೇರಿಯಂಟ್ ಅಲ್ಲ ಇದು, ಮ್ಯಾಗ್ ವೀಲ್ ಸಮೇತ ಬರುತ್ತೆ. ಬ್ರಿಡ್ಸ್ಟೋನ್ ಟೈರ್ ಕೂಡ ಬರುತ್ತೆ. ಟೈರ್ ಕೂಡ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಇಂಟೀರಿಯರ್ ನೋಡಿ ಯಾವ ತರ ಇದೆ ಅಂತ ಹೇಳಿ ಸರ್. ಇಂಟೀರಿಯರ್ ಏನ್ ಸರ್? ಇಂಟೀರಿಯರ್ ಪ್ರತಿಯೊಂದು ಇದೆ ಸರ್. 8 ಏರ್ ಬ್ಯಾಗ್ಸ್, ಕುಶನ್ ನೋಡಿ ಸರ್, ಲೆದರ್ ಅಪ್ಪಲ್ ಸರಿ ಕಸ್ಟಮೈಸ್ ಟೈಪ್ ಅಲ್ಲೇ ಇದೆ ವೆಹಿಕಲ್. ಏರ್ ಬ್ಯಾಗ್ಸ್ ಬರುತ್ತೆ. ಆಫ್ ಕ್ಯಾಮ್ರಾ ಕೂಡ ನಾನು ಇವರನ್ನ ಕೇಳ್ತಾ ಇದ್ದೆ ಹೆಂಗಿದೆ ಸರ್ ಅಂತ. ತುಂಬಾನೇ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ರು. ಅಂದ್ರೆ ನನಗೆ ಅವ್ರು ಹಂಗೆ ಹೇಳ್ತಿದ್ದಾರೆ ಅಂದ್ಮೇಲೆ ಡೆಫಿನೆಟ್ ಆಗಿ ನೀವು ಒಂದ್ಸಲಿ ಬಂದು ಚೆಕ್ ಮಾಡಿ, ಪರವಾಗಿಲ್ಲ. ಇದು 7 ಸೀಟರ್ ಬರುತ್ತೆ ಅಲ್ವಾ? 7 ಸೀಟರ್ ಬರುತ್ತೆ. ಓಕೆ, 7 ಸೀಟರ್ ಬರ್ತಾ ಇರ್ತಾ? ಟೋಟಲ್ ಡ್ರೈವರ್ ಇನ್ಕ್ಲೂಡ್ 8 ಸೀಟರ್ ಸರ್. ಅದು 8 ಸೀಟರ್. ಹೌದು, 3+3+2 ಮುಂದೆ. ಓಕೆ, ಡ್ರೈವರ್ ಸೇರಿ. ಬಾಡಿ ಲೈನ್ ಅಂತೂ ಸಕ್ಕತ್ತಾಗಿದೆ. ಎಲ್ಲೂ ಕೂಡ ಒಂದು ಅಂದ್ರೆ ನೋಟಿಸಬಲ್ ಸ್ಕ್ರಾಚ್ ಇಲ್ಲ. ಇದೆ, ಬಟ್ ಮೇಜರ್ ಡೆಂಟ್ಸ್ ಏನು ಇಲ್ಲ. ಆಕ್ಸಿಡೆಂಟ್ ಫ್ರೀ ಹಿಸ್ಟ್ರಿ, ಸಣ್ಣ ಪುಟ್ಟ ಟಚ್ ಆಗಿದೆ. ಬ್ಲಾಕ್ ವೆಹಿಕಲ್ ಲವ್ ಮಾಡೋದು ಗಾಡಿ ಸರ್. ಎಷ್ಟು ಹೇಳ್ ಮಾಡಿಸಂಗಿದೆ ಸರ್. ಕ್ಲಾಸಿ ಲುಕ್ ಇದೆ ಗಾಡಿ. ತುಂಬಾನೇ ಕ್ಯಾಮ್ರಾದಲ್ಲಿ ತೋರಿಸ್ತಿರ್ಬೋದು ನೀವು. ಆದ್ರೆ ನನಗೆ ಇಷ್ಟ ಆಗ್ತಿದೆ ಅಂತ ನಾನು ಅಷ್ಟೆಲ್ಲ ಹೇಳ್ತಾ ಇದ್ದೀನಿ ಅಷ್ಟೇ. ಮರ ಸ್ವಲ್ಪ ವೆಲ್ಕಮ್ ಮಾಡ್ಕೊಂಡು ಧೂಳ್ ಬಿದ್ದಿದೆ ಅಷ್ಟೇ, ಇದೆಲ್ಲ ಬಿದ್ದಿದೆ ಅಷ್ಟೇ. ಅದನ್ನ ಕ್ಲೀನ್ ಮಾಡ್ಬಿಟ್ರೆ ಹೊಸ ಗಾಡಿ ತರ ಕಾಣುತ್ತೆ ಅಂತಾನೆ ಹೇಳ್ಬೋದು. ಇವಾಗ ಪ್ರೈಸ್ ಹೇಳ್ಬಿಡಿ ಸರ್, ಎಷ್ಟು ಅಂತ?
ಸರ್ ಪ್ರೈಸ್ ಬಂದ್ಬಿಟ್ಟು 5,55,000 rupees. 5,55,000 ಕರ್ನಾಟಕ ರಿಜಿಸ್ಟ್ರೇಷನ್ ವೆಹಿಕಲ್, ಬರೀ ಥರ್ಡ್ ಓನರ್ ಆಗಿದೆ. ಸೂಪರ್ ಸರ್. ಕೆಲವೊಬ್ರು 5th ಓನರ್ ಆಗಿರೋರು ಕೂಡ 5,25,000 ಆ ತರ ರೇಂಜ್ ಅಲ್ಲಿ ಮಾಡ್ತಾರೆ. ಇದು ಥರ್ಡ್ ಓನರ್ ಗೆ ನಿಮ್ಗೆ ಇಷ್ಟು ಸಿಗ್ತಾ ಇದೆ ಅಂದ್ಮೇಲೆ ಒಳ್ಳೆ ಆಪ್ಷನ್ ಅಲ್ಲಿ ಸಿಗ್ತಾ ಇದೆ ಅಂತ ಹೇಳ್ಬೋದು. 11 ಮಾಡಲ್ ಅಂತ ಹೇಳಿದ್ರೆ ಹೌದು 11 ಮಾಡಲ್. ಸೂಪರ್, ಒಳ್ಳೆ ಪ್ರೈಸ್ ಅಲ್ಲಿ ಇದೆ. ನಿಮ್ಗೆ ಬೇಕು ಅಂದ್ರೆ ಲೋನು ಆಗ್ಬಿಡುತ್ತೆ. ಸೊ ಬನ್ನಿ ಒಂದ್ಸಲಿ ಕೂತ್ಕೊಂಡು ಮಾತಾಡಿದ್ರೆ ಅದ್ರಲ್ಲೂ ನೆಗೋಸಿಯೇಷನ್ ಆಗುತ್ತೆ. ಸರ್ ಖಂಡಿತ. ಸೂಪರ್, ಬಾಡಿ ಲೈನ್ ಚೆನ್ನಾಗಿದೆ ಗುರು. ಒಂದ್ಸಲಿ ಬಂದ್ ವಿಸಿಟ್ ಮಾಡಿ ಫ್ರಂಟ್ ನೋಡ್ಬೋದು ಹೆಂಗಿದೆ ಅಂತ. ಸೂಪರ್. ನಮ್ಮ ಹತ್ರ ಒಂದು ಇನ್ನೋವಾ ಇದೆ, ಇನ್ನೋವಾ ವೇರಿಯಂಟ್ 13 ಮಾಡಲ್ ಅಲ್ವಾ ಇದು? ಹೌದು ಸರ್. 13 ಸಿಂಗಲ್ ಓನರ್. ವೆಹಿಕಲ್ ಬಂದ್ಬಿಟ್ಟು 2.5G. 2.5G ಗೂ ವಿ ವರ್ಷನ್ ಗೂ ಸ್ವಲ್ಪ ವ್ಯತ್ಯಾಸ ಏನಂದ್ರೆ ಅಲಾಯ್ ವೀಲ್ಸ್ ಒಂದು ಏರ್ ಬ್ಯಾಗ್ ಎಕ್ಸ್ಟ್ರಾ ಬರುತ್ತೆ. ಅದ್ ಬಿಟ್ರೆ ಬೇರೆ ಎಲ್ಲ ಸೇಮ್ ಆಪ್ಷನ್ ಅಲ್ಲಿ. ಓಕೆ, ಇದ್ರಲ್ಲಿ ಸಿಂಗಲ್ ಏನ್ ಬೈ ಏರ್ ಬ್ಯಾಗ್ ಬರುತ್ತೆ, ನಾರ್ಮಲ್ ವೀಲ್ಸ್ ಬರುತ್ತೆ. ಅದ್ರಲ್ಲಿ ಅಲಾಯ್ ವೀಲ್ಸ್ ಡಬಲ್ ಏರ್ ಬ್ಯಾಗ್ ಬರುತ್ತೆ. ಹೌದು, ಬಾಡಿ ಲೈನ್ ತುಂಬಾನೇ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಧೂಳ್ ಕೂತ್ಕೊಂಡಿದೆ ಅಷ್ಟೇ, ಹೊರಗಡೆ ಇರ್ತಿರೋದ್ರಿಂದ ಕ್ಲೀನ್ ಮಾಡಿದ್ರೆ ತುಂಬಾನೇ ಚೆನ್ನಾಗಿ ಕಾಣುತ್ತೆ ಅಂತಾನೆ ಹೇಳ್ಬೋದು. ನಿಮ್ಗೆ 4 ಕೂಡ ಬ್ರಿಡ್ಜ್ಸ್ಟೋನ್ ಟೈರ್ ಇದೆ, ಅದು ಬ್ರಾಂಡೆಡ್ ಟೈರ್ ಇದೆ. ಟೈರ್ ಕೂಡ ತುಂಬಾನೇ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಇಂಟೀರಿಯರ್ ಅಲ್ಲಿ ಅವಾಗಲೇ ಹೇಳ್ದಂಗೆ ಒಂದು ಏರ್ ಬ್ಯಾಗ್ ಸ್ವಲ್ಪ ಕಮ್ಮಿ ಬರುತ್ತೆ, ಸಿಂಗಲ್ ಏರ್ ಬ್ಯಾಗ್. ಓಕೆ, ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ. ಮತ್ತೆ ಇದು ನಿಮ್ಗೆ 7 ಅಥವಾ 8 ಸೀಟರ್ ಆಗುತ್ತೆ. 7 ಸೀಟರ್ ಕ್ಯಾಪ್ಟನ್ ಸೀಟ್ಸ್ ಇದೆ. ಬ್ರಾಂಡ್ ನ್ಯೂ ಕುಶನ್ ಇದೆ, ಲೆದರ್ ಅಪಲ್ಸರಿ ಕುಶನ್ ಸಿಸ್ಟಮ್ ಇದೆ ವೆಹಿಕಲ್. ಓಕೆ, ತುಂಬಾ ಕಮ್ಮಿ ಓಡಿರ್ಬೋದು ಅಂತ ಗೆಸ್ಟ್ ಮಾಡ್ತಾ ಇದೀನಿ. ಎಷ್ಟು ಓಡಿದೆ ಸರ್? ಸರ್ ಓಡಿರೋದು 1,60,000 ಸರ್. 1,60,000. ಹೌದು. ಓಕೆ, ನೋಡ್ಬೋದು ಕ್ಯಾಪ್ಟನ್ ಸೀಟ್ ಬರುತ್ತೆ ಇದರಲ್ಲಿ. ನಿಮ್ಗೆ ಒಂಥರ ಲಕ್ಸುರಿ ಆಗಿರುತ್ತೆ ಅಂತಾನೆ ಹೇಳ್ಬೋದು. ಬಾಡಿ ಲೈನು ಚೆನ್ನಾಗಿದೆ. ಆಮೇಲೆ ವಿದ್ ನಿಮ್ಗೆ ಹಿಸ್ಟ್ರಿ ಎಲ್ಲ ಸಿಕ್ಬಿಡುತ್ತೆ ಈ ಗಾಡಿಗೆ. ಡಿಫಾಗರ್ ವೈಪರ್ ಕೂಡ ಬರುತ್ತೆ. ನಿಮ್ಗೆ ಅಲೈ ವೀಲ್ ಒಂದು ಬರೋದಿಲ್ಲ ಅಷ್ಟೇ. ಸಿಂಗಲ್ ಓನರ್ ಅಲ್ವಾ? ಹೌದು, ಸಿಂಗಲ್ ಓನರ್. ಪ್ರೈಸ್ ಎಷ್ಟಾಗುತ್ತೆ ಸರ್ ಇದಕ್ಕೆ? ಸರ್ 8,25,000 ಕೋಡ್ ಮಾಡಿರೋ ವೆಹಿಕಲ್ ಸರ್. ಮುಂದೆ ಬಂದ್ರೆ ಇನ್ನು 8 lakh ಒಳಗಡೆ ಮಾಡ್ಕೊಡ್ತೀನಿ. 8 lakh ಒಳಗಡೆ ಮಾಡ್ಕೊಡ್ತೀರಾ? ಹೆಚ್ಚು ಕಡಿಮೆ ಆಗುತ್ತೆ ನಿಮ್ಗೆ. ಆಕ್ಚುಲಿ ಅದು 13 ಮಾಡಲ್ ನಿಮ್ಗೆ ಆ ಪ್ರೈಸ್ ಕೊಡ್ತಾ ಇದಾರೆ. ಸೂಪರ್. ಓಕೆ, ನಮ್ಮ ಹತ್ರ ಒಂದು ಗ್ರ್ಯಾಂಡ್ i10 ಇದೆ ಇನ್ನೊಂದು. ಇದ್ರ ಬಗ್ಗೆ ಹೇಳಿ ಸರ್. ಸರ್ ಗ್ರ್ಯಾಂಡ್ i10 2015 ಸಿಂಗಲ್ ಓನರ್ ವೆಹಿಕಲ್, ಡೀಸೆಲ್ ವೇರಿಯಂಟ್ ಸರ್. 25 ಕಿಲೋಮೀಟರ್ ಮೈಲೇಜ್ ಬರೋ ವೆಹಿಕಲ್ ಸರ್. 25 ಕಿಲೋಮೀಟರ್ ಮೈಲೇಜ್. 2 ಕಿಲೋಮೀಟರ್ ಕಮ್ಮಿ ಬಂತು ಅಂದ್ರೆ 1 ಲಕ್ಷ ರೂಪಾಯಿ ವಾಪಸ್. ಹೌದಾ? ಪಕ್ಕಾ ಬರುತ್ತೆ ಅಂತ. ಪಕ್ಕಾ 20 ಅಷ್ಟು ಗ್ಯಾರಂಟಿ ಕೊಡ್ತಾ ಇದಾರೆ. ಇದು ನಿಮ್ಗೆ ಓವರ್ ಆಲ್ ಬಾಡಿ ಲೈನ್ ಚೆನ್ನಾಗಿದೆ ಇದರಲ್ಲಿ. ನೋಡ್ಬೋದು ಸಿಸ್ಟಮ್ ಇದೆ ಸರ್. ಆಫ್ಟರ್ ಮಾರ್ಕೆಟ್ ಟಚ್ ಸ್ಕ್ರೀನ್ ಸಿಸ್ಟಮ್ ಕಸ್ಟಮರ್ ಹಾಕ್ಸಿದ್ದಾರೆ. 7 ಇಂಚ್ ಇದೆ ಅದು. ಲೆದರ್ ಸೀಟ್ಸ್ ಎಲ್ಲ ಚೆನ್ನಾಗಿದೆ. ಬ್ಯಾಕ್ ಸೈಡ್ ಪ್ರೊಫೈಲ್ ಅಂತ ಬಂದ್ರೆ ನಿಮ್ಗೆ ಟೈರ್ಗಳು ಆಲ್ಮೋಸ್ಟ್ ಎಲ್ಲ ಚೆನ್ನಾಗಿದೆ. ರೇರ್ ಪ್ಯಾಸೆಂಜರ್ಗೂ ನಿಮ್ಗೆ AC ವೆಂಟ್ಸ್ ಬರುತ್ತೆ ಇದರಲ್ಲಿ. AC ಎಲ್ಲ ವರ್ಕಿಂಗ್ ಇದೆ ಸರ್. ಎಲ್ಲ ಅಪ್ಡೇಟ್ ವರ್ಕಿಂಗ್ ಕಂಡೀಷನ್ ಇದೆ ವೆಹಿಕಲ್. ಓಕೆ, ಪ್ರೈಸ್ ಸರ್ ಪ್ರೈಸ್ ಬಂದ್ಬಿಟ್ಟು 4,25,000. ಇದು 4,25,000 ಕೋಡ್ ಮಾಡಿದ್ವಿ ವೆಹಿಕಲ್. ಆದ್ರೆ ಈಗ 3,85,000 ಫೈನಲ್ ಪ್ರೈಸ್. 3,85,000 ಫೈನಲ್ ಪ್ರೈಸ್. ಅದು ನಿಮ್ಗೆ ಸ್ವಲ್ಪ ಮಾಡಿಸಿ ಬಂದ್ಮೇಲೆ, ಆಯ್ತಾ? ಎಲ್ಲ ಈ ತರ ಮಾಡಿಸ್ಕೊಂಡ್ರೆ ಸ್ವಲ್ಪ ಕಸ್ಟಮರ್ ಮುಂದೆ ಬಂದ ಸಣ್ಣ ಮಾಡ್ತೀರಾ. ನಮ್ಮ ಹತ್ರ ಒಂದೇ ಒಂದು ಇನ್ನೋವಾ, ಅದು ಯೆಲ್ಲೋ ಬೋರ್ಡ್ ಗಾಡಿ ಇದೆ ಈಗ ಸರ್. ಇನ್ನೊಂದು ವೈಟ್ ಬೋರ್ಡ್ ಇದೆ, ಅದು ನೋಡೋಣ. ಹೇಳಿ. ಇನ್ನೊಂದು 2 ಇದೆ, ವೈಟ್ ಬೋರ್ಡ್ ಇದೆ, ಎಲಿಫೆಂಟ್ ಗ್ರೇ ಇದೆ, ಇನ್ನೊಂದು ವೈಟ್ ಕಲರ್ ಒಂದಿದೆ. ಇದು ಸಿಲ್ವರ್ ಕಲರ್ ಯೆಲ್ಲೋ ಬೋರ್ಡ್ ಅಲ್ಲಿ ಒಂದೇ ಒಂದು ಗಾಡಿ ಇರೋದು. ಅದು ಕರೆಕ್ಟ್ ಹೇಳಿದ್ ನೀವು. ಒಂದೇ ಒಂದು ಗಾಡಿ ಯೆಲ್ಲೋ ಬೋರ್ಡ್ ಅಲ್ಲಿ ಮಾತ್ರ ಇರೋದು. ವೆಹಿಕಲ್ ಬಂದು 2016 ಸರ್. 2.5 ವೇರಿಯಂಟ್. FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ ವೆಹಿಕಲ್. ನೋಡಿ ಗಾಡಿ ಬಹಳ ಕಂಡೀಷನ್ ಇದೆ. ಶೋರೂಮ್ 2,35,000 ಹೊಡಿರೋದು ವೆಹಿಕಲ್. 2,35,000. ಹೌದು. ನೋಡು, ಬ್ರಿಡ್ಜ್ಸ್ಟೋನ್ ಟೈರ್ ಇದೆ. ಟೈರ್ ಪ್ರೊಫೈಲ್ ಬ್ರಾಂಡ್ ನ್ಯೂ ಟೈರ್ಸ್. ಇಂಟೀರಿಯರ್ ಸರ್ ಇಂಟೀರಿಯರ್ ನೋಡಿ ಸರ್ ಹೇಗೆ. ಕುಶನ್ ಫ್ಯಾಬ್ರಿಕ್ ಸರ್. ಫ್ಯಾಬ್ರಿಕ್ ಲಾಂಗ್ ಡ್ರೈವ್ ಮಾಡೋರಿಗೆ, ಜರ್ನಿ ಮಾಡೋರಿಗೆ ಏನೇ ತೊಂದರೆ ಆಗದೆ ಇರ್ಲಿ ಅಂತ ಹೇಳ್ಬಿಟ್ಟು ಟಚಿಂಗ್ ಸಿಸ್ಟಮ್ ಫ್ಯಾಬ್ರಿಕ್ ಅಲ್ಲೇ ಬಿಟ್ಟಿದ್ದೀವಿ. ಅದು ಲೆದರ್ ಆಗಲ್ಲ. ಓಕೆ, ಅವರಲ್ಲಿ ಬಾಡಿ ಲೈನು ಚೆನ್ನಾಗಿದೆ. ಇಲ್ಲೂ ಕೂಡ ಸ್ಕ್ರಾಚಸ್ ಇಲ್ಲ, ಡೆಂಟ್ ಇಲ್ಲ, ಎಂತದು ಇಲ್ಲ. ತುಂಬಾನೇ ಚೆನ್ನಾಗಿದೆ. ಇನ್ನೋವಾ G ವೇರಿಯಂಟ್ ಬರುತ್ತೆ. 2.5 ಬರುತ್ತೆ. 2.5 2 ಏರ್ ಬ್ಯಾಗ್ ಬರುತ್ತೆ ಸರ್ ವೆಹಿಕಲ್. ಏರ್ ಬ್ಯಾಗ್ ಬರುತ್ತೆ. ಆಲ್ಮೋಸ್ಟ್ ಬ್ರಾಂಡ್ ನ್ಯೂ ಟೈರ್ಸ್ ಇದಾವೆಲ್ಲ. ಹೌದು, ಬ್ರಾಂಡ್ ನ್ಯೂ ಆಲ್ಮೋಸ್ಟ್ ಟೈರ್ ಇದೆ. ಬೇರೆ ಏನಾದ್ರು ಯೆಲ್ಲೋ ಬೋರ್ಡ್ ಅಲ್ಲಿ ಏನ್ ಡೀಟೇಲ್ಸ್ ಕೇಳಬೇಕಾಗುತ್ತೆ ಸರ್? ಸರ್ FC ಇನ್ಶೂರೆನ್ಸ್, RC ಎಲ್ಲ ರನ್ನಿಂಗ್ ಇದೆ. ಡಾಕ್ಯುಮೆಂಟ್ ಪೂರ್ತಿ ಅಪ್ಡೇಟ್ ಫಿಟ್ ಇದೆ, ರನ್ನಿಂಗ್ ಇದೆ, ಎಲ್ಲ ರನ್ನಿಂಗ್. ಹೌದು. ಓಕೆ, ಪ್ರೈಸ್ ಸರ್ ಪ್ರೈಸ್ ಬಂದ್ಬಿಟ್ಟು 9,500 ನೆಗೋಷಿಯಬಲ್ ಸರ್. 9,500 ನೆಗೋಷಿಯಬಲ್. ಬೇಕಾದವರು ಬಂದ್ಬಿಟ್ಟು ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡಿ. ಬೆಳಿಗ್ಗೆ 9 ರಿಂದ ಸಂಜೆ 9 ಒಳಗಡೆ ಫೋನ್ ಮಾಡಿ. ದಯವಿಟ್ಟು ರಾತ್ರಿ 12, 11, 12 ಗಂಟೆ 1 ಗಂಟೆಗೆಲ್ಲ ಫೋನ್ ಮಾಡಬೇಡಿ. ಅರ್ಲಿ ಮಾರ್ನಿಂಗ್ 6:30, 7 ಗಂಟೆಗೂ ಫೋನ್ ಮಾಡಬೇಡಿ. 9 ರಿಂದ 9. ಹೌದು, ಎಲ್ಲ ಬೋರ್ಡ್ ಬೇಕು ಅನ್ನೋರಿಗೆ ಇದೊಂದು ಆಪ್ಷನ್ ಇದೆ ನಿಮ್ಗೆ. ಏನಾದ್ರೂ ಒಂದು ಚೂರ್ ಹೆಚ್ಚು ಕಡಿಮೆ ಪ್ರೈಸ್ ಇವಾಗ ಹೇಳಿ, ಅದಾದ್ಮೇಲೆ ಬಂದು
ಇರುತ್ತೆ ನಾರ್ಮಲ್ ವೆಹಿಕಲ್ ಮಾರ್ಕೆಟ್ ರೇಟ್ ಆಲ್ಮೋಸ್ಟ್ ತಗೊಳ್ಳೋರು ಎಲ್ಲರಿಗೂ ಗೊತ್ತಿರುತ್ತೆ, ಅದು ಹೆಚ್ಚು ಕಡಿಮೆ ಆಗೇ ಆಗುತ್ತೆ. ಈಗ ಹೇಳ್ಬಿಟ್ರೆ ಮತ್ತೆ ದುಡ್ಡು ಇಟ್ಕೊಂಡ್ ಬಂದ್ಬಿಟ್ಟು ಕುತ್ಕೊಂಡು ಇನ್ನೂ ಸ್ವಲ್ಪ ಕಮ್ಮಿ ಮಾಡಿ ಅದ್ರಲ್ಲಿ ಯಾವಾಗ ಹೇಳಿದ್ರಲ್ಲ ಅಂತಾರೆ. ಈಗ ಸಾರ ಹೇಳ್ತಿಲ್ವಾ ಅಲ್ಲಿ 380 ಹೇಳಿದ್ರೆ ಕಮ್ಮಿ ಮಾಡಿ ನನಗೆ ಅಂತ ಹೇಳ್ಬಿಟ್ಟು ಆತರ. ಓಕೆ, ಹೆಚ್ಚು ಕಡಿಮೆ ಆಗುತ್ತೆ, ಬಂದ್ ಕುತ್ಕೊಂಡು ಮಾತಾಡಿ. ಆಯ್ತಾ? ಇನ್ನೊಂದು ಏನೋ ಇದೆ, ಇನ್ನೊಂದಿದೆ. ಪಕ್ಕದ ಸ್ಟಾಕ್ ಬಂದಿದೀವಿ, ಅಂದ್ರೆ ಏನು ಗೋಡೌನ್ ಅಂತ ಕರಿಬಹುದು, ಪಾರ್ಕಿಂಗ್ ಯಾರ್ಡ್ ಅಂತ ಹೇಳ್ಬೋದು. ನಾನು ಅಷ್ಟೇ ಕಾರ್ ಅಂತ ಅನ್ಕೊಂಡೆ, ಅಲ್ಲಲ್ಲಿ ಇಲ್ಲ ಅವ್ರ ಹತ್ರ ಇನ್ನೊಂದು ಕಾರ್ ಇದೆ. ಎಷ್ಟಿದೆ? ಒಂದು 3 ಆಫೀಸ್ ಇದೆ ಸರ್. ಚಂದ್ರ ಲೇಔಟ್ ಅಲ್ಲಿ 2, ಒಂದು ನಾಗರಬಾವಿ ಸೆಕೆಂಡ್ ಸ್ಟೇಜ್ ಅಲ್ಲಿ ಇದೆ. ಗಾಡಿಗಳು ವೆಹಿಕಲ್ಗಳು ಆಲ್ಮೋಸ್ಟ್ ನಿಮಗೆ 50 ಇಂದ 60 ವೆಹಿಕಲ್ಗಳು ಇದೆ. 60 ಇದೆ. ಯಾರೋ ವಿಡಿಯೋ ನೋಡ್ಬಿಟ್ಟು ನಿಮ್ ವಿಡಿಯೋ ಏನಪ್ಪಾ ನಾವು ಗಾಡಿ ನೋಡಿದ್ವಿ, ಯಾವ್ದು ನಮಗೆ ಇಷ್ಟ ಆಗ್ಲಿಲ್ಲ, ಬೇಡ ನಮಗೆ ಎನ್ಕ್ವೈರಿ ಆಗಿರೋ, ನಮಗೆ ಅವಶ್ಯಕತೆ ಇರೋ ಗಾಡಿನೇ ಇಲ್ಲ, ಆತರ ನಿರಾಶರಾಗ ಅವಶ್ಯಕತೆ ಇಲ್ಲ. ಯಾಕಂದ್ರೆ ನಿಮ್ಗೆ ಯಾವ್ದಾದ್ರು ಗಾಡಿ ಬೇಕಿದ್ರೆ ಯಾವ್ದೇ ಟೈಮ್ ಫೋನ್ ಮಾಡಿ, ಅಂದ್ರೆ 9 ರಿಂದ ಬೆಳಿಗ್ಗೆ 9 ರಿಂದ ಸಂಜೆ 9 ಎನ್ಕ್ವೈರಿ ಏನ್ ಬೇಕು, ನಿಮಗೆ ಬಜೆಟ್ ಎಷ್ಟು, ನಿಮಗೆ ಯಾವ ಗಾಡಿ ಬೇಕು, ಪೆಟ್ರೋಲ್ ಡೀಸೆಲ್, ನಮ್ಮ ಹತ್ರ ಇಲ್ದೇ ಇರೋದು ಯಾವ್ದಾದ್ರು ಬೇಕಾ, ಯಾಕಂದ್ರೆ ಬೇರೆ ಆಫೀಸ್ಗಳು ಇರುತ್ತೆ, ಎಲ್ಲಾ ಗಾಡಿಗಳು ಒಂದೇ ವಿಡಿಯೋದಲ್ಲಿ ಮಾಡಿದ್ರೆ ವಿಡಿಯೋ ಲಾಂಗ್ ಆಗ್ಬಿಡಲ್ಲ. ಆ ಕಾರಣಕ್ಕೆ ಇಷ್ಟಲ್ಲಿ ಆದಷ್ಟು ಇದು ತಿಳಿಸ್ಕೊಡ್ತೀನಿ, ಅದನ್ನ ಅರೇಂಜ್ ಮಾಡಿ ಕೊಡ್ತಾರೆ. ಇಮಿಡಿಯೇಟ್ ಆಗಿ ನೀವು ಬಂದ ತಕ್ಷಣ ನಿಮ್ಗೆ ಆ ಗಾಡಿ ಇಷ್ಟ ಆಗಿಲ್ಲ, ಇನ್ನೊಂದ್ ಗಾಡಿ ನಿಮ್ಗೆ ಯಾವ್ದು ಬೇಕೋ ಎಲ್ಲ ಸಿಗುತ್ತೆ. ವರ್ಣದಲ್ಲೇ ನಿಮ್ಗೆ ಬೇರೆ ಬೇರೆ ಆಪ್ಷನ್ ಸಿಗುತ್ತೆ. ಇಲ್ಲೂ ಕೂಡ ವೈಟ್ ಕಲರ್ ವರ್ಣ ಇದೆ. ಸೊ ಆತರ ಸೊ ಆವಾಗ ನೋಡಿದೆಲ್ಲ ಸೆಕೆಂಡ್ ಓನರ್, ಥರ್ಡ್ ಓನರ್ ಆತರ ಇತ್ತು. ಸಿಂಗಲ್ ಓನರ್ ವೆಹಿಕಲ್ ಸಿಗುತ್ತಾ ಅಂದ್ರೆ ನನ್ಗೆ 1-2 ನಮ್ಮ ಹತ್ರ ಬಜೆಟ್ ಮೇಲೆ ಡಿಪೆಂಡ್. ಇಲ್ಲಪ್ಪ ನನಗೆ ದುಡ್ಡು ಜಾಸ್ತಿ ಆದ್ರೂ ಪರವಾಗಿಲ್ಲ, ಬಜೆಟ್ ಮಾರ್ಕೆಟ್ ರೇಟ್ 10-20,000 ಜಾಸ್ತಿ ಆದ್ರೂ ಪರವಾಗಿಲ್ಲ, ಸಿಂಗಲ್ ಓನರೇ ಬೇಕು ಅಂದ್ರೆ ಸಿಂಗಲ್ ಓನರ್ ಕ್ಲಾಸ್ ಕಂಡೀಷನ್ ವೆಹಿಕಲ್ ಏನ್ ವ್ಯಾಲ್ಯೂ ಇರುತ್ತೆ ಎಲ್ಲರಿಗೂ ಗೊತ್ತು. ಇಲ್ಲ ಸೆಕೆಂಡ್ ನನ್ನ ಬಜೆಟ್ ಅಡ್ಜಸ್ಟ್ಮೆಂಟ್ ಇರ್ಲಿ, ಸೆಕೆಂಡ್ ಥರ್ಡ್ ಓನರ್ ಪರವಾಗಿಲ್ಲ, ಗಾಡಿ ಚೆನ್ನಾಗಿದ್ರೆ ಸಾಕು, ಅದಕ್ಕೂ ಆಪ್ಷನ್ ಇದೆ. ಅದಕ್ಕೂ ಆಪ್ಷನ್ ಇದೆ. ಲೋ ಬಜೆಟ್ ಬೇಕಾ ಅದು ಇದೆ, ಹೈ ಬಜೆಟ್ ಬೇಕಾ ಅದು ಇದೆ, ಎಲ್ಲಾ ತರ ಆಪ್ಷನ್ಸ್ ಇರೋದ್ರಿಂದ ನಿಮ್ಗೆ ಏನು ಬೇಸ್ ಮಾಡೆಲ್ ಇಂದ ಹಿಡಿದು ಟಾಪ್ ಅಂಡ್ ವೇರಿಯಂಟ್ ತನಕನೂ ಗಾಡಿಗಳು ಸಿಗುತ್ತೆ. ನಾವು ತಗೊಂಡಿರೋದು ಕಸ್ಟಮರ್ ಟು ಕಸ್ಟಮರೇ ಸರ್, ನಮಗೆ ಜಾಸ್ತಿ ಫಾಲೋ ಅಪ್ ಆಗ್ತಾ ಇರೋದು. ಹೊಸದಾಗ ಫೋನ್ ಮಾಡ್ಕೊಂಡು ಬರೋರ್ಗಿಂತ ತಗೊಂಡೋದ್ ಕಸ್ಟಮರೇ ಅವ್ರಿಗೆ ಅವ್ರ ಮುಖಾಂತರ ಇನ್ನೊಂದು ರಿಲೇಷನ್ ಫ್ರೆಂಡ್ಸ್ ಈ ತರ ಕರ್ಕೊಂಡ್ ಬರ್ತಾರೆ. ನಿಜವಾಗಿ ರನ್ ಆಗ್ತಾ ಇರೋದು ಆ ತರನೇ. ನಾವೇನೋ ಯೂಟ್ಯೂಬ್ ವಿಡಿಯೋ ಹಾಕಿದ ತಕ್ಷಣ ಹೊಸಬರು ಬರೋದು ತುಂಬಾನೇ ರೇರು, ಆದ್ರೆ ಬಂದವರು ಮತ್ತೆ ರಿಟರ್ನ್ ಬರ್ತಾರಲ್ಲ ಅದು ಬಿಸ್ನೆಸ್. ಸೊ ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗೇ ಬಂದಿರ್ತಾರೆ. ಆತರ ಸ್ಯಾಟಿಸ್ಫ್ಯಾಕ್ಷನ್ ಇವ್ರು ಕೊಟ್ಟಿರ್ಬೇಕು, ಇಲ್ಲ ಅಂದ್ರೆ ಇವ್ರದ್ದು ಬಿಸ್ನೆಸ್ ಅಲ್ಲಿಗೆ ಹೋಗುತ್ತೆ. ಹೌದು ಅಲ್ವಾ? ಸೊ ಆತರ ಸ್ಯಾಟಿಸ್ಫ್ಯಾಕ್ಷನ್ ಕೊಡೋದಕ್ಕೋಸ್ಕರನೇ ಈ ರೊಟೇಷನ್ ಆಗ್ತಾ ಇರುತ್ತೆ. ಸೊ ಒಂದ್ಸಲಿ ಬಂದು ವಿಸಿಟ್ ಮಾಡಿ ಅಂತ ಹೇಳಿ. ಓಕೆ, ನಮ್ಮ ಹತ್ರ ಹುಂಡೈ ಇಯಾನ್ ಇದೆ, ಇದ್ರ ಬಗ್ಗೆ ಹೇಳಿ ಸರ್. ಸರ್ ಹುಂಡೈ ಇಯಾನ್ 2013 ಮ್ಯಾಗ್ನಾ ಪ್ಲಸ್ ಸರ್. ಓಕೆ, ಶೋರೂಮ್ ಕಂಡೀಷನ್ ಇದೆ ಸರ್ ಗಾಡಿ. ಓನ್ಲಿ 34,000 ಡ್ರಿವನ್ ಶೋರೂಮ್ ರೆಕಾರ್ಡ್. ಓನ್ಲಿ 34,000. ಹಾಗಾದ್ರೆ ಸಿಂಗಲ್ ಓನರ್ ವೆಹಿಕಲ್ ಅಲ್ವಾ? ಇಂಟೀರಿಯರ್ ಏನ್ ಬರುತ್ತೆ ಸರ್? ಮ್ಯಾಗ್ನಾ ಪ್ಲಸ್ ಇದು ಫ್ರಂಟ್ ಹೆಡ್ ಪವರ್ ವಿಂಡೋ ಬರುತ್ತೆ, ಕಂಪ್ನಿ ಮೌಂಟೆಡ್ ಮ್ಯೂಸಿಕ್ ಸಿಸ್ಟಮ್. ಇಂಟೀರಿಯರ್ ಆಗಿದೆ, ಫ್ಯಾಬ್ರಿಕ್ ಪ್ಲಸ್ ಲೆದರ್ ಅಪಲ್ಸರಿ ಸರ್. ಕಸ್ಟಮರ್ ಟೈಪ್ ಅಲ್ಲೇ ಸೀಟ್ ಗಳು ಇದಾವೆ. ಮ್ಯಾಗ್ನಾ ಪ್ಲಸ್ ವೇರಿಯಂಟ್ ಗಾಡಿ ನೋಡಿ ಸರ್, ಒಳ್ಳೆ ಕ್ಲಾಸ್ ಕಂಡೀಷನ್ ಅಲ್ಲಿ ಇದೆ. ಓವರ್ ಆಲ್ ಬಾಡಿ ಲೈನ್ ಎಲ್ಲ ತುಂಬಾನೇ ಚೆನ್ನಾಗಿದೆ. ಟೈರ್ ಪ್ರೊಫೈಲ್ ಅಂತೂ ಸೂಪರ್ ಆಗಿದೆ ಅಂತ ಹೇಳಿದ್ರು. ಅಪೋಲೋ ಟೈರ್ಸ್ ಎಲ್ಲ ಇದೆ. ಏನ್ ಪ್ರೈಸ್ ಹೇಳ್ತೀರಾ ಸರ್? 2,65,000 ಲಿಟ್ಲ್ ಬಿಟ್ ನೆಗೋಷಿಯಬಲ್ ಸರ್. ಸ್ಟೆಪ್ನಿ ಬೇರೆ ಅನ್ಯೂಸ್ಡ್ ಇದೆ ಅಂತ ನಮ್ಮ ಹುಡುಗ ಹೇಳ್ತಾ ಇದ್ದಾನೆ. ಫ್ಯಾಬಿಯಾ ಬಂದ್ಬಿಟ್ಟು 2009 ಪೆಟ್ರೋಲ್ ವೇರಿಯಂಟ್, ಟಾಪ್ ಎಂಡ್ ಮಾಡಲ್ ಸರ್. ಸಿಂಗಲ್ ಓನರ್ ವೆಹಿಕಲ್, ಡ್ಯುಯಲ್ ಏರ್ ಬ್ಯಾಗು, ಅಲಾಯ್ ವೀಲ್ಸ್, ಬ್ಯಾಕ್ ವೈಫರ್, ಮತ್ತೆ ಲೆದರ್ ಕುಶನ್ ಅಪಲ್ಸರಿ ಇದೆ ಗಾಡಿಯಲ್ಲಿ. ಓಕೆ, ಲೆದರ್ ಕುಶನ್ ಇದೆ, ಅದು ಕೂಡ ಟ್ಯಾನ್ ಕಲರ್ ಅಲ್ಲಿ ಇದೆ. ಅದು ಹೊಸದಾಗಿದೆ ಅಂತಾನೆ ಹೇಳ್ಬೋದು. ಸೀಟ್ ಕವರ್ಸ್ ಅಂಡ್ ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ. ಇದರಲ್ಲಿ ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ, AC ಬರುತ್ತೆ. ಓವರ್ ಬಾಡಿ ಲೈನ್ ಚೆನ್ನಾಗಿದೆ. ಇದು ಟಾಪ್ ಎಂಡ್ ಆಗಿರೋದ್ರಿಂದ ನಿಮ್ಗೆ A to Z ಆಪ್ಷನ್ಸ್ ಎಲ್ಲ ಬರುತ್ತೆ ಅಂತಾನೆ ಹೇಳ್ಬೋದು. ವಿತ್ ಕೀ ಸ್ಟಾರ್ಟ್ ಬರುತ್ತೆ. ಇದು ಪುಷ್ ಬಟನ್ ಬರಲ್ಲ. ಏನ್ ಪ್ರೈಸ್ ಹೇಳ್ತೀರಾ ಸರ್? 2,10,000 ನೆಗೋಷಿಯಬಲ್ ಸರ್. 2,10,000 ನೆಗೋಷಿಯಬಲ್, ಸಿಂಗಲ್ ಓನರ್ ವೆಹಿಕಲ್. ಸಿಂಗಲ್ ಓನರ್. ಓಕೆ, ನಮ್ಮ ಹತ್ರ i20 ಆಸ್ತಾ ಇದೆ. ಅದು ಟಾಪ್ ಎಂಡ್ ಆಸ್ತಾ ಆಪ್ಷನಲ್ ಸರ್. ಪುಷ್ ಬಟನ್ ಸ್ಟಾರ್ಟ್ ವೆಹಿಕಲ್, ಟಾಪ್ ಎಂಡ್ ವೆಹಿಕಲ್, ಪೆಟ್ರೋಲ್ ವೇರಿಯಂಟ್, 15 ಸೆಕೆಂಡ್ ಓನರ್ ಇದೆ. ಪೆಟ್ರೋಲ್ ಇದು ಹೌದು. ಮ್ಯಾಗ್ವಿಲ್ ಎಲ್ಲ ನೋಡಬಹುದು. ಟೈರ್ ಪ್ರೊಫೈಲ್ ಕೂಡ ಚೆನ್ನಾಗಿದೆ. ಇಂಟೀರಿಯರ್ ನಿಮ್ಗೆ ಎಲ್ಲಾ ತರ ಆಪ್ಷನ್ಸ್ ಬರುತ್ತೆ. ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್, AC, ಲೆದರ್ ಸೀಟ್ಸ್ ಎಲ್ಲ ಕ್ಲೀನ್ ಆಗಿದೆ ಅಂತಾನೆ ಹೇಳ್ಬೋದು. ಓನರ್ಸ್ ಎಷ್ಟಾಗಿದ್ದಾರೆ ಇದು ಸರ್? ಸೆಕೆಂಡ್ ಓನರ್ ಇದೆ ಸರ್. ಸೆಕೆಂಡ್ ಓನರ್. ಪ್ರೈಸ್ ಬಂದ್ಬಿಟ್ಟು 5,50,000 ಮಾಡಿ. ನಮ್ಮ ಹತ್ರ ಒಂದು ಸ್ಕೋಡಾ ರ್ಯಾಪಿಡ್ ಇದೆ, ಅದು ಟಾಪ್ ಎಂಡ್ ವೇರಿಯಂಟ್. ಆಂಬಿಷನ್ ಟಾಪ್ ಎಂಡ್ ವೇರಿಯಂಟ್, ಸೆಕೆಂಡ್ ಓನರ್ ಇದೆ ಸರ್ ವೆಹಿಕಲ್. ಓಕೆ, ವೆಹಿಕಲ್ ಮಾತ್ರ ಕ್ಲಾಸ್ ಕಂಡೀಷನ್ ಇದೆ. ಮಾರ್ವಿನ್ ಕಸ್ಟಮೈಸ್ ಕುಶನ್ ಸೀಟ್ ಇದೆ ಸರ್, ಒರಿಜಿನಲ್ ಲೆದರ್ ಅಪಲ್ಸರಿ. ಮಾರ್ವಿನ್ ಲೆದರ್ ಸೀಟ್ಸ್ ಇರುತ್ತೆ. ಅಪ್ರಾಕ್ಸಿಮೇಟ್ ಇದ್ರ ಕಾಸ್ಟ್ ಕೂಡ ನಿಮ್ಗೆ 80,000 ಆಸ್ಪಾಸ್ ಬರುತ್ತೆ ಅಂತಾನೆ ಹೇಳ್ಬೋದು. ಹಾಗೆ ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್ ಇದೆ, ಆಮೇಲೆ AC ಕ್ಲೈಮೇಟ್ ಕಂಟ್ರೋಲ್ಸ್ ಎಲ್ಲ ಇದೆ. ಹಾಗೆ ಡ್ಯುಯಲ್ ಏರ್ ಬ್ಯಾಗ್ ಜೊತೆ ಬರುತ್ತೆ. ಇಂಟೀರಿಯರ್ ಕೂಡ ತುಂಬಾನೇ ಚೆನ್ನಾಗಿದೆ. ಹಾಗೆ ನಿಮ್ಗೆ ಡಿಫವರ್ ಕೂಡ ಆಫರ್ ಮಾಡಿದ್ದಾರೆ. ಅಫ್ಕೋರ್ಸ್ ಇದು ಟಾಪ್ ಎಂಡ್ ಆಗಿರೋದ್ರಿಂದ ನಿಮ್ಗೆ ಎಲ್ಲ ತರ ಆಪ್ಷನ್ಸ್ ಬರುತ್ತೆ. ಓವರ್ ಆಲ್ ಬಾಡಿ ಲೈನ್ ಎಲ್ಲೂ ಕೂಡ ಸ್ಕ್ರಾಚಸ್ ಕಾಣಿಸ್ತಾ ಇಲ್ಲ, ಮೇಜರ್ ಡೆಂಟ್ಸ್ ಕಾಣಿಸ್ತಾ ಇಲ್ಲ. ಏನ್ ಪ್ರೈಸ್ ಹೇಳ್ತಾ ಇದಾರೆ ಸರ್ ಇದು? ಸರ್ ಪ್ರೈಸ್ ಬಹಳ ಚೆನ್ನಾಗಿದೆ ಸರ್. ಇದು ಓನ್ಲಿ 3,95,000 ಕೋಡ್ ಮಾಡಿರೋ ವೆಹಿಕಲ್. ಓಕೆ, ನಿಮ್ ಚಾನಲ್ ಮುಖಾಂತರ ಬರ್ತಾರೆ ಕಸ್ಟಮರ್ಸ್, ಅವ್ರು ಇನ್ನೂ ಸ್ವಲ್ಪ ಸಣ್ಣ ಪುಟ್ಟ ನೆಗೋಷಿಯೇಟ್ ಮಾಡ್ಕೊಡ್ತಾರೆ. ಇನ್ನೂ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಅಂತ. ಓಕೆ, ನೆಕ್ಸ್ಟ್ ಸರ್. ನೆಕ್ಸ್ಟ್ 2013-14 Ertiga ಇದೆ ನಮ್ಮ ಹತ್ರ, ಡೀಸೆಲ್ ವೇರಿಯಂಟ್, ಫ್ಯಾಮಿಲಿ ವೆಹಿಕಲ್. ಹೌದು, ಹೇಳಿ ಸರ್. ಓಕೆ, ಬಾಡಿ ಲೈನ್ ಎಲ್ಲ ತುಂಬಾನೇ ಚೆನ್ನಾಗಿದೆ. ಮತ್ತೆ ಎಲಿಫೆಂಟ್ ಗ್ರೇ ಕಲರ್ ಅಲ್ಲಿ ಇದೆ ಅಂತಾನೆ ಹೇಳ್ಬೋದು. ಹಾಗೆ ಇದು ಮಿಡ್ ವೇರಿಯಂಟ್ ಬರುತ್ತೆ ಅಲ್ವಾ ಸರ್? VDI ಸರ್ ವೆಹಿಕಲ್ ಇದು. ABS,
ಗಾಡಿಲಿ ಆಲ್ ಪವರ್ ವಿಂಡೋಸ್ ಎಲ್ಲ ಬರುತ್ತೆ. ವಿಡಿಯೋ ಆಲ್ಮೋಸ್ಟ್ ಗೊತ್ತಿರುತ್ತೆ, ಎರ್ಟಿಗಾ ಗೊತ್ತಿರೋ ಗಾಡಿ ಸರ್. ನೋಡಿ ಇದ್ರ ಬಗ್ಗೆ ಡೀಟೇಲ್ ಡೀಸೆಲ್ ಕೂಡ ತುಂಬಾನೇ ಚೆನ್ನಾಗಿ ಸಿಗುತ್ತೆ ಅಂತಾನೆ ಹೇಳ್ಬೋದು. ಅದು 7 ಸೀಟರ್ ವೆಹಿಕಲ್ ಬರುತ್ತೆ ಇದ್ರಲ್ಲಿ. ಹಾಗೆ ನಿಮ್ಗೆ ಆಫ್ಟರ್ ಮಾರ್ಕೆಟ್ ಕಸ್ಟಮರ್ ಟಚ್ ಸ್ಕ್ರೀನ್ ಸಿಸ್ಟಮ್ ಕೂಡ ಹಾಕಿಸ್ಕೊಂಡಿದ್ದಾರೆ. ಹಾಗೆ ಲೆದರ್ ಸೀಟ್ಸ್ ಎಲ್ಲ ನೋಡಬಹುದು, ತುಂಬಾನೇ ಚೆನ್ನಾಗಿದೆ. 7 ಸೀಟರ್ ತುಂಬಾನೇ ಚೆನ್ನಾಗಿ ಮೇಂಟೈನ್ ಆಗಿದೆ. ಅಂಡ್ ನಿಮ್ಗೆ ರೂಫ್ ಎಸಿ ಎಲ್ಲ ಬರುತ್ತೆ ಇದರಲ್ಲಿ. ಎಷ್ಟು ಓಡಿದೆ ಸರ್ ಇದು ಕಿಲೋಮೀಟರ್? 92 ಕಿಲೋಮೀಟರ್, 92,000 ಕಿಲೋಮೀಟರ್. ಸೆಕೆಂಡ್ ಓನರ್. ಪ್ರೈಸ್ ಬಂದ್ಬಿಟ್ಟು 6,50,000. 6,50,000 ನೆಗೋಷಿಯೇಬಲ್. ಡೆಫಿನೆಟ್ ಆಗ್ಲಿ ಇದ್ರ ಮೇಲೆ ಕೂಡ ನಿಮ್ಗೆ ಲೋನ್ ಕೂಡ ಆಗುತ್ತೆ. ಕಂಡೀಷನ್ ಇದೆ ಸರ್ ವೆಹಿಕಲ್. ನೋಡಿ ಡೆಂಟಿಂಗು ಗೆರೆಗಳು ಏನಾದ್ರು ಇದಾವ ಅಂತ ಹೇಳ್ಬಿಟ್ಟು. ಏನು ಗೆರೆ ಒಳ್ಳೆ ಗಾಡಿ ಅಫಿಷಿಯಲ್ ಇಷ್ಟಪಡ್ತಾರೆ ಡೀಸೆಲ್ ವೇರಿಯಂಟ್ ಅಲ್ಲಿ. ಬಹಳ ಚೆನ್ನಾಗಿದೆ ಸರ್. 13-14 ಸೆಲೆಕ್ಟ್ ಮಾಡಬಹುದು ವೆಹಿಕಲ್. 13. ಓಕೆ, ಹಾಗೆ ನಮ್ಮ ಹತ್ರ ಒಂದು ಟಾಟಾ ಇಂಡಿಕಾ ವಿಸ್ತಾ ಇದೆ. ತುಂಬಾ ಜನ ಹುಡುಕ್ತಾ ಇರ್ತೀರಾ, ಒಳ್ಳೆ ಮೈಲೇಜ್ ಕೂಡ ಬರುತ್ತೆ ಅಂಡ್ ಗಟ್ಟಿ ಗಾಡಿ ಅಂತ. ಗಟ್ಟಿ ಗಾಡಿ ಹೇಳ್ಬೋದು. ಟಾಟಾ ಇಂಡಿಕಾ ಅದು ಇದು ಸರ್ 10-11 ರಿಜಿಸ್ಟ್ರೇಷನ್ ಸರ್. 2010 ಮಾಡಲು 11 ರಿಜಿಸ್ಟ್ರೇಷನ್. ಸಿಂಗಲ್ ಓನರ್ ಇರೋಂತ ವೆಹಿಕಲ್. ಸಿಂಗಲ್ ಓನರ್. ಹೌದು, 226 ಬರುತ್ತೆ ಇದು. ಎಫ್ ಸಿ ಇನ್ಶೂರೆನ್ಸ್ 10 ಅಂತ ಹೇಳ್ಬಿಟ್ಟು ಮತ್ತೆ 11 ರಿಜಿಸ್ಟ್ರೇಷನ್ ಇದೆ ಅಲ್ಲ. ನೋ ಪ್ರಾಬ್ಲಮ್. ಆಟೋ ಜೆಟ್ ಇಂಜಿನ್ ಬರುತ್ತೆ. ಗಾಡಿ ಬಹಳ ಕ್ಲಾಸ್ ಕಂಡೀಷನ್ ಇದೆ. ಇಂಟೀರಿಯರ್ ಕೂಡ ತುಂಬಾನೇ ಕ್ಲಾಸ್ ಆಗಿ ಮೇಂಟೈನ್ ಮಾಡಿದಾರೆ ಅಂತಾನೆ ಹೇಳ್ಬೋದು. ಎಷ್ಟು ಡ್ರಿವನ್ ಆಗಿದೆ ಅಂತ ಸರ್? 80,000 ಸಮಥಿಂಗ್. 80,000 ಆಗಿದೆ. ಏನ್ ಪ್ರೈಸ್ ಹೇಳ್ತೀರಾ ಸಿಂಗಲ್ ಓನರ್ ವಿಸ್ತಾಗೆ 11 ಮಾಡಲು? 2,25,000 ಸರ್. ಒಳ್ಳೆ ಪ್ರೈಸ್. 2,25,000. ಅದು ಕೂಡ ನೆಗೋಷಿಯೇಷನ್ ಆಗುತ್ತೆ. ಒಂದು 5-10 ಸಾವಿರ ಆಗ್ಬೋದೇನೋ ಗೊತ್ತಿಲ್ಲ. ಜಾಸ್ತಿ 10 ಅಂತ ಹೋದ್ರು ಮತ್ತೆ ನಮಗೆ ಲಾಸ್ ಆಗುತ್ತೆ. ಆಲ್ಟೋ 800 ಸರ್. ಆಲ್ಟೋ 800 LXi ಸಿಂಗಲ್ ಓನರ್ ವೆಹಿಕಲ್ ಸರ್. 78,000 ಡ್ರಿವನ್ ಆಗಿದೆ ವೆಹಿಕಲ್ ಮಾತ್ರ ಕ್ಲಾಸ್ ಮಿಂಟ್ ಕಂಡೀಷನ್ ಅಲ್ಲಿ ಇದೆ. ಟೈರ್ ನೋಡಬಹುದು, ಪೇಂಟ್ ನೋಡಬಹುದು, ಬಾಡಿ ಲೆವೆಲ್ ನೋಡಬಹುದು, ಎಲ್ಲ ನ್ಯೂ ಇದೆ ಸರ್. ಟೈರ್ ಇದೆ ಹಾಗೆ ಕೂಡ. ಹಾಗೆ ನಿಮ್ಗೆ ಇಂಟೀರಿಯರ್ ಅಲ್ಲಿ AC ಬರುತ್ತೆ. ಆಫ್ಟರ್ ಮಾರ್ಕೆಟ್ ಮ್ಯೂಸಿಕ್ ಸಿಸ್ಟಮ್ ಕಸ್ಟಮರ್ ಫಿಟ್ಮೆಂಟ್ ಮಾಡಿಸ್ಕೊಂಡಿದ್ದಾರೆ. ಹಾಗೆ ಸೋನಿ ಸಿಸ್ಟಮ್ ಅದು. ಓವರ್ ಬಾಡಿ ಲೈನು ಚೆನ್ನಾಗಿದೆ. ಸಿಂಗಲ್ ಓನರ್ 79,000 ಏನೋ ಓಡಿದೆ ಅಲ್ವಾ? 78,000 ಓಡಿದೆ. ಹೊಸ ಟೈರ್ ಇದೆ ಸರ್. ಟೈರ್ ಇದೆ. ಬಡವರ ಬಾದಾಮಿ ಅಂತಾನು ಕರಿಬಹುದು. ಆಕ್ಚುಲಿ ಬೇರೆ ಗಾಡಿಗಳಿಗಿಂತ ಒಳ್ಳೆ ಮೈಲೇಜ್ ಕೂಡ ಆಫರ್ ಮಾಡಿದೆ. ಅದು ಕೂಡ ನಿಮ್ಗೆ ಪೆಟ್ರೋಲ್ ಅಲ್ಲಿ. ಏನ್ ಪ್ರೈಸ್ ಹೇಳ್ತೀರಾ? 2,50,000 ಇದೆ ಸರ್. ಸ್ಲೈಟ್ಲಿ ನೆಗೋಷಿಯಬಲ್ ಇದೆ. 2,50,000. ಹೌದು. ನಮ್ಮ ಹತ್ರ ವ್ಯಾಗನರ್ ಇದೆ. ವ್ಯಾಗನರ್ ಅಫ್ಕೋರ್ಸ್ ಎಲ್ರಿಗೂ ಗೊತ್ತಿರೋದು, ಏನು ಹೇಳೋದ್ ಬೇಡ, ಹೇಳಿ. ವ್ಯಾಗನರ್ ಕ್ಲಾಸ್ ಕಂಡೀಷನ್ ಇರೋ ವೆಹಿಕಲ್ ಸರ್. ಇದೇ ಒಂದು ಬಾನೆಟ್ ಮೇಲೆ ಇದೊಂದು ಡೆಂಟ್ ಇದೆ ನೋಡಿ, ಒಂದೇ ಒಂದು ಇರೋದು. ಇದು ಡ್ರಾಬ್ಯಾಕ್ ಇರೋದು ಇದರಲ್ಲಿ. ಅದ್ ಬಿಟ್ರೆ ಸೆಕೆಂಡ್ ಓನರ್ ವೆಹಿಕಲ್ 2013 ಮಾಡಲು 13 VXi ವೇರಿಯಂಟ್, ಪೆಟ್ರೋಲ್ ವೇರಿಯಂಟ್. VXi ಪೆಟ್ರೋಲ್ ವೇರಿಯಂಟ್ ಬರುತ್ತೆ. ಮಿಡ್ ವೇರಿಯಂಟ್ ಬರುತ್ತೆ. ಹಾಗೆ ಟೈರ್ ಪ್ರೊಫೈಲ್ ಎಲ್ಲ ತುಂಬಾ ಚೆನ್ನಾಗಿದೆ, ಹೊಸದಾಗಿದೆ ಅಂತಾನೆ ಹೇಳ್ಬೋದು. ಫ್ರಂಟ್ ಟೈರ್ ತುಂಬಾನೇ ಚೆನ್ನಾಗಿ ಕಾಣ್ತಾ ಇದೆ. ಹಾಗೆ ಇಂಟೀರಿಯರ್ ಬಂದು ಅಂತ ನಿಮ್ಗೆ ಮ್ಯೂಸಿಕ್ ಸಿಸ್ಟಮ್ ಇದೆ, ಕಂಪನಿ ಫಿಟೆಡ್ ಬರುತ್ತೆ. ಆಫ್ಟರ್ ಮಾರ್ಕೆಟ್ ಏನು ಇಲ್ಲ, ಏನು ಚೇಂಜ್ ಆಗಿಲ್ಲ. ಹಾಗೆ ನಿಮ್ಗೆ ಲೆದರ್ ಸೀಟ್ಸ್ ಬರುತ್ತೆ. ಗಾಡಿ ಅಂತೂ ಮಿಂಟ್ ಕಂಡೀಷನ್ ಇದೆ ಅಂತಾನೆ ಹೇಳ್ಬೋದು. ಎಷ್ಟು ಓಡಿದೆ ಸರ್ ಇದು? ಸರ್ ಓಡಿರೋದು 67,000 ಡ್ರಿವನ್ ಆಗಿದೆ. 67,000 ಸೆಕೆಂಡ್ ಓನರಾ? ಪ್ರೈಸ್ ಸರ್ ಪ್ರೈಸ್ ಬಂದ್ಬಿಟ್ಟು 3,50,000 ಸ್ಲೈಟ್ಲಿ ನೆಗೋಷಿಯಬಲ್. ಸುಜುಕಿ ಕಾರಿಗಳ ಜಾಸ್ತಿ ಇದೆ ಅನ್ಸುತ್ತೆ. ಸಿಂಗಲ್ ಓನರ್ ಓಮಿನಿ ಸರ್ 2014 ರೇಟು ಚೆನ್ನಾಗಿದೆ, ವೆಹಿಕಲ್ ಚೆನ್ನಾಗಿದೆ. 5 ಸೀಟರ್ ವೆಹಿಕಲ್, ಸಿಂಗಲ್ ಓನರ್. ಹೌದು. 78,000 ಡ್ರಿವನ್ ವೆಹಿಕಲ್. ಯಾವ ಮಾಡಲ್ ಅಂದ್ರಿ? 2014 ಸರ್. 14 ಮಾಡಲು. ಓಕೆ. ಪ್ರೈಸ್ ಕಮ್ಮಿ ಇದೆ ಅಂದ್ರಿ, ಏನ್ ಪ್ರೈಸ್? 2,85,000. ಇನ್ನೂ ಆಫರ್ ಮಾಡ್ಲಿ, ಫೋನ್ ಮಾಡ್ಬಿಟ್ಟು ಇದಕ್ಕೋಸ್ಕರ ನಿಮಗೆ ಒಂದು ಸ್ಪೆಷಲ್ ಆಫರ್ ಕೊಡ್ತೀವಿ. ಯಾಕಂದ್ರೆ ಬಡವ್ರ ವೆಹಿಕಲ್, ಬಿಸ್ನೆಸ್ಗೂ ಇದೆ, ಸಣ್ಣ ಫ್ಯಾಮಿಲಿಗಳು ಸುತ್ತಾಡಕ್ ಒಳ್ಳೆ ವೆಹಿಕಲ್. ಇದ್ರಲ್ಲಿ ನೆಗೋಷಿಯಬಲ್ ಆಗುತ್ತೆ ಸರ್. 285 ಕೋಡ್ ಮಾಡಿರೋ ವೆಹಿಕಲ್. ಮುಂದೆ ಬನ್ನಿ, ನೆಗೋಷಿಯಬಲ್ ಮಾಡಿಸ್ಕೊಳ್ಳಿ, ಗಾಡಿ ತಗೊಂಡು ಹೋಯ್ತಾ ಇರಿ. ಕ್ಲಾಸ್ ಗಾಡಿಗಳು ಬಹಳ ಕಡಿಮೆ ಸಿಗೋದು. ಹೌದು, ಬಾರಿ ಕಡಿಮೆ ಸಿಗ್ತಾ ಇದೆ. ಪರವಾಗಿಲ್ಲ, ಒಳ್ಳೆ ಪ್ರೈಸ್ ಎಲ್ಲ ಇದೆ. ಹಾಗೆ ಪ್ರೈಸ್ ಚೆನ್ನಾಗಿದೆ, ಕಡಿಮೆ ಇದೆ ಅಲ್ಲ ಸರ್. ವೆಹಿಕಲ್ ಕ್ಲಾಸ್ ಇದೆ ಸರ್. ಪ್ರೈಸ್ ಇಂದ ಬಿಟ್ಬಿಡಿ, ಕ್ಲಾಸ್ ಇಂದ ಹೇಳಿ. ಫೈನಲ್ ಅದು. ಓಕೆ, ನೆಕ್ಸ್ಟ್ ಇನ್ನೊಂದು ವ್ಯಾಗನರ್ ಸಿಂಗಲ್ ಓನರ್ ಸರ್. VXi ಅದು ಲೆಸ್ ಡ್ರೈವನ್ ವೆಹಿಕಲ್, ಜಾಸ್ತಿ ವೆಹಿಕಲ್ ಯೂಸ್ ಆಗಿಲ್ಲ. ಅದು 60,000 ಸಮಥಿಂಗ್ ಆಗಿರೋದು ಮೀಟರ್. ಸಿಂಗಲ್ ಓನರ್. ಗಾಡಿ ಪ್ರೊಫೈಲ್ ನೋಡ್ಕೊಳ್ಳಿ, ಬಹಳ ಚೆನ್ನಾಗಿದೆ ವೆಹಿಕಲ್. ಅಪ್ ಟು ಡೇಟ್ ಟ್ರಯಲ್, ರೆಡಿ ಟು ಡ್ರೈವ್ ವೆಹಿಕಲ್ ಸರ್ ಇದು. ರೆಡಿ ಟು ಡ್ರೈವ್ ವೆಹಿಕಲ್. ಆಕ್ಚುಲಿ ಇಂಟೀರಿಯರ್ ಎಲ್ಲ ನೋಡಿದ್ರೆ ಗೊತ್ತಾಗುತ್ತೆ ಗಾಡಿನ ಯಾವ ತರ ಕಸ್ಟಮರ್ ಇಟ್ಕೊಂಡಿದ್ರು ಅಂತ. ಇಂಟೀರಿಯರ್ ಎಲ್ಲ ತುಂಬಾನೇ ಚೆನ್ನಾಗಿ ಮೇಂಟೈನ್ ಮಾಡ್ಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು. ಏನ್ ಪ್ರೈಸ್ ಹೇಳ್ತೀರಾ ಇದಕ್ಕೆ? ಸರ್ 370 ಹೇಳಿದೆ ಸರ್. 370. ಹೌದು, ಹೆಚ್ಚು ಕಡಿಮೆ ಮಾಡಿ ಅಲ್ಲ, ಸಣ್ಣ ಪುಟ್ಟ ಮಾಡಬಹುದಲ್ಲ ಸರ್. ಅದ್ರಲ್ಲಿ 350ಗೆ ಸೆಕೆಂಡ್ ಓನರ್ ವೆಹಿಕಲ್ ಕೊಡ್ತಾ ಇದೀವಿ ಅಂದ್ರೆ, ಇದನ್ನ ಸಿಂಗಲ್ ಓನರ್ ವೆಹಿಕಲ್ 10-20 ವೇರಿಯೇಷನ್ ಇರುತ್ತೆ. ಪರವಾಗಿಲ್ಲ ಸರ್, ಮುಂದೆ ಬರ್ಲಿ ಕಸ್ಟಮರ್, ಮಾಡೋಣ ಸರ್. ಕಸ್ಟಮರ್ ಮುಂದೆ ಬಂದಾಗ ನೆಗೋಷಿಯೇಷನ್ ಅವ್ರ ಅಧಿಕಾರ. ಚೌಕಾಸಿ ಮಾಡ್ಲೇಬೇಕು ಕಸ್ಟಮರ್. ಚೌಕಾಸಿ ಮಾಡಿದ್ರೆ ಕಸ್ಟಮರ್ ಯಾರು ಫೈನಲ್ ರೇಟ್ ಹೇಳಿದ್ರು ಅಷ್ಟೇ, ಹೇಳಿದ್ರು ಅಷ್ಟೇ, ಮಾಡೇ ಮಾಡ್ತಾರೆ ನಮ್ಮವ್ರು. ಹುಂಡೈ ಸ್ಯಾಂಟ್ರೋ ಮನೆಗೂ ಗೊತ್ತು, ಬಡವ್ರ ಫ್ಯಾಮಿಲಿಗಂತೂ ಎಲ್ಲರಿಗೂ ಗೊತ್ತಿರೋಂತ ವಿಷಯ ಅಂತಾನೆ ಹೇಳ್ಬೋದು. ನಾನು ಒಬ್ಬ ಬಡವಾಗಿ, ನನ್ನ ಹತ್ರ ಇದೇ ಗಾಡಿ ಇದೆ ಸರ್. ಬ್ಲಾಕ್ ಬ್ಯೂಟಿ ಸರ್. ಬಡವ್ರ ಕಾರ್ ಇರ್ತಾರೆ ಸರ್. ನೀವೊಂದು ಲೋಯರ್ ಮಿಡಲ್ ಕ್ಲಾಸ್, ಬಡವ್ರು ಬೇರೆ, ಲೋಯರ್ ಮಿಡಲ್ ಕ್ಲಾಸ್ ಪರ್ಸನ್ಸ್ ಬೇರೆ. ಪ್ರತಿ ಮನೆ ಮುಂದೆ ಒಂದೇ ಕಾರು ಅನ್ನೋದು ನಮ್ಮ ಫ್ರೆಂಡಿನ ಒಂದು ಕಾನ್ಸೆಪ್ಟ್ ಇದೆ. ಅದೇ ತರ ಮನೆ ಮುಂದೆ ಒಂದು ಕಾರ್ ಇರಬೇಕು, ಅದು ಬ್ಲಾಕ್ ಕಲರ್ ಒಳ್ಳೆ ಕ್ಲಾಸ್ ಲುಕ್ ಇರ್ಬೇಕು ಅಂದ್ರೆ ಗಾಡಿ ಇದೆ ಸರ್. ಓನ್ಲಿ 1,35,000, 2003 FC ಇನ್ಶೂರೆನ್ಸ್ ರನ್ನಿಂಗ್ ಇರೋ ವೆಹಿಕಲ್. ಸೆಕೆಂಡ್ ಓನರ್ ಇದೆ ಸರ್ ವೆಹಿಕಲ್. ಸೆಕೆಂಡ್ ಓನರ್ 1,35,000.
ಗಾಡಿ ಏನಿಲ್ಲ, ಗಾಡಿ ಬಾಡಿ ಲೈನ್ ಸೂಪರ್ ಆಗಿದೆ ಅಂತಾನೆ ಹೇಳ್ಬೋದು. ಹಾಗೆ ಡೆಫಿನೆಟ್ ಆಗಿ ಇಂಜಿನ್ ಕೂಡ ಚೆನ್ನಾಗಿರುತ್ತೆ. ಗಾಡಿ ಓವರ್ ಆಲ್ ಬಾಡಿ ಲೈನ್ ನೋಡ್ತಾ ಇದ್ದಂಗೆ ಗೊತ್ತಾಗೋಗುತ್ತೆ ಯಾವ ತರ ಇರ್ಬೋದು, ಯಾವ ತರ ಮೇಂಟೈನ್ ಮಾಡಿರ್ಬೋದು ಅಂತ. ಹಾಗೆ ನಿಮ್ಗೆ ಲೆದರ್ ಸೀಟ್ಸ್ ಎಲ್ಲ ಬರುತ್ತೆ. ಹಾಗೆ ಮ್ಯೂಸಿಕ್ ಸಿಸ್ಟಮ್ ಇದೆ, AC ಕೂಡ ಇದೆ. ಅಫ್ಕೋರ್ಸ್ ಎಲ್ಲವೂ ರನ್ನಿಂಗ್ ಅಲ್ಲಿ ಇದೆ. ಅವಾಗ್ಲೇ ಹೇಳ್ದಂಗೆ ಒಂದೇ ಒಂದು ಡ್ರಾಬ್ಯಾಕ್ ಏನಂದ್ರೆ ಅದ್ರ ಪವರ್ ವಿಂಡೋಸ್ ಬರಲ್ಲ, ಪವರ್ ವಿಂಡೋ ಹಾಕ್ಸ್ಕೋಬೇಕು. ಓಕೆ, ನಮ್ಮ ಹತ್ರ ಒಂದು ಬೀಟ್ ಇದೆ. ಆ ಬೀಟ್ ಇವ್ರು ನಾನು ವಿಡಿಯೋ ತಗೊಳಕ್ಕಿಂತ ಮುಂಚೆನೆ ಅವ್ರು ಹೇಳೇ ಬಿಟ್ರು ಸಕ್ಕದಾಗಿದೆ ಗಾಡಿ ಅಂತ. ಸಿಂಗಲ್ ಓನರ್ ವೆಹಿಕಲ್ ಅಂತೆ. ಸಿಂಗಲ್ ಓನರ್ ವೆಹಿಕಲ್ ಕಂಡೀಷನ್ ನೋಡಿ ಸರ್ ಹೇಗಿದೆ. 25 ಕಿಲೋಮೀಟರ್ ಮೈಲೇಜ್ ಬರೋಂತ ಡೀಸೆಲ್ ವೆಹಿಕಲ್ ಸರ್. ಬೀಟ್ ಹುಡುಕ್ತಾ ಇರೋರಿಗೆ ಸಕ್ಕತ್ತಾಗಿರೋ ಗಾಡಿ. ಬರೀ 2,05,000 ಕೋಡ್ ಮಾಡಿರೋ ವೆಹಿಕಲ್ ಅಷ್ಟೇ. 2,00,000 ಕಸ್ಟಮರ್ ಬಂದ್ರೆ ಇನ್ನು 2,00,000 ಒಳಗಡೆ ಮುಗಿಸ್ಕೊಡ್ತೀನಿ ಬನ್ನಿ ಸರ್. 2,00,000 ಒಳಗಡೆ ಮುಗಿಸ್ಕೊಡ್ತಾರೆ. ಡೆಫಿನೆಟ್ ಆಗಿ ಕಮ್ಮಿ ಅಂತೂ ಆಗೇ ಆಗುತ್ತೆ, ಬಾರ್ಗಿನ್ ಅಂತೂ ಇದ್ದೇ ಇರುತ್ತೆ. ಹಾಗೆ ನಿಮ್ಗೆ ಯಾವ್ದು ಇದು ಬ್ರ್ಯಾಂಡ್, ಯಾವ್ದೋ ಒಂದು ಬ್ರ್ಯಾಂಡ್ ಇದೆ ಸರ್. ಗಾಡಿಯಲ್ಲಿ ಆಪ್ಷನ್ಸ್ ನೋಡಿ ಸರ್, ಟಚ್ ಸ್ಕ್ರೀನ್ ಸಿಸ್ಟಮ್, ರಿವರ್ಸ್ ಕ್ಯಾಮ್ರಾ, ಹೊಸ ಟೈರು. ಗಾಡಿ ನಿಜವಾಗ್ಲೂ ಬೀಟ್ ಯಾರು ಹುಡುಕ್ತಾ ಇರೋರಿಗೆ ಗಾಡಿ ಚಿಕ್ಕ ಅಂದ್ರೆ ಯಾರು ಬಿಡಲ್ಲ ಸರ್. ಗಾಡಿ ಪವರ್ ವಿಂಡೋ ಬರುತ್ತೆ, ಹಾಗೆ ಬ್ಯಾಕ್ ಸೈಡ್ ಮ್ಯಾನ್ಯುಯಲ್ ಬರುತ್ತೆ. ಹಾಗೆ ನಿಮ್ಗೆ ಆಫ್ಟರ್ ಮಾರ್ಕೆಟ್ ಟಚ್ ಸ್ಕ್ರೀನ್ ಮ್ಯೂಸಿಕ್ ಸಿಸ್ಟಮ್ ಹಾಕ್ಸಿದ್ದಾರೆ. ಅದು 7 ಇಂಚ್ ಟಚ್ ಸ್ಕ್ರೀನ್ ಮ್ಯೂಸಿಕ್ ಸಿಸ್ಟಮ್ ಅಂತಾನೆ ಹೇಳ್ಬೋದು. ಇದು ಓವರ್ ಆಲ್ ಬಂತು ಅಂತ ಆದ್ರೆ AC GC ಎಲ್ಲ ಇರುತ್ತೆ. ಸೊ ಹಾಗೆ ಇದು 2 ಲಕ್ಷಕ್ಕೆ ಕೊಡ್ತಾ ಇದಾರೆ. ಅದು ನಿಮ್ಗೆ ಡೆಫಿನೆಟ್ ಆಗಿ ಹೆಚ್ಚು ಕಡಿಮೆ ಆಗುತ್ತೆ. ಇಂಜಿನ್ ಅಂತೂ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ. ನಮ್ಮ ಹತ್ರ ಒಂದು ಸ್ಕಾರ್ಪಿಯೋ ಇದೆ ಬ್ಲಾಕ್ ಕಲರ್ ಅಲ್ಲಿ. ಅದು ನೋಡಿದ ತಕ್ಷಣ ನಂಗೆ ಆ ಕಡೆ ಬಾಡಿ ಸ್ಟಿಕ್ಕರ್, ಅದು ಆಕ್ಚುಲಿ ಅದು ಏನೋ ಆಗಿದ್ದಲ್ಲ, ನನ್ಗೇನೋ ಅದು ಧೂಳು ಹಿಡ್ದಂಗೆ ಕಾಣಿಸ್ಬಿಡ್ತು. ಅದು ಸ್ಟಿಕ್ಕರ್, ಅದು ಕಿತ್ತಾಕ್ಬಿಟ್ರೆ ನಿಮ್ಗೆ ಫುಲ್ ಹೊಸ ಕಂಡೀಷನ್ ಅಲ್ಲಿ ಇದೆ ಅಂತ. ಚೇಂಜ್ ಮಾಡಿ ಬಾಡಿ ಸ್ಟಿಕ್ಕರ್ ಆಗ್ಬಾರ್ದು, ಸ್ಟಿಕ್ಕರ್ ಮೇಲೆ ಹಾಕ್ತಾರೆ. ಗಾಡಿ ಏನು ಆಗಿಲ್ಲ, ಒರಿಜಿನಲ್ ಕಂಡೀಷನ್ ಇದೆ. ಗಾಡಿ 1,24,000 ಓಡಿದೆ. 2011 ಮಾಡ್ಲು, ಟಾಪ್ ಅಂಡ್ VLX ಟಾಕಿಂಗ್ ವರ್ಷನ್ ಸರ್ ವೆಹಿಕಲ್. 11 ಲಾಸ್ಟ್ ಕಂಡೀಷನ್ ಇದೆ ಸರ್ ವೆಹಿಕಲ್. ನಿಮ್ಗೆ ಇದು ಟಾಪ್ ಅಂಡ್ ವೆಹಿಕಲ್ ಆಗಿದ್ರೆ ನಿಮ್ಗೆ ಅಫ್ಕೋರ್ಸ್ ಮ್ಯಾಗ್ವಿಲ್ ಎಲ್ಲ ಬಂದ್ಬಿಡುತ್ತೆ. ಕ್ಯಾಪ್ಟನ್ ಸೀಟ್ಸ್ ಕುಶನ್ ನೋಡಿ ಸರ್ ಹೇಗಿದೆ ಅಂತ. ಡ್ಯುಯಲ್ ಏರ್ ಬ್ಯಾಗ್ ಸಮೇತ ಬರುತ್ತೆ ಈ ಗಾಡಿ. ಹೌದು, ಮಸ್ತ್ ಕ್ಯಾಪ್ಟನ್ ಸೀಟ್ಸ್ ಬರುತ್ತೆ. ಟೈರ್ ಅದು ಸೀಟ್ಸ್ ಎಲ್ಲ ತುಂಬಾನೇ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. 7 ಸೀಟರ್ ಬರುತ್ತೆ ಇದು. ಹಿಂದೆ ಕೂಡ ನಿಮ್ಗೆ ಸ್ಪೇಸ್ ಇದೆ, ಬೇಕಾದ್ರೆ ನಿಮ್ಗೆ ಲೈಟ್ ಆಗಿ ಇಟ್ಕೊಳೋದಾದ್ರೂ ಅಲ್ಲೂ ಸ್ಪೇಸ್ ಇದೆ. ಆಕ್ಚುಲಿ ಫೋಲ್ಡ್ ಮಾಡಿ ಲೆದರ್ ಕುಶನ್ ಹೇಗಿದೆ ನೋಡಿ ಸರ್. ಲೆದರ್ ಕುಶನ್ ಕ್ಲಾಸ್ ಕಂಡೀಷನ್ ಇದೆ ಸರ್. ಸ್ಕಾರ್ಪಿಯೋ ಹುಡುಕ್ತಾ ಇರೋರಿಗೆ ಒಳ್ಳೆ ವೆಹಿಕಲ್. ಸ್ಕಾರ್ಪಿಯೋ ತುಂಬಾನೇ ಚೆನ್ನಾಗಿರುತ್ತೆ. ಹೇಗಿದೆ ವೆಹಿಕಲ್? ಹೌದೌದು, ಡಿಫಾಗರ್ ಇದೆಲ್ಲ ಇದೆ. ನಿಮ್ಗೆ ಏನ್ ಪ್ರೈಸ್ ಹೇಳ್ತೀರಾ ಸರ್ ಇದು? ಸರ್ 5,35,000 ಸರ್. 5,35,000 11 ಮಾಡ್ಲು. 11 ಮಾಡ್ಲು, ಸೆಕೆಂಡ್ ಓನರ್. 1,24,000 ಜೆನ್ಯೂನ್ ಹಿಸ್ಟ್ರಿ ಬರುತ್ತೆ. 1,24,000 ಏನು ಅಲ್ಲ ಮಹೀಂದ್ರಾ ಗಾಡಿಗಳಿಗೆ. ಮಹೀಂದ್ರಾ ಸ್ಕಾರ್ಪಿಯೋ ಸರ್. ವೆಹಿಕಲ್ ನೋಡಿ ಹೇಗಿದೆ, ಆಕ್ಸಿಡೆಂಟ್ ಫ್ರೀ, ಕ್ರಾಶ್ ಫ್ರೀ ಏನಿದೆ ನೋಡಿ ಗಾಡಿ ನೋಡಿ ಸರ್. ವೆಹಿಕಲ್ ಡೆಫಿನೆಟ್ ಆಗಿ ಹೆಚ್ಚು ಕಡಿಮೆ ಆಗುತ್ತೆ. ಪ್ರೈಸ್ ಅಂತೂ ಫಿಕ್ಸ್ಡ್ ಇಲ್ಲ. ಹೌದು, ಡೆಫಿನೆಟ್ ಆಗಿ. ಓಕೆ, ಥ್ಯಾಂಕ್ ಯು.